ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ ಅಂತ ಹೇಳ್ದೆ ಒಂದಷ್ಟು ಜನಕ್ಕೆ. ಓ ಮೈ ಗಾಡ್, ಐ ರಿಯಲಿ ಕಾಂಟ್ ಬಿಲೀವ್ ಐ ಆಮ್ ಡೂಯಿಂಗ್ ದಿಸ್. ಇದ್ಯಾವುದೋ ಹೊಸ ಪ್ರತಿಭೆ. ನೀನೇ ನನ್ನ ಫಸ್ಟ್ ಪಾಡ್ಕಾಸ್ಟಿ, ಗೊತ್ತಾಯ್ತಲ್ಲ. ಇಲ್ಲಿ ದ ಟೀ ಇಸ್ ಆಲ್ವೇಸ್ ಸರ್ವ್ಡ್ ಹಾಟ್. ಓಡಿಸೋ ಗಾಡಿಗೆ ಯೋಚನೆ ಮಾಡ್ತೀರಾ, ನಿಮ್ ಬಾಡಿ ಬಗ್ಗೆನೂ ಯೋಚನೆ ಮಾಡಿ. ಸಕ್ಕದಾಗಿದ್ದಾಳೆ. ನಮ್ಮ ಕ್ಲಾಸಲ್ಲಿ ನಂತರ ಚೆನ್ನಾಗಿರೋರು ಯಾರು ಇಲ್ಲ, ನನಗೆ ಒಬ್ರು ಫ್ರೆಂಡ್ ಸಿಕ್ಕರು ಚೆನ್ನಾಗಿರೋರು. ಬಸ್ಸಲ್ಲಿ ಹೋಗಿ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಕೊಂಡು ಇಡೀ ಏರಿಯಾ ನಾವು ಗಾಡಿ ತೆಗ್ದ್ವಿ ಅಂದ್ರೆ ಏರಿಯಾ ಹುಡುಗರೆಲ್ಲ ಆ ಕಾರ್ನರ್ ಈ ಕಾರ್ನರ್. ಮಮ್ಮಿ ಬದ್ಲು ಮಮ್ಮಿ ನೋಡಿ ಮಮ್ಮಿ ಇವಳು ಎಗ್ರೋಗ್ತಾಳೆ, ಹೋಗ್ತೀನಿ ಏನೇಗ ಕಾಂಪೌಂಡ್ ಹೌದು. ಒಪಿನಿಯನ್ಸ್ ಅಂತೂ ಅನ್ಫಿಲ್ಟರ್ಡ್ ಆಗಿರುತ್ತೆ. ನಾನು ಇಲ್ಲಿ ಏನ್ ಮಾಡಕ್ ನಿಂತಿದ್ದೀನಿ ಗುರು, ನೀನ್ ಹೆಂಗ್ ಹೊಟ್ಟೋಗ್ಬಿಡ್ತೀಯ ಮುಂದೆ ಗುರು. ಸದ್ಯ ಇಷ್ಟಾರು ಟೈಮ್ ಮಾಡ್ಕೊಂಡು ಯಾವ್ದೋ ಕೆಲಸ ಮೇಲೆ ಅಂತ ಹಿಂಗ್ ಒಂದು ಹುಡುಗಿ ಜೊತೆ ಹೋಗಿದಾರಲ್ಲ ಅಂತ ಖುಷಿ ಪಡ್ತೀನಿ. ಓ ನೀವ್ ಸ್ವಲ್ಪ ದಪ್ಪ ಆಗಿರೋಂಗಿದೆ ಅಂತ ಕೇಳ್ತಾರಲ್ಲ. ಊಟ ಮಾಡೋಣ. Gossips overflow ಆಗ್ತಾ ಇರುತ್ತೆ and sometimes things can get a little spicy. ಮೋಸ್ಟ್ ಆಫ್ ದಮ್ ನಾನು ಹಿಂಗೆ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಇರ್ತೀನಿ. ಎಲ್ಲ ಬರೀ ಅಳ್ಸೋದು, ಅವ್ರದ್ದೇನೋ ಡಿವೋರ್ಸ್ ಆಗ್ಬಿಟ್ಟೋಗಿರೋದು, ಮತ್ತೊಂದು ಮಗದೊಂದು. ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಔಟ್ ದ ನೇಮ್ಸ್. ಈ ಹುಡುಗ ಈ ಗ್ರೇಡ್ ಅಲ್ಲಿ ಇದ್ದಾನೆ. ಈಗ ತಂದೆ ತಾಯಿಗಳೆಲ್ಲ ತಪ್ಪು ಮಾಡಿ ಮಕ್ಳುಗಳನ್ನ ಸೋಂಬೇರಿ ಮಾಡ್ತಾ ಇದಾರೆ. ಮಕ್ಳು ಅನ್ನೋಕಿನ ತಂದೆ ತಾಯಿ ಪಾತ್ರನೂ ಅಷ್ಟೇ ಇದೆ. ಇವತ್ ನಾನು ಇಷ್ಟೆಲ್ಲ ಜಾಬ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಇರೋ ಪರ್ದೆ ಹಿಂದೆ ಇರೋದೇ ನನ್ನ ಗಂಡ. ಫ್ರೆಂಡ್ಶಿಪ್ ಫ್ಯಾಮಿಲಿ ಆಗೋದು ತುಂಬಾ ಜನದ ಕಮ್ಮಿ ವಿಚಾರ. ಅಂಡ್ ನಾವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದು, ಒಬ್ರಿಗೊಬ್ರಿಗೆ ನಾವ್ ಎಲ್ಲ ಆಗಿದೀವಿ. ಇದೆಲ್ಲ ಯಾವ್ದು ಕಾರಣ ಅಲ್ಲ. ಪೆದ್ದು ಹೈದ ಮನ್ಸು ಸುತ್ತ ಸುಳ್ಳು ಹೇಳೋ ಕುಲವಲ್ಲ. ಸುಣ್ಣದ ನೀರ್ಗೂ ಗೋವಿನ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಹೆಲೋ, ಎಲ್ರಿಗೂ ನಮಸ್ಕಾರ. ಓ ಮೈ ಗಾಡ್, ಐ ರಿಯಲಿ ಕಾಂಟ್ ಬಿಲೀವ್ ಐ ಆಮ್ ಡೂಯಿಂಗ್ ದಿಸ್. ಇದ್ಯಾವುದೋ ಹೊಸ ಪ್ರತಿಭೆ. ಓಕೆ, ನನ್ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾ ಇದೆ. ದಿಸ್ ಇಸ್ ಮೈ ಫಸ್ಟ್ ಎವರ್ ಪಾಡ್ಕಾಸ್ಟ್. ಇದುವರೆಗೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ಪಾಡ್ಕಾಸ್ಟ್ ನ ನೋಡ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಅಂಡ್ ಬಟ್ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಪಾಡ್ಕಾಸ್ಟ್ ನಾನ್ ಮಾಡ್ತೀನಿ ಅಥವಾ ನಾನು ಈ ಒಂದು ಸೀಟಲ್ಲಿ ಕೂತಿರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಹಿಯರ್ ಇಟ್ ಗೋಸ್. ಸೊ ನನ್ನ ಪಾಡ್ಕಾಸ್ಟ್ ನ ಹೆಸರು ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್. ಯಾ, ಇಟ್ ಸೌಂಡ್ಸ್ ರಿಯಲಿ ನೈಸ್. ಇವಾಗ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಫಸ್ಟು ಇದ್ರ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ. ಶುಗರ್ ಆ್ಯಂಡ್ ಸ್ಪೈಸ್ ವಿತ್ ಐಶ್ ಅಂತ ಹೇಳ್ದೆ ಒಂದಷ್ಟು ಜನಕ್ಕೆ, ಸುಮ್ಮನೆ ಫನ್ನಿಯಾಗಿ ಹೇಳ್ದೆ ಅಷ್ಟೇ. ಇದು ಹೆಸರು ಇದೆ, ನಂದು ಹೆಸರು ಅಂತ, ಶುಗರ್ ಆ್ಯಂಡ್ ಸ್ಪೈಸ್ ವಿತ್ ಐಶ್ ಅಂತ. ಬಟ್ ಎಲ್ಲರೂ ಸಖತ್ತಾಗಿದೆ, ರೈಮಿಂಗ್ ಬೇರೆ ಇದೆ, ನಿನಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅವಾಗ ಹೌದಾ, ನಾನು ಸುಮ್ಮನೆ ಕಾಮಿಡಿಗೆ ಹೇಳಿದ್ದು ಗುರು ಅಂತ. ಇಲ್ಲ ಇದು ಸಖತ್ತಾಗಿದೆ, ಇದೇ ಇಡು ಅಂತ ಎನ್ಕರೇಜ್ ಮಾಡಿದ್ರು. ಸೊ ಹಿಯರ್ ಇಟ್ ಈಸ್. ಇಲ್ಲಿ ದ ಟೀ ಇಸ್ ಆಲ್ವೇಸ್ ಸರ್ವ್ಡ್ ಹಾಟ್. ಒಪಿನಿಯನ್ಸ್ ಅಂತೂ ಅನ್ಫಿಲ್ಟರ್ಡ್ ಆಗಿರುತ್ತೆ. ಗಾಸಿಪ್ಸ್ ಓವರ್ಫ್ಲೋ ಆಗ್ತಾ ಇರುತ್ತೆ ಆ್ಯಂಡ್ ಸಮ್ಟೈಮ್ಸ್ ಥಿಂಗ್ಸ್ ಕ್ಯಾನ್ ಗೆಟ್ ಅ ಲಿಟಲ್ ಸ್ಪೈಸಿ. ಶುಗರ್ ಆ್ಯಂಡ್ ಸ್ಪೈಸ್ ವಿತ್ ಐಶ್ ಅಲ್ಲಿ ಮೊದಲನೇ ಗೆಸ್ಟು ತುಂಬ ಸ್ಪೆಷಲ್ ಆಗೇ ಇರಬೇಕು ಅಲ್ವಾ? ಸೊ ಈ ಒಂದು ಸ್ಪೆಷಲ್ ಗೆಸ್ಟ್ ಎಕ್ಸ್ಟ್ರಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವಳು ಬೇರೆ ಯಾರೂ ಅಲ್ಲ, ನನ್ನ ಚೈಲ್ಡ್ಹುಡ್ ಬೆಸ್ಟಿ, ಮೈ ಪಾರ್ಟ್ನರ್ ಇನ್ ಕ್ರೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಹಳೇದಂದರೆ ನಮ್ಮ ಫ್ಯಾಷನ್ ಸೆನ್ಸ್ಗಿಂತ ನಮ್ಮ ಫ್ರೆಂಡ್ಶಿಪ್ ಹಳೇದಂತಲೇ ಹೇಳ್ಬೋದು. ಆ್ಯಂಡ್ ಯಾವ ಕಾಲದಲ್ಲಿ ಫ್ರೆಂಡ್ಶಿಪ್ ಆಗಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಇರಲಿಲ್ಲ, ರೀಲ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ನಾವು ನಮ್ಮ ಏರಿಯಾದಲ್ಲಿ ಟ್ರೆಂಡಿಂಗಲ್ಲಿದ್ವಿ ಅಮ್ಮ, ಅಷ್ಟು ಫೇಮಸ್ಸು ನಮ್ಮ ಫ್ರೆಂಡ್ಶಿಪ್ಪು. ಆ್ಯಂಡ್ ನನ್ನ ಸೀಕ್ರೆಟ್ಸ್ ಗೊತ್ತಿರೋದ್ರಲ್ಲಿ ಇವಳು ಒಂದು ಡೇಂಜರಸ್ ಕ್ಯಾಟಗರಿಗೆ ಸೇರ್ತಾಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಎಂಬ್ಯಾರಸಿಂಗ್ ಮೂಮೆಂಟ್ಸ್ ಗೊತ್ತಿರೋದ್ರಲ್ಲಿ ಇವಳು ಒಂದು ವಾಕಿಂಗ್ ಆ್ಯಂಡ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು. ನಮ್ಮ ಫ್ರೆಂಡ್ಶಿಪ್ ಇಷ್ಟು ವರ್ಷ ಸರ್ವೈವ್ ಆಗಿದೆ ಅಂದರೆ ಆ ಲವ್, ಬಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್ ಇದೆಲ್ಲ ಯಾವುದು ಕಾರಣ ಅಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮಿಬ್ರು ಎಂಬ್ಯಾರಸಿಂಗ್ ಸೀಕ್ರೆಟ್ಸು ಒಬ್ರಿಗೊಬ್ರು ಗೊತ್ತಿರೋದ್ರಿಂದ ನಾವು ಲಾಯಲ್ ಆಗಿರ್ಬೇಕಾಗತ್ತಲ್ವಾ? ಎನಿವೇಸ್, ವೆಲ್ಕಮ್ ರಂಜಿತಾ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಐ ಡಿಡ್ಂಟ್ ರಿಯಲಿ ಎಕ್ಸ್ಪೆಕ್ಟ್ ದಿಸ್. ಏನು ಆ್ಯಂಡ್ ವೆರಿ ಗುಡ್ ವೆಲ್ಕಮ್. ಇಂಥ ಸ್ಟೇಟ್ಮೆಂಟ್ ಇಂದ ವೆಲ್ಕಮ್ ಮಾಡ್ತೀಯಾ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಟು ಸಿ ಯು ಲೈಕ್ ದಿಸ್. ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಯಾಕೆ ಹೇಳಿದೆ ಅಂತ ಯಾಕೆ ಕೇಳಿ. ಕಂಗ್ರ್ಯಾಚುಲೇಷನ್ಸ್? ನೀನೇ ನನ್ನ ಫಸ್ಟ್ ಗೆಸ್ಟ್. ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ಗೆ ನೀನೇ ನನ್ನ ಮೊದಲನೇ ಗೆಸ್ಟ್. ಸೊ ಕಂಗ್ರ್ಯಾಚುಲೇಷನ್ಸ್. Heartfully, I'm feeling so happy. ನೀನೇ ನನ್ನ ಫಸ್ಟ್ ಸೆಲೆಬ್ರಿಟಿ. ನೀನೇ ನನ್ನ ಫಸ್ಟ್ ಪಾಡ್ಕಾಸ್ಟಿ
ಆ ಪಾಡ್ಕಾಸ್ಟ್ ಅನ್ನೋ ಪದ ಇದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತಿಂದ ಇದೆ ಒಟ್ನಲ್ಲಿ ನನ್ನ ಚಾನೆಲ್ ಅಂತ, ನನ್ನ ಇದ್ರಲ್ಲಂತೂ ಇದೆ ಪಾಡ್ಕಾಸ್ಟ್ ಅಲ್ಲಿ. ಸೊ ಹೌ ಆರ್ ಯು? ಯಾ ಗ್ರೇಟ್. ಹೆಂಗಿತ್ತು ನಿನ್ನ ಇಂಟ್ರಡಕ್ಷನ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಕ್ಚುಲಿ ಚೆನ್ನಾಗಿತ್ತು, ಹಾ. ಬಟ್ ಪರ್ಸ್ನಲಿ ಯುನೋ ಸ್ವಲ್ಪ ಬೇಜಾರಾಯ್ತು, ಬಿಕಾಸ್ ಐ ಲವ್ ಯು ಸೋ ಮಚ್. ಓನ್ಲಿ ಫಾರ್ ದ ಸೀಕ್ರೆಟ್ಸ್ ದಿಸ್ ಫ್ರೆಂಡ್ಶಿಪ್ ಇಸ್ ನಾಟ್ ಗೋಯಿಂಗ್ ಲಾಂಗ್. ಅವಳು ಹೆಂಗೆ ಇರ್ಲಿ ಹೇಗೆ ಇರ್ಲಿ, a friend is a friend. Yeah, that Not is only friend, for more than a sure. friend. For sure, yes. Love you. ಅಲ್ಲ, ನೆಕ್ಸ್ಟ್ ಡೇ ಆ ಫ್ರೆಂಡ್ಶಿಪ್ ಬಿಟ್ಟು ಹೋದ್ರೆ ನೀನು ಆ ಎಂಬ್ಯಾರಸಿಂಗ್ ಸೀಕ್ರೆಟ್ಸ್ನೆಲ್ಲಾನು ನಾನು ಎಲ್ರಿಗೂ ಹೇಳ್ತೀನಿ ಅನ್ನೋ ಭಯ ಇರ್ಲಿ ಅಂತ ಆ ಥರ ಹೇಳಿದ್ ನಾನು, ಗೊತ್ತಾಯ್ತಲ್ಲ? ಓಕೆ, ಸೊ ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್. ಫಸ್ಟ್ಲಿ ಈ ಒಂದು ಹೆಸರು ಹೆಂಗಿದೆ, ಏನಂತೀಯ ಇದ್ರ ಬಗ್ಗೆ? ನಿನ್ ತರಾನೇ ಇದೆ, ಶುಗರ್ ಅಂಡ್ Perfect ಸ್ಪೈಸ್ for you. ಅಂತನಾ? Yeah. Oh my god, everybody is saying the same thing. Because- ಹೆಂಗೆ, how is it like me? Sugar and spice is a rhyming word, and Yeah. which is actually matching with Aish. ಯಾ, ಸ್ಪೈಸ್ ಅಂಡ್ ಐಶ್. Aish. ಅದ್ ಸ್ಪೈಸ್ ಅಂಡ್ ಮತ್ತೆ ಐಶ್ ರೈಮಿಂಗ್ ಇದೆ, ಶುಗರ್ ಎಲ್ಲಿಂದ ಬಂತು? And also two faces of yours. Am I two-faced? Are you saying that? I need to tell her every human has a two faces. In such a manner, she is very sweet. At the same time, Very she is spice. She's already spicing up this podcast. ರಂಜಿತಾ ಇನ್ನೊಂದು ಸ್ವಲ್ಪ ವಾರ್ಮ್ ಅಪ್ ಆಗ್ತಾ ಇದ್ದಾಳೆ, ಇವಾಗ ಫುಲ್ ಸ್ಪೈಸಿ ಆಗುತ್ತೆ ಇವಾಗ ಪಾಡ್ಕಾಸ್ಟು. ಸೊ ಈಗ ರಂಜಿತಾ, ಸೊ ಪ್ರೆಸೆಂಟ್ಲಿ ರಂಜಿತಾ ಅವರು ಕೋಟಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ. ಶಿ ಇಸ್ ಬೀನ್ ಮ್ಯಾನೇಜರ್, ಇವಾಗ ಏನಂತಾರೆ ಅದಕ್ಕೆ, ಪ್ರಮೋಷನ್ ಆಗಿದೆ ಮ್ಯಾನೇಜರ್ಗೆ. ಸೊ ಹೌ ಇಸ್ ದ ಜಾಬ್? ಟೆಲ್ ಮಿ ಅಬೌಟ್ ಯೋರ್ ವರ್ಕ್. ಎಲ್ಲಾರ ಲೈಫ್ನ ಸೆಕ್ಯೂರ್ ಮಾಡ್ಕೊಂಡು ಇರೋದ್ ಒಂದ್ ಜೀವನದಲ್ಲಿ ಎಲ್ಲರ ಜೀವನ ನಾನ್ ಸೆಕ್ಯೂರ್ ಮಾಡ್ತಾ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀನಿ. ಐ ಆಮ್ ಸೋ ಹ್ಯಾಪಿ ವಿತ್ ಇಟ್. ಸೂಪರ್, ವೆಲ್ ಸೆಡ್. ಬಿಕಾಸ್ ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರಲ್ಲ, ಅಂಡ್ ಇನ್ಶೂರೆನ್ಸ್ ಅಂದ್ರೆ ಬೇರೆ ಬೇರೆ ತರದ ಇನ್ಶೂರೆನ್ಸಸ್ ಇರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀಯ ಇನ್ಶೂರೆನ್ಸಸ್ ಬಗ್ಗೆ? ಒಂದು ಬ್ರೀಫ್ ಆಗಿ ನಮ್ಮ ಆಡಿಯನ್ಸ್ಗೆ ಒಂದು ಎಜುಕೇಟ್ ಮಾಡಬೇಕು ಅಂದ್ರೆ ಇನ್ಶೂರೆನ್ಸ್ ಬಗ್ಗೆ, ವಾಟ್ ಯು ಹ್ಯಾವ್ ಟು ಸೇ? ಸೊ ನೀವ್ ಓಡಿಸೋ ಗಾಡಿಗೆ ಯೋಚನೆ ಮಾಡ್ತೀರಾ, ನಿಮ್ ಬಾಡಿ ಬಗ್ಗೆನೂ ಯೋಚನೆ ಮಾಡಿ. ಒಂದ್ ಇನ್ಶೂರೆನ್ಸ್ ನಿಮ್ ಬಾಡಿಗೋಸ್ಕರ ತಗೊಳ್ಳಿ. ಸೂಪರ್, ಅದು ಹೆಲ್ತ್ ಇನ್ಶೂರೆನ್ಸ್ ಆಯ್ತು. ವಾಟ್ ಎಲ್ಸ್? ಹೆಲ್ತ್, ಲೈಫ್, ಬೋತ್. ಆಕ್ಚುಲಿ ಲೈಫ್ ಬೇಕೇ ಬೇಕು. ಯಾರ್ಯಾರು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ಯಾರು ಆಕ್ಚುಲಿ ಫ್ಯಾಮಿಲಿನ ತುಂಬಾ ಲವ್ ಮಾಡ್ತೀರಾ, ಒನ್ ಪ್ರೊಟೆಕ್ಷನ್ ಪ್ಲಾನ್ ಇಸ್ ಮಸ್ಟ್ ಟು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ. ಇಫ್ ಯು ಆರ್ ಸಿಂಗಲ್, ಗೋ ವಿತ್ ಹೆಲ್ತ್. ಅಯ್ಯೋ ನಾಳೆ ಏನಪ್ಪ ಹಾಸ್ಪಿಟಲ್ಗೆ ಸೇರಿದ್ರೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಬೇಕು. ಇಫ್ ಯು ಆರ್ ಸಿಂಗಲ್, ಅಯ್ಯೋ ನಾನು ಹೋದ್ರು ನಂಗೆ ನಾಳೆ ಯೋಚನೆ ಇಲ್ಲ ಅನ್ನೋರು ಹೆಲ್ತ್ ಇನ್ಶೂರೆನ್ಸ್ಗೆ ಹೋಗಿ. ಇಫ್ ನಾಟ್, ಫ್ಯಾಮಿಲಿ ಇದೆ, ವಾಟ್ ಅಬೌಟ್ ಮೈ ಕಿಡ್ಸ್ ಅಂತ ಯೋಚನೆ ಮಾಡೋರು, ಪ್ಲೀಸ್ ಗೋ ವಿತ್ ಒನ್ ಪ್ರೊಟೆಕ್ಷನ್ ಪ್ಲಾನ್, ದಟ್ ಇಸ್ ಟರ್ಮ್ ಪ್ಲಾನ್. ನಾನು ಕೋಟಕ್ ಅಂತಾನೆ ಬ್ರ್ಯಾಂಡಿಂಗ್ ಮಾಡ್ತಾ ಇಲ್ಲ, ಎಲ್ಲಾದ್ರೂ ಪರವಾಗಿಲ್ಲ. ನಿಮ್ಗೆ ಎಲ್ಲಿ ಮಿನಿಮಲ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ, ಅಟ್ಲೀಸ್ಟ್ ಮಿನಿಮಮ್ ಆಫ್ 1 CR ನವಡೇಸ್. ಲೈಫ್ ಇಸ್ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್. ವೆರಿ ಟ್ರೂ. ಯಾವಾಗ ಎಲ್ಲಿ ಏನು ಅಪಘಾತ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ, ಅಥವಾ ಏನು ಡೆತ್ಸ್ ಆಗುತ್ತೆ, ನೋಬಡಿ ಕ್ಯಾನ್ ಸೇ ಹೌ ವಿ ಆರ್ ಗೋಯಿಂಗ್ ಟು ಡೈ ಆರ್ ಹೌ ದ ಫ್ಯೂಚರ್ ಇಸ್ ಫಾರ್ ಅಸ್. ಸೊ ಇನ್ಶೂರೆನ್ಸ್ ಮ್ಯಾಟರ್ಸ್ ಅ ಲಾಟ್, ಎಸ್ಪೆಷಲಿ ಪೀಪಲ್ ವಿತ್ ಫ್ಯಾಮಿಲಿ. ಐ ಥಿಂಕ್ ಇನ್ಶೂರೆನ್ಸ್ ಇಸ್ ಅ ಮಸ್ಟ್. It Thank plays you. a very Yeah. important role. Of course. So thank you so much for the insight, ರಂಜಿತಾ. ಇವಾಗ ನಮ್ಮ ಲೈಫ್ಗೆ ವಾಪಸ್ ಬರೋಣ. ಈಗ ಫಸ್ಟ್ ಸೆಗ್ಮೆಂಟ್, ಸ್ವೀಟ್ ಮೆಮರೀಸ್, ಶುಗರಿ ಮೆಮರೀಸ್. ಯಾವ್ದು ಹೇಳು? ಶುಗರಿ ಮೆಮರೀಸ್ ಅಂದ್ರೆ ನಮ್ಮ ಚೈಲ್ಡ್ಹುಡ್ Very ಅಲ್ವಾ? ಜಾಸ್ತಿ ಸ್ವೀಟ್ ತಿಂತಾ ಇದ್ವಿ ಚೈಲ್ಡ್ಹುಡ್ ಅಲ್ಲಿ, ಇವಾಗೆಲ್ಲ ಅವಾಯ್ಡ್ ಮಾಡ್ತಾ ಇದೀವಿ ಯಾಕಂದ್ರೆ ಡಯಟ್ ಮಾಡ್ತಾ ಇದೀವಿ ಅಂತ. ಎನಿವೇಸ್, ಸೊ ನಮ್ಮ ಚೈಲ್ಡ್ಹುಡ್ ಬಗ್ಗೆ ಬಂದಾಗ ಫಸ್ಟ್ ಮೀಟ್ ನೆನಪಿದ್ಯಾ? ನಾವ್ ಯಾವಾಗ ಮೀಟ್ ಮಾಡಿದ್ವಿ, ಹೇಗ್ ಮೀಟ್ ಮಾಡಿದ್ವಿ ಅಂತ? ಡು ಯು ರಿಮೆಂಬರ್? Yeah. Yeah. You remember? Yeah. You know why I'm asking? Because I totally don't remember. That is why I'm asking you. ಯಾಕೋ ಇದೇ ನೋವ್ತದೆ ಅಲ್ಲ ಡಾಕ್ಟರ್. I don't remember our first meet is what I meant. ಲುಕ್ ಅಟ್ ದಿಸ್ ಗೈಸ್. ಸೊ ಯಾರು ಇಲ್ಲಿ ಜಾಸ್ತಿ ಲವ್ ಮಾಡ್ತಾ ಇದಾರೆ, ಯಾರು ಫ್ರೆಂಡ್ಶಿಪ್ಗೆ ಹೆಚ್ಚು ವೇಟೇಜ್ ಕೊಡ್ತಾ ಇದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. Whatever. ಆಮೇಲೆ ಹೇಳ್ತೀನಿ ಯಾರು ಹೆಚ್ಚು ಏನ್ ಮಾಡ್ತಾ ಇದಾರೆ ಅಂತ. ನೀ ಹೇಳು ಇವಾಗ. ಸೊ ಆಕ್ಚುಲಿ ಚೈಲ್ಡ್ಹುಡ್ ಅಂತ ಬಂದಿದ ತಕ್ಷಣ ಮತ್ತೆ ವಾಪಸ್ ನನ್ ನೋಡ್ಕೊಂಡ್ ಮಾತಾಡು. ಅದೇ ಚೈಲ್ಡ್ಹುಡ್ಗೆ ಹೋಗ್ಬಿಡೋಣ ಅನ್ನೋ ಫೀಲ್ ಬರ್ತಾ ಇದೆ. ಹಾ, ಬಿಕಾಸ್ ಈಗಿನ ಜೀವನ ಹೆಂಗಾಗ್ಬಿಡಿದೆ ಅಂದ್ರೆ ಇಟ್ಸ್ ಇಸ್ ಸೋ ಸ್ಕೆಡ್ಯೂಲ್ಡ್, ಹೌದು. ಸೋ ಬಿಸಿ ಲೈಫ್. ನಾನ್ ಈಗ ಬಂದ್ ನಿನ್ ಜೊತೆಲಿ ಇರ್ಬೇಕಂದ್ರೂ ಆಗ್ತಾ ಇಲ್ಲ. ಅಂಡ್ ನಿನ್ಗೆ ಟೈಮ್ಗೆ ನಾನು ಕಾಯ್ಬೇಕು ಬಿಕಾಸ್ ಯು ಆರ್ ಸೋ ಬಿಸಿ. ಇಲ್ಲ ಆಕ್ಚುಲಿ ನಿನ್ಗೆ ನಾನ್ ಕಾಯ್ತಾ ಇದ್ದೆ 2 hour ಇಂದ ಪಾಡ್ಕಾಸ್ಟ್ ಮಾಡಕ್ಕೆ. ಓಕೆನಾ? ಎನಿವೇಸ್, ಇವಾಗ ನಾವು ಫಸ್ಟ್ ಯಾವಾಗ ಮೀಟ್ ಮಾಡಿದ್ವಿ ಅದ್ರ ಬಗ್ಗೆ. ಆನ್ ರೋಡ್ಸ್. ಆನ್ ರೋಡ್. ಹೌದು. ಏನ್? ಆಕ್ಚುಲಿ ನಾವಿಬ್ರು ವಿ ಬೋತ್ ವೇರ್ ನೇಬರ್ಸ್.
ವಿ ವರ್ ನೇಬರ್ಸ್. Yes. ಯಾ, ದಟ್ಸ್ when I first saw you. I remember that. ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಿದ್ದೆ ನಾನು. ಹೌದು. ಐ ವಾಸ್ ಅಟ್ ಗ್ರೌಂಡ್ ಫ್ಲೋರ್ ಹಾ. ಅಂಡ್ ಯಾವಾಗ ಹೋಗ್ತಾ ಬರ್ತಾ ಮುಖ ಪರಿಚಯ ಸುಮಾರು ಸಲ ನೋಡಿದೀವಿ. ಹೌದು ಹೌದು. ಬಟ್ ಒನ್ ಡೇ ಯು ಓನ್ಲಿ ಕೇಮ್ ಅಂಡ್ ಸ್ಪೀಕ್ ಟು ಮೀ, ಯು ಸ್ಪೋಕ್ ಟು ಮೀ. ನಾನೇ ಬಂದ್ ಮಾತಾಡ್ಸಿದ್. ನೀನೇ ನಂಗೆ ಬಂದ್ ನಿಜವಾಗ್ಲೂ ಮಾತಾಡ್ದೆ. ನೆನಪಿಲ್ಲ, ಬಟ್ ಹೌದು ನಾನು ಅವಾಗ ತಾನೇ ನಿನ್ನ ಮನೆ ಎದುರುಗಡೆ ಇರೋ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ದೆ. ಅಂಡ್ ಅಲ್ಲಿ ಆಬ್ವಿಯಸ್ಲಿ ನಿನ್ನ ನೋಡ್ತಾ ಇದ್ದೆ, ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಬರೋದು ಹೋಗೋದು, ನೀನು ನನ್ನ ನೋಡ್ತಾ ಇದ್ದೆ. ಐ ಥಿಂಕ್ ವಿ ಯೂಸ್ ಟು ಸ್ಮೈಲ್, ಐ ಥಿಂಕ್ ಅಷ್ಟೇ, ಮಾತಾಡಿಸ್ತಾ ಇರ್ಲಿಲ್ಲ ಅಷ್ಟೇ. ಸ್ಕೂಲ್ ಲೇಟ್ ಆದಾಗ ಸೈಕಲ್ ತಗೊಂಡು ಓಡ್ತಾ ಇದ್ದೆ. ಹೌದು. ಆಲ್ಮೋಸ್ಟ್ ಸೈಕಲ್ ಅಲ್ಲೇ ಹೋಗ್ತಾ ಇದ್ದೆ ಹೌದು, ಸ್ಕೂಲ್ಗೆ, ಹೌದು. ಇಲ್ಲ ಅಂದ್ರೆ ಡ್ಯಾಡಿ ಡ್ರಾಪ್ ಮಾಡೋರು. She used to be always, hurry. ಟೈಮೇ ಇರ್ತಾ ಇರ್ಲಿಲ್ಲ ಪಾಪ. ಬಟ್ ಅಂದ್ರೂ ನಾನ್ ಗ್ಯಾಪ್ ಅಲ್ಲಿ ನೋಡ್ತಾ ಇದ್ದೆ, ಯಾರೋ ನಮ್ಮ ಆಪೋಸಿಟ್ ನೇಬರ್ ಯಾರೋ ಸಕ್ಕತ್ತಾಗಿರೋ ಹುಡ್ಗಿ ಬಂದಿದ್ದಾಳಲ್ಲ, ಹಿಂಗ್ ಆಪೋಸಿಟ್ ಮಾತಾಡ್ಸೋದು. ಹೌಸ್ ಕುಮುದ ನಿನ್ನ ಲವರ್ ಮಾವು. ಓಕೆ, ಸೊ ಎಲ್ಲಿ ಹೇಳು ಬೇಗ, ಫಸ್ಟ್ ಎಲ್ಲಿ ಮೀಟ್ ಮೆಟ್ ಆಗಿದ್ದು? ಆನ್ ದ ರೋಡ್ಸ್ ಅಂಡ್ ಒಂದಿನ ಏನೋ ತಗೊಂಡ್ ನಾನೇನೋ ತರಕಾರಿನೋ ಏನೋ ಕಳ್ಸಿದ್ರು ಅನ್ಕೊಂತೀನಿ. ವಿ ಬೋತ್ ವರ್ ಲೈಕ್ ಸೋ ಸ್ಮಾಲ್, ಮೇ ಬಿ 6th 7th ಸ್ಟ್ಯಾಂಡರ್ಡ್ ಐ ಗೆಸ್. ಯಾರ್ ತರಕಾರಿ ಕಳ್ಸಿದ್ರು? ನಾನ್ ಹೋಗಿದ್ದೆ, ನಾನ್ ತಗೊಂಡ್ ಬರ್ತಾ ಇದ್ದೆ. ನೀನ್ ಸೈಕಲ್ ಅಲ್ಲಿ ರೋಡ್ ಅಲ್ಲಿ ಫೋನ್ Okay. ಏನೋ ಇಟ್ಕೊಂಡ್ ಬರ್ತಾ, ಓ ಈ ವಯಸ್ಸಿಗೆ ಫೋನ್ ಎಲ್ಲ ಇಟ್ಕೊಂಡು ಹೋಗ್ತಿದ್ದಾಳಲ್ಲ ಗುರು. ಆಲ್ರೆಡಿ ಜಡ್ಜ್ ಮಾಡ್ತಾ ಇದ್ಲು ನನ್ನ ಬೇಸಿಕ್ಲಿ. ಓಕೆ, ಆಮೇಲೆ ದೆನ್ ಸರಿ ಅನ್ಬಿಟ್ಟು ನೀನ್ ಪಕ್ಕದಲ್ಲೇ ಹೋಗ್ತಾ ಇದೆಯಾ, ನನ್ಗೆ ಮಾತಾಡ್ಸೋ ಅಷ್ಟೆಲ್ಲ ಇರ್ಲಿಲ್ಲ, ಏನ್ ಮಾತಾಡ್ಸ್ಲಿ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹೋದೆ, ಆಮೇಲೆ ಏ ಹಾಯ್, ಐ ಆಲ್ವೇಸ್ ಯೂಸ್ ಟು ಸಿ ಯು ಅನ್ಕೊಂಡು ಏನೋ ನೀನ್ ಸ್ಟಾರ್ಟ್ ಮಾಡ್ದೆ. ನೈಸ್. ಯಾ ಹಾಯ್, ಮೈ So ನೇಮ್ ಇಸ್ nice. ರಂಜಿತಾ, ವಾಟ್ ಇಸ್ ಯೋರ್ ನೇಮ್ ಅಂತ. ಆಮೇಲೆ ನಾನ್ ಫುಲ್ ಕಂಟಿನ್ಯೂ ತಗೊಂಡ್ಬಿಟ್ಟೆ. ಓಕೆ, ಸೊ ಅಲ್ಲಿಂದ ಫ್ರೆಂಡ್ಶಿಪ್ ಬೆಳೀತು. Start ಆಯ್ತು. ಸೊ ನನ್ನನ್ನ ಫಸ್ಟ್ ನೀನು ಮಾತಾಡಿಸಿದಾಗ ನನ್ನ ಬಗ್ಗೆ ಏನ್ ಒಪಿನಿಯನ್ ಇತ್ತು? ವಾಟ್ ಶಿ ಸೋ ಬಬ್ಲಿ, ಸೋ ಕ್ಯೂಟ್. ಸದ್ಯಕ್ಕೆ ಫ್ರೆಂಡ್ಶಿಪ್ ಮಾಡಿ, ಐ ಮೀನ್ ಫ್ರೆಂಡ್ಶಿಪ್ ಮಾತಾಡಿಸ್ದಾಗಲ್ಲ, ನನ್ನ ನೋಡ್ದಾಗ ಸುಮ್ನೆ ನೋಡಿದ್ಯಾ ನನ್ನ, ಸೊ ಏನ್ ಒಪಿನಿಯನ್ ಇತ್ತು ನನ್ನ ಬಗ್ಗೆ? ನಿನ್ನ ನೋಡಿದ ತಕ್ಷಣ ಹೋಗಿ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಮಮ್ಮಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಸಕ್ಕತ್ತಾಗಿರೋ ಹುಡುಗಿ ಬಂದಿದೆ ಮಮ್ಮಿ, ಚಿಕ್ಕ ನಿನ್ಗೆ ಈಗ್ಲೇ ಯಾರು ಚೆನ್ನಾಗಿದ್ದಾರೆ ಸಕ್ಕತ್ತಾಗಿದ್ದಾರೆಲ್ಲ ಗೊತ್ತಾಗತ್ತಾ? ಇದ್ ನನ್ಗೆ ಗೊತ್ತಿರ್ಲಿಲ್ಲ, ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದು ನಿಮ್ಮ ಅಮ್ಮ ಹತ್ರ ಹೋಗಿ ನಮ್ಮ ಅಮ್ಮನ ಹತ್ರ ಓಡಾಗ ಹೇಳ್ದೆ, ಮಮ್ಮಿ ಆಪೋಸಿಟ್ ಮನೆ ಹುಡುಗಿ ಹಿಂಗೆ ಕ್ಲಾಸ್ ಹೊಡ್ಕೊಂಡು ಚಿಕ್ಕ ಮಕ್ಳು ಹೆಂಗ್ ಮಾಡ್ತಾರೆ ಹಂಗೆ ಬಂದಿದ್ದಾಳೆ, ನಾನು ನೋಡಿ ಫ್ರೆಂಡ್ಶಿಪ್ ಮಾಡ್ತೀನಿ, ಅವಳು ಸಕ್ಕತ್ತಾಗಿದ್ದಾಳೆ, ನಮ್ಮ ಕ್ಲಾಸಲ್ಲಿ ನಂತರ ಚೆನ್ನಾಗಿರೋರು ಯಾರು ಇಲ್ಲ, ನಂಗೆ ಈಗ ಒಬ್ರು ಫ್ರೆಂಡ್ ಸಿಕ್ಕರು ಚೆನ್ನಾಗಿರೋರು. ಮೈ ಗಾಡ್, ಇದು ಹೆಂಗೆ ಅಂದ್ರೆ ಫುಲ್ಲು ಇವಾಗ ನನಗೆ ಇಟ್ಸ್ ಅ ನ್ಯೂ ಥಿಂಗ್, ಬಿಕಾಸ್ ನನ್ಗಿದ್ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಹೋಗಿ ಹೇಳಿದ್ಯಾ ಅಂತ. ಐ ಆಮ್ ರಿಯಲಿ ಟಚ್ಡ್ ಮಾ, ಐ ಆಮ್ ರಿಯಲಿ ಇಂಪ್ರೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಆಗಿಂದ ಲವ್ ಮಾಡಿ ಈಗಲೂ ಆ ಲವ್ ಉಳಿಸ್ಕೊಂಡಿದ್ದೆ. ಅಫ್ಕೋರ್ಸ್ ಇಟ್ಸ್ ಫಾರ್ ಎವರ್ ಲವ್ ಅಲ್ವಾ ನಮ್ದು. ಓಕೆ, ಈಗ ನೆಕ್ಸ್ಟ್ ಏನಂದ್ರೆ, ಇಷ್ಟು ವರ್ಷ ಫ್ರೆಂಡ್ಶಿಪ್ ಎಷ್ಟು ವರ್ಷ ಆಯ್ತು? ಐ ಥಿಂಕ್ 19 years. 19 years. 20 Oh my years, 2026 ಬಂದ್ಬಿಡುತ್ತಲ್ಲ. ಆಲ್ಮೋಸ್ಟ್ 19-20 years ಆಫ್ ಫ್ರೆಂಡ್ಶಿಪ್ ಅಂದ್ರೂ ಏನ್ ತಪ್ಪಿಲ್ಲ. ಯಾ, ಸೊ ಇಷ್ಟು ವರ್ಷ ನಾವು ಫ್ರೆಂಡ್ಸ್ ಆಗಿದ್ದೀವಿ ಅಂತ ನಿಂಗೆ ಅನ್ಸಿತ್ತಾ? ನಾವು ಫಸ್ಟ್ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ 19 years ಆಯ್ತಾ? ಆಲ್ ಟೈಮ್ ವೆನ್ ಐ ಮೀಟ್ ಯು ಐ ಫೀಲ್ ಇಟ್ ಇಸ್ ನ್ಯೂ. ನಂಗೆ ಹಳೇದು ಅಯ್ಯೋ ಬೇಜಾರು, ಅಯ್ಯೋ ಇಲ್ಲಿಂದ ಹೋದ್ರೆ ಈಗ್ಲೂ ಅಷ್ಟೇ ಬರ್ತಾ ಐ ಹ್ಯಾಡ್ ಓನ್ಲಿ ಒನ್ ಥಿಂಗ್ ಇನ್ ಮೈ ಮೈಂಡ್, ಅಯ್ಯೋ ಇವತ್ತು ಕಾಯಿಸ್ತಾ ಇದ್ದೀನಲ್ಲ, ಈ ಸಲನಾದ್ರೂ ನಾನ್ ಬೇಗ ಹೋಗ್ಬೇಕಾಗಿತ್ತಲ್ಲ. ಅದು ಯಾವಾಗ್ಲೂ ಇರೋದೇ, ಅದು ಏನು ಮಾಡಕ್ ಆಗಲ್ಲ. ಆಕ್ಚುಲಿ ದಿ ಓನ್ಲಿ ಪರ್ಸನ್ ವೇಟ್ಸ್ ಫಾರ್ ಮೀ, ಅಂಡ್ ನಾನು ಒಬ್ರನ್ನೇ ತುಂಬಾ ವೇಟ್ ಮಾಡ್ತೀನಿ, ಅಂಡ್ ಐಶು ಒಬ್ರಿಗೆ ಕಾಯೋದಂದ್ರೆ ಅದ್ ನನ್ಗೇನೆ. ಎವ್ರಿಬಡಿ ವೇಟ್ಸ್ ಫಾರ್ ಹರ್, ಶಿ ವೇಟ್ಸ್ ಫಾರ್ ಮೀ. That is friendship. ಯಾ, ಅಂದ್ರೆ ತುಂಬಾ ವೇಟ್ ಮಾಡಿಸ್ತಾಳಪ್ಪ, ಎಲ್ಲಾ ಕಡೆ ವೇಟ್ ಮಾಡಿಸ್ತಾಳೆ. ನಾನು ಎಲ್ಲೋದ್ರೂ ಅವಳು ಲೇಟ್ ಆಗಿ ಬರ್ತಾಳೆ. ಸೊ ಒಂದು ಟೈಮಿಗೆ ಒಪ್ಕೊಂಡಿರ್ತೀವಿ, ಆ ಟೈಮಿಗಂತೂ ಬರೋದೇ ಇಲ್ಲ. 1 hour ನಾನು ಮುಂದೆ ಹಾಕೊಬೇಕು, 1 hour ಮುಂದೆ. ನಾನು 2 o'clock ಆಲ್ರೆಡಿ ಹೇಳಿಟ್ಟಿರ್ತೀನಿ, ನಾನು ಇಲ್ಲ ಅದು 3 o'clock ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ರಂಜಿತಾ ಅಂದ್ರೆ ಐಶ್ ಸ್ವೀಟ್. ಓಕೆ, ಎನಿವೇಸ್, ಸೊ ಇವಾಗ ಚೈಲ್ಡ್ಹುಡ್ ಅಲ್ಲಿ ಏನಾದ್ರೂ ಒಂದು ಮೆಮೊರಿ ನಿನ್ಗೆ ಇವಾಗವರೆಗೂ ನೆನಪಿರೋದು ಅಂದ್ರೆ? ನನ್ ಜೊತೆಗೆ ನಿಂದು ತುಂಬಾ ಮೆಮರೀಸ್ ಇದೆ ಬಿಡು. ಚೈಲ್ಡ್ಹುಡ್ ಅಲ್ಲಿ ಎಲ್ರದ್ದು ಮೆಮರೀಸ್ ಇರುತ್ತೆ, ಬಟ್ ನನ್ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಮರಿ ನಿನ್ಗೆ ಇವಾಗ್ಲೂ ನೆನಪಿರೋದ. ನನ್ಗೂ ಇದೆ ಒಂದು ಮೆಮರಿ ನಿನ್ ಜೊತೆಗೆ, ಅದ್ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ನೀನ್ ಹೇಳು. ಬ್ಯೂಟಿಫುಲ್ ಮೆಮರಿ ಅಂದ್ರೆ ಮನೇಲಿ ಏನೋ ಹೇಳ್ದಂಗೆ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಿದ್ವಲ್ಲ. ಮನೇಲಿ ಹೇಳ್ತಾ ಇದ್ವಿ, ಬೇರೆ ಹೇಳ್ತಾ ಇದ್ವಿ ಅಷ್ಟೇ. ದಟ್ ಇಸ್ ಟ್ರೂ. ಮನೇಲಿ ಹೇಳ್ದಂಗೆಲ್ಲ ಹೋಗಕ್ ಆಗ್ತಾ ಇರ್ಲಿಲ್ಲ, ಮನೇಲಿ ಬೇರೆನೆ ಹೇಳಿ ಹೊರಗಡೆ ಹೋಗ್ತಾ ಇದ್ವಲ್ಲ. ಅಂಡ್ ವಿ ಯೂಸ್ ಟು ಹ್ಯಾವ್ ದಟ್ ಹ್ಯಾಪಿನೆಸ್ ಅಂಡ್ ಜಾಯ್ ಇದೆಯಲ್ಲ, ಯಾವ್ದು ಇವತ್ತು ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ. ತುಂಬಾ ಸಲ ಹೋಗಿದ್ವಿ. ವಿಚ್ ವಿ ಹ್ಯಾಡ್, ಓ ಮೈ ಗಾಡ್, ಹೋಗಿದ್ವಿ. ಹೌದು, ಸೇಮ್. ನಾನು ಅದೇ ಹೇಳಕ್ ಬಂದೆ, ಬಿಕಾಸ್ ನನ್ನ ಫೇವ್ರೆಟ್ ಮೆಮರಿ ನಿನ್ ಜೊತೆಗೆ ಸೋ ಸ್ಮಾಲ್. ಯಾ, ನನ್ ಫೇವ್ರೆಟ್ ಮೆಮರಿ ನಿನ್ ಜೊತೆಗೆ ಅಂದ್ರೆ ಮೂವಿಗೆ ಹೋಗಿದ್ದು. ಅವತ್ತು ಮನೇಲಿ ಏನೋ ಸುಳ್ಳು ಹೇಳಿ ನಾವಿಬ್ರು ಒಟ್ಟಿಗೆ
ಬಸ್ಸಲ್ಲಿ ಹೋಗಿ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಕೊಂಡು ಯಾವ ಮೂವಿಗೆ ಹೋಗಿದ್ವಿ ನೆನ್ಪಿದ್ಯಾ? ಮೂವಿ ಆಕ್ಚುಲಿ ಕೆಂಪೇಗೌಡ ಮೂವಿಗೆ ಹೋಗಿದ್ದು. ಮೂವಿ ನಮ್ಮ ಕಿಚ್ಚ ಸುದೀಪ್ ಬಾದ್ಶಾ ಸುದೀಪ್ ಸರ್ ಕೆಂಪೇಗೌಡ ಸಿನಿಮಾಗೆ ಹೋಗಿದ್ದು ನಾವಿಬ್ರೇ ಫಸ್ಟ್ ಟೈಮ್ ಬಸ್ಸಲ್ಲಿ, ಅದು ಸ್ಕೂಲ್ ಹುಡುಗಿರು. ಸ್ಕೂಲ್ ಹುಡುಗಿ ಅಂಡ್ ಬಸ್ಸಲ್ಲಿ ಹೋಗೋದು ಇಟ್ ಇಸ್ ಸೋ ನ್ಯೂ ಫಾರ್ ಅಸ್. ಇಬ್ರಿಗೂನು ಬಸ್ಸಲ್ಲಿ ಹಿಂಗೆ ಹಂಗೆ ವಾಟ್ ಟು ಡೂ ಹೆಂಗೆ ಅನ್ಕೊಂಡ್ ಫುಲ್ ತಲೆ ಕೆಡ್ಸ್ಕೊ ಅಂದ್ರೂ ಹೋಗ್ಲೇಬೇಕು ನಾವ್ ಹೋಗ್ಲೇಬೇಕು. ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಕೊಂಡು, ಅದು ಮೆಜೆಸ್ಟಿಕ್ ಎಂತ ಬಿಸಿ ಮೆಜೆಸ್ಟಿಕ್ ಆಲ್ಸೋ ನ್ಯೂ ಅದು ನಾವು ಫುಲ್ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಡಾಲರ್ಸ್ ಕಾಲನಿ ಹುಡುಗಿರು ಮೆಜೆಸ್ಟಿಕ್ ಅಲ್ಲಿ ಅಂದ್ರೂ ತಪ್ಪಿಲ್ಲ. ಸೊ ಹೋಗಿದೀವಿ, ಆಮೇಲೆ ಏನೇನೋ ಲಸ್ಸಿ ಕುಡಿದ್ವಿ, ಐಸ್ ಕ್ರೀಮ್ ತಿಂದ್ವಿ. ನಮ್ಗೊಂಥರ ಕೇಜ್ ಅಲ್ಲಿ ಇರೋರ್ನ ಎಲ್ಲೋ ಬಿಟ್ಬಿಟ್ರು. ಲೈಕ್ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ ಡಾಲರ್ಸ್ ಕಾಲನಿ ಹೆಂಗೆ ಏರಿಯಾ, ಆ ಏರಿಯಾನಲ್ಲಿ ಆ ಪಾಶ್ನೆಸ್ ಅಲ್ಲಿ ನಾವಲ್ಲಿ ಹೋಗ್ಬಿಟ್ಟು ಏನೋ ಲೋಕಲ್ ಕಣ್ಣಿಗೆ ಎಲ್ಲ ಕಾಣಿಸ್ತಾ ಇದೆ, ನೋಡಿದ್ದೆಲ್ಲ ಬೇಕು ಅನ್ಸ್ತಾ ಇದೆ. ಸೊ ಐ ರಿಮೆಂಬರ್ ವಿ ಹ್ಯಾಡ್ ಐಸ್ ಕ್ರೀಮ್, ಲಸ್ಸಿ ಕುಡಿದ್ವಿ. ಅದಾದ್ಮೇಲೆ ವಿ ವೆಂಟ್ ಟು ದ ಮೂವಿ ಅಂಡ್ ಅಷ್ಟೇ ನೆನ್ಪಿರೋದು. ಆಮೇಲೆ ಬಸ್ಸಲ್ಲಿ ಭಯ ಪಟ್ಕೊಂಡು ವಾಪಸ್ ಬಂದ್ವಿ. ಟೈಮ್ ಆಗೋಯ್ತು, ಏನ್ ಹೇಳೋದು, ನೀವ್ ಕೇಳಿದ್ರೆ ನೋಡಿದ್ವಿ ನಾವು, ಫುಲ್ ನೋಡಿದ್ವಿ, ಫುಲ್ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ ಮೂವಿ. ಫುಲ್ ನೀನ್ ಬೇರೆ ವಿಸಿಲ್ ಹೊಡಿತಾ ಇದ್ದೆ ಮೂವಿಯಲ್ಲಿ, ಥಿಯೇಟರ್ ಅಲ್ಲಿ ವಿಸಿಲ್ ಹೊಡ್ಕೊಂಡು ಹಿಂಗ್ ಮಾಡ್ಕೊಂಡು. ಇವಳು ಆಕ್ಚುಲಿ ವಿಸಿಲ್ ಹೊಡಿತಾಳೆ. ಆಕ್ಚುಲಿ ವಿಸಿಲ್ ಹೊಡಿಯಕ್ ಇವಳಿಗೆ ಗೊತ್ತು, ನನಗ್ ಬರಲ್ಲ. ವಿಸಿಲ್ ಎಲ್ಲ ಹೊಡ್ಕೊಂಡು ಮಜಾ ಮಾಡಿ ಇಬ್ರೆ ಲೈಕ್ ಲಿಟ್ರಲಿ. ಇವಾಗ ಎಲ್ಲ ನೋಡ್ತೀನಿ ಎಲ್ಲ ಗುಂಪಲ್ಲಿ ಮಜಾ ಮಾಡ್ತಾರೆ, ಬಟ್ ನಾವು ಮಜಾ ಮಾಡಿರೋ ಅಷ್ಟು ಐ ಡೋಂಟ್ ಥಿಂಕ್ ಎಕ್ಸಾಕ್ಟ್ಲಿ. ಬರೀ ಇಬ್ರೇ ಇಷ್ಟ ಮಜಾ ಮಾಡ್ತಾರ ಅಂತ ಯೋಚನೆ ಮಾಡ್ಬೇಕು, ಆ ಮಟ್ಟದ ಮಜಾ ಮಾಡಿದೀವಿ. ಅಂಡ್ ಈಗ ಎಷ್ಟೊಂದು ದುಡ್ಡಿದೆ, ಇಬ್ರು ವಿ ಆರ್ ಸೆಟಲ್ಡ್, ಬಟ್ ಸ್ಟಿಲ್ ಅಂದ್ರೆ ಕೈಂಡ್ ಆಫ್ ಸೆಟಲ್. ಇವಾಗ ಎಷ್ಟೇ ದುಡ್ಡಿದ್ರು, ಎಷ್ಟೇ ನಮ್ಮ ಹತ್ರ ಏನೇ ಇದ್ರು ಆ ಟೈಮ್ ಸಿಗಲ್ಲ. ಮತ್ತೆ ಆ ಏಜ್ ಅಲ್ಲಿ ಇರುವಂತ ಒಂದು ಜೋಶ್ ಇರಲ್ಲ, ಆ ಎಕ್ಸೈಟ್ಮೆಂಟ್. ಎಷ್ಟೋ ಸಿನಿಮಾಗಳು ನೋಡ್ಬಿಟ್ಟಿದೀವಿ, ಎಷ್ಟೋ ಸಲ ಇವಾಗ ಬಸ್ಸಲ್ಲಿ ಓಡಾಡಿದೀವಿ, ಎಷ್ಟೋ ಸಲ ರೋಡ್ ಅಲ್ದಿದೀವಿ, ಎಲ್ಲ ಕಡೆ ಹೋಗ್ಬಿಟ್ಟಿದೀವಿ. ಬಟ್ ಆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ದಟ್ ಈಸ್ ದ ಮೋಸ್ಟ್ ಸ್ಪೆಷಲ್ ಇನ್ ಎವ್ರಿಬಡೀಸ್ ಲೈಫ್. ಅಂಡ್ ಎಲ್ರಿಗೂ ನಾನು ಹೇಳೋದು ಅಷ್ಟೇನೆ, ದುಡಿಯೋದು ಮಾತ್ರ ನಿಮ್ ಆಂಬಿಷನ್ ಆಗಿರ್ಬಾರ್ದು, ದುಡಿಯೋದು ಮಾತ್ರ ನಿಮ್ದು ಒಂದು ಗೋಲ್ ಆಗಿರ್ಬಾರ್ದು. ದುಡ್ದು ಏನ್ ಮಾಡ್ತೀರಾ? ಯುನೋ ಸುತ್ತಿ ದೇಶ ನೋಡಿ, ವೆಕೇಶನ್ಗೆ ಹೋಗಿ, ಸ್ಪೆಂಡ್ ಟೈಮ್ ವಿತ್ ಯೋರ್ ಲವ್ಡ್ ಒನ್ಸ್, ಬಿಕಾಸ್ ಯು ನೆವರ್ ನೋ ಏನಾಗುತ್ತೆ ಫ್ಯೂಚರ್. ವಾಟ್ ಗೊತ್ತಿಲ್ಲ, ಇರೋದ್ ಒಂದ್ ಜೀವನ, ಮಸ್ತ್ ಮಜಾ ಮಾಡಿ, ನಿಮ್ಗೆ ಅನ್ಸೋರ್ ಜೊತೆಲಿರಿ, ಖುಷಿ ಪಡಿ. ಇವತ್ ಇಂಟರ್ವ್ಯೂ ಹಿಂಗ್ ಮಾಡ್ತಾ ಇದೀವಿ, ನಮ್ದೆಲ್ಲ ರೀಕಾಲ್ ಮಾಡ್ಕೋತಾ ಇದೀವಿ. ನಾನು ವಾಪಸ್ ಮನೆಗೆ ಹೋಗ್ತೀನ ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಐ ಸ್ಪೆಂಡ್ ಸಮ್ ಗುಡ್ ಕ್ವಾಲಿಟಿ ಟೈಮ್. ಬಿಡ್ತು ಇದು ಯಾವಾಗಲೂ ನಮ್ಮಿಬ್ರ ಮಧ್ಯ ಇದ್ದೇ ಇದೆ. ಸೊ ಐ ಡೋಂಟ್ ನೋ, ಇಟ್ ವಾಸ್ ಫನ್ ಮ್ಯಾನ್. ನಿಜವಾಗ್ಲೂ ನಿನ್ನಂತ ಒಂದು ಫ್ರೆಂಡ್ ಸಿಕ್ಕಿರೋದು, ಅದು ನನ್ನ ಚೈಲ್ಡ್ಹುಡ್ ಆ ಫೇಸ್ ಅಲ್ಲೇ ನಿನ್ನಂತವಳು ಸಿಕ್ಕಿರೋದು ನಿಜವಾಗ್ಲೂ ನನ್ ಪುಣ್ಯ. ಐ ಆಮ್ ವೆರಿ ಲಕ್ಕಿ. ಬಟ್ ಇನ್ನೊಂದು ಬೆಸ್ಟ್ ಪಾರ್ಟ್ ನಾವ್ ಹೇಳಿಲ್ಲ, ನೀನ್ ಬೇರೆ ಸ್ಕೂಲು, ನಾನ್ ಬೇರೆ. ಸೊ ನೀನು ಬೆಲ್ ಸ್ಕೂಲ್ ಅಲ್ಲಿ ಇದ್ದೆ, ನಾನು ಡಾಫೋಡಿಲ್ಸ್ ಅಲ್ಲಿ ಇದ್ದೆ, ಅಂಡ್ ಆಫ್ ಕೋರ್ಸ್ ಬೇರೆ ಬೇರೆ ಸ್ಕೂಲು, ಬಟ್ ವಿ ವರ್ ವೇಟಿಂಗ್ ಟು ಗೆಟ್ ಬ್ಯಾಕ್ ಹೋಮ್ ಅಂಡ್ ಟು ಬಿ ವಿತ್ ಈಚ್ ಅದರ್. ನಾವು ಹೋಮ್ ವರ್ಕ್ ಮತ್ತೆ ಎಕ್ಸಾಮ್ ಓದ್ಕೊಳ್ಳೋದು ಎಲ್ಲ ಜೊತೆಗೆ ಮಾಡ್ತಾ ಇದ್ವಿ. ಅಂಡ್ ನಿಮ್ ಮನೆಗ್ ನಾನ್ ಜಾಸ್ತಿ ಸಲ ಬರ್ತಾ ಇದ್ದೆ, ಯಾಕಂದ್ರೆ ನಿಮ್ಮ ಅಮ್ಮ ಚಿಕನ್ ಮಾಡೋರು. ಅವಾಗ ನಮ್ಮ ಮನೇಲಿ ವೆಜ್, ನಮ್ಮ ಮನೇಲಿ ಇವಳು ಹೆಂಗೆ ಅಂದ್ರೆ ಅಲ್ಲಿ ಲೈಕ್ ಆಪೋಸಿಟ್. ಫಸ್ಟ್ ಯಾವ ಕ್ಲಾಸ್ ಅಲ್ಲಿ ಇದ್ವಿ ಅದೇಳು, ನೆನ್ಪಿದ್ಯಾ? ಯಾವ ಕ್ಲಾಸ್ ಅಲ್ಲಿ ಇದ್ವಿ? ಮೇ ಬಿ 7th ಸ್ಟ್ಯಾಂಡರ್ಡ್, 6th ಇಂದ ಫ್ರೆಂಡ್ಸ್. 7th ಇವೆಲ್ಲ ಆಟಗಳು ಶುರು ಮಾಡ್ಕೊಂಡ್ವಿ. ಇವಾಗ ನಾನ್ ಸ್ಟಾಪ್ ಆಗಿ ಇನ್ನೂ ಆಟ ಆಡ್ತಾನೆ. ವಾಟ್ ಪಾಸಿಟಿವ್ ಆಗಿ ಹೇಳಿದಪ್ಪ. ನೀವು ಬೇರೆ ಆಟ ಅನ್ಕೊಂಡು ಏನ್ ಮಾಡಕ್ಕಾಗತ್ತೆ? ಏನಾದ್ರು ಅನ್ಕೊಳ್ಳಿ. ಓಕೆ, ಹೇಳು. ಸೊ ಈ ಮೇಲೆ ಫ್ಲೋರ್ ಅಲ್ಲಿ ಇದ್ದಿ, ಇಲ್ಲಿಂದ ಆಂಟಿ ನಿಮ್ ಮನೆಯಿಂದ ಚಿಕನ್ ಸ್ಮೆಲ್ ಬರ್ತಾ ಇದೆ. ನಮ್ಮಮ್ಮ ಮಾಡೋ ಚಪಾತಿ ಚಿಕನ್ ಫ್ರೈ ಅಂದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಪ್ರಾಣ, ತುಂಬಾ ಇಷ್ಟ. ಇವಾಗ್ಲೂ ನಮ್ಗೆ ಟೇಸ್ಟ್ ಇನ್ನು ಬಾಯಲ್ಲಿದೆ. ಐ ಕಾಂಟ್ ಫರ್ಗೆಟ್ ದ ಟೇಸ್ಟ್. ಅಷ್ಟೇ, ಐಶು ಇಸ್ ಆಲ್ ಟೈಮ್ ಫೇವ್ರೆಟ್. ಬಾಮ ನಿನ್ಗೆ ಬಿಟ್ಟು ನಾವು ತಿಂತೀವ, ಬಾಮ ಫಸ್ಟ್ ಅವಳಿಗೆ ಹಾಕೊಡ್ತಾ ಇದ್ದು. ಆಕ್ಚುಲಿ ನಮ್ಮ ಮನೇಲಿ ಅವಾಗ ವೆಜ್ ಮಾತ್ರ ಕುಕ್ ಮಾಡ್ತಾ ಇದ್ರು, ಯಾಕಂದ್ರೆ ಮಮ್ಮಿ ಇಸ್ ಪ್ಯೂರ್ ವೆಜಿಟೇರಿಯನ್. ಸೊ ಅವಾಗ ನಾವು ಮನೇಲಿ ಕುಕ್ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ. ಸೊ ನಾನು ನಮ್ಮ ತಂದೆ ಯಾವಾಗಾದ್ರೂ ಹೊರಗಡೆ ಹೋಗಿ ಚಿಕನ್ ತಿನ್ಕೊಂಡ್ ಬರ್ತಾ ಇದ್ವಿ. ಸೊ ಎದುರುಗಡೆನೆ ಸಿಕ್ತಲ್ಲ ನನ್ಗೆ. ಹೌದು, ಎದುರುಗಡೆನೆ ಅದು ಸ್ಮೆಲ್ ಹೆಂಗ್ ಕಂಡಿಡಿತಾ ಇಲ್ಲೋ ಗೊತ್ತಿಲ್ಲ. ನನ್ಗೆ ಪಕ್ಕದಲ್ಲಿ ರೂಮ್ ಅಲ್ಲಿ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ತಿರೋ ಸ್ಮೆಲ್ ಬರ್ತಾ ಇರ್ಲಿಲ್ಲ, ಇವಳಿಗೆ ಅಷ್ಟು ದೂರ ಸ್ಮೆಲ್ ಹೋಗ್ತಾ ಇತ್ತು. ಆಕ್ಚುಲಿ ಕಿಚನ್ ವಿಂಡೋ ಡೈರೆಕ್ಟ್ ನಿಮ್ಮ. ಹೌದು, ಅಲ್ಲ ಯಾಕೆಂದ್ರೆ ನಿಂಗೆ ಅಭ್ಯಾಸ ಇತ್ತು ಡೈಲಿ, ಅಂದ್ರೆ ಮಾಡ್ತಾ ಇದ್ರಲ್ಲ ಮನೇಲೆ ಮಾಡ್ತಾ ಇರಲ್ಲ. ನನ್ಗೆ ಅದು ಅಭ್ಯಾಸ ಇರ್ತಾ ಇರ್ಲಿಲ್ಲ, ಮನೇಲಿ ಯಾರು
ಮಾಡ್ತಾ ಇರ್ಲಿಲ್ಲ. ನನ್ಗೆ ಚಿಕನ್ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೆಟ್ ಅವಾಗ, ಯಾಕೆಂದ್ರೆ ಇಟ್ ವಾಸ್ ಲೈಕ್ ಯಾವಾಗ್ಲೋ ಒಂದ್ಸಲ ತಿಂತ ಅದ್ರಲ್ಲೂ ನಮ್ಮಮ್ಮನ ರೆಸಿಪಿ ಇಟ್ ಇಸ್ ಲೈಕ್ ಸೂಪರ್. ಅಂದ್ರೆ ಕಂಪ್ಲೀಟ್ ಗೌಡ್ರು ನಾಟಿ ಸ್ಟೈಲ್ ಊಟ, ಪ್ಯೂರ್ ಒಥೆಂಟಿಕ್ ಹೋಮ್ ಮೇಡ್ ಊಟ. ಸೊ ಐ ಯೂಸ್ ಟು ವೇಟ್ ಆಕ್ಚುಲಿ ಮಮ್ಮಿ ಊಟ ತಿನ್ನೋದಕ್ಕೆ. ಸೊ ಯಾ, ಲಾಟ್ ಆಫ್ ಮೆಮರೀಸ್. ಇನ್ನೊಂದ್ ಏನಾದ್ರು ಇದ್ಯಾ? ಇನ್ನೊಂದು ಬ್ಯೂಟಿಫುಲ್ ಮೆಮರಿ ಹೇಳಲೇಬೇಕು. ಕೈನೆಟಿಕ್. ವಿ ಬೋತ್ ಆರ್ ಆನ್ ದ ಸೇಮ್ ಪೇಜ್. ನಾವ್ ಏನು ಹೇಳ್ತಾ ಇದೀವಿ. ಸೊ ಅದೊಂದು ಒಂದು ದೊಡ್ಡ ಫೇಸ್ ಆಫ್ ಮೈ ಲೈಫ್. ಅಂದ್ರೆ ಸೈಕಲ್ ಆಯ್ತು, ನಾನು 8th ಸ್ಟ್ಯಾಂಡರ್ಡ್ ಬಂದಾಗ ನನ್ನ ಕೈಯಲ್ಲಿ ಕೈನೆಟಿಕ್ ಬಂತು. ಹೌದು. ನಮ್ಮ ಅಪ್ಪ ಅಮ್ಮ ಅದ್ ಯಾವ ಧೈರ್ಯದ ಮೇಲೆ ಕೊಟ್ಟು ಕಳಿಸ್ತಾ ಇದ್ರೋ ಗೊತ್ತಿಲ್ಲ ನನ್ಗೆ ಇವಾಗವರೆಗೂ. ಬಟ್ ಅವಾಗ್ಲೇ ನಾನು ಕೈನೆಟಿಕ್ ಓಡ್ಸಕ್ಕೆಲ್ಲ ನಾನು ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಅದ್ರಲ್ಲಿರೋ ಅಡ್ವೆಂಚರ್ಸ್ ಇವಾಗ ಯಾವ ಕಾರಲ್ಲೂ ನನ್ಗೆ ಸಿಗಲ್ಲ. ಎಕ್ಸಾಕ್ಟ್ಲಿ ಹೆಂಗ್ ಓಡಾಡ್ತಾ ಇದ್ವಿ ಹೇಳು, ಇಡೀ ಏರಿಯಾ ನಾವ್ ಗಾಡಿ ತೆಗ್ದ್ವಿ ಅಂದ್ರೆ ಏರಿಯಾ ಹುಡುಗರೆಲ್ಲ ಆ ಕಾರ್ನರು ಈ ಕಾರ್ನರು. ಆ ರಾಜಣ್ಣ ಅಂಕಲ್ ಇದ್ರು ಗೊತ್ತಾ, ಅಯ್ಯೋ, ಅವ್ರಿಗೆ ಎದ್ರುಕೊಂಡ್ ನಮ್ ರೋಡ್ ಒಂದು ಸ್ವಲ್ಪ ಓಕೆ, ನಾವ್ ರೋಡ್ ಬಿಟ್ಟು ಹೋಗ್ತಾ ಇದೀವಿ ಅಂದ್ರೆ ನಮ್ ಗಾಡಿ ಸೌಂಡ್ ಎಷ್ಟ್ ಜನ ಹುಡುಗರು ಬಂದ್ ನಿಂತ್ಕೊಂತ ಇದ್ರು ಅಂತಾನೆ ಗೊತ್ತಿಲ್ಲ. ಹುಡುಗಿರು ಬರ್ತಾ ಇದ್ರು. ಹುಡುಗಿರು ಏನ್ ಇವಾಗ್ಲೇ ಸ್ಕೂಲ್ ಟೈಮ್ ಅಲ್ಲಿ ನಾವ್ ಎಷ್ಟು ಬಿದ್ದಿದೀವಿ, ಎದ್ದಿದೀವಿ, ಆ ಗಾಡಿ ಕಿಕ್ ಹೊಡ್ದಿದೀವಿ. ಅಷ್ಟೊಂದೆಲ್ಲ ಬಿದ್ದಿಲ್ಲಮ್ಮ, ಒಂದ್ 2 ಸಲ 3 ಸಲನಾದ್ರೂ ಬಿದ್ದಿದೀವಿ. ಹೌದಾ? ಆಕ್ಚುಲಿ ಟ್ರೈ ಮಾಡ್ತಿದ್ದ ಅವಳ, ನಂಗಂತೂ ಬರ್ತಾ ಇರ್ಲಿಲ್ಲ. ಅವಳಿಗೆ ಬರ್ತಾ ಇರ್ಲಿಲ್ಲ, ನಾನು ಓಡಿಸ್ತಾ ಇದ್ದೆ ಗಾಡಿ. ಇನ್ಫ್ಯಾಕ್ಟ್ ಆಮೇಲೆ ನನ್ಗೆ ಮೋಸ್ಟ್ ಕಲ್ಸ್ಕೊಟ್ಟಿದ್ದೆ ಅವಳು ಗಾಡಿ. ಆಮೇಲೆ ಅಣ್ಣ ಸ್ವಲ್ಪ ಹೇಳ್ಕೊಟ್ಟ. ಬಟ್ ಆಕ್ಚುಲಿ ಇವಳ ಜೊತೆ ಕಲ್ತಿದ್ದನ್ನ ಮನೇಲಿ ಹೇಳ್ದಂಗೆ ದೊಡ್ಡದಾಗ ಹೊಸದಾಗ ಕಲಿತಾರೋ ತರ ಪೋಸ್ಟ್ ಕೊಟ್ಟು ಮನೇಲಿ ಕಲ್ತೆ ಮತ್ತೆ. ಕಾಣ್ತಲ್ಲ ಸ್ಕೂಲ್ ಹುಡುಗಿರು ಗಾಡಿ ತಗೊಂಡು ಹೋಗ್ತೀವಿ. ದಟ್ ಕೆನೆಟಿಕ್ ಮೂಮೆಂಟ್. ಅಂಡ್ ಅದೇ ಕೆನೆಟಿಕಲಿ ಪಾಪ ಕಾಲೇಜ್ ನಾನು PUಗೆ ಅವಾಗ ಜಾಯ್ನ್ ಆದೆ BL ಅಲ್ಲಿ. ಅದಕ್ಕೂ ಮನೇಲಿ ತುಂಬಾ ಜಗಳ ಆಯ್ತು. ನಾನು ಅದೇ ಕಾಲೇಜ್ ಹೋಗ್ಬೇಕು ಮಾಡ್ಬೇಕು ಅನ್ಕೊಂಡ್, ಬಟ್ BL ಅಲ್ಲೇ ಒಂದ್ ಕಂಟಿನ್ಯೂಟಿ ಆಗ್ಲಿ ಅಂತ ಅಲ್ಲೇ ಸೇರ್ಸ್ಬಿಟ್ರು. ಪಾಪ ದೂರದಿಂದ ಪ್ರೆಸಿಡೆನ್ಸಿಯಿಂದ ಬಂದಿ ನನ್ನ BL ಕಾಲೇಜಲ್ಲಿ ಪಿಕ್ ಮಾಡ್ಕೊಂಡು ಆಮೇಲೆ ಸುತ್ತಕ್ ಹೋಗ್ತಾ ಇದ್ದೆ. ಹೌದು. ಅಂದ್ರೆ ನಮ್ ಕಾಲೇಜಲ್ಲಿ ಯಾರು ಫ್ರೆಂಡ್ಸೇ ಇಲ್ಲ, ನಮ್ಗ್ ಹುಡುಗರು ಇಲ್ಲ, ಹುಡುಗಿರು ಇಲ್ಲ. ಬಟ್ ನಾವಿಬ್ರು ಮೀಟ್ ಆಗ್ಬೇಕು. ಫ್ರಮ್ ಪ್ರೆಸಿಡೆನ್ಸಿ ಥಿಂಕ್ ಗೈಸ್, ಪ್ರೆಸಿಡೆನ್ಸಿಯಿಂದ BL ಕಾಲೇಜಿಗೆ ಬಂದು ನನ್ನ ಪಿಕ್ ಹೆಬ್ಬಾಳಿಂದ ಬೆಲ್ ಕಾಲೇಜ್ ಟು ಹ್ಯಾಂಗ್ ಔಟ್ ವಿತ್ ಯು. ಬಟ್ ಹೊರಟು ವಾಪಸ್ ನಾವು ಹೋಗ್ತಿದ್ದಿದ್ದೆ ಒರಾಯನು, ಯಶವಂತಪುರ, ಈ ಕಡೆ ಮಾಲ್ ಸೈಡ್, ಬರೀ ಈ ಕಡೆನೆ ಬರ್ತಾ ಇದ್ದು. ಜಸ್ಟ್ ಪಿಕ್ ಮಿ ಅಲ್ಲಿ ಬರ್ತಾ ಇದ್ದಲ್ಲ. ಲುಕ್ ಅಟ್ ದ ವೇಟೇಜ್ ಆಫ್ ಫ್ರೆಂಡ್ಶಿಪ್. ಐ ಜಸ್ಟ್ ಮೆಂಟ್ ದಿಸ್ ಸ್ಟೇಟ್ಮೆಂಟ್. ಈಗ ನಾನೊಂದು ಕ್ವೆಶನ್ ಕೇಳ್ಬೇಕು. ಇಟ್ಸ್ ಅ ವೆರಿ ಗೊತ್ತಿಲ್ಲ ನಾನು ಹೆಂಗೆ ಆನ್ಸರ್ ಮಾಡ್ತೀಯ ಅಂತ. ಈಗ ಹುಡುಗರು, ನೀನ್ ಹೇಳ್ದೆ ಅಲ್ಲ, ಹುಡುಗರೆಲ್ಲ ಬಂದು ನೋಡ್ತಾ ಇದ್ರು, ಸೈಟ್ ಆಗ್ತಾ ಇದ್ರು, ಸೈಟ್ ಹೊಡಿತಾ ಇದ್ರು ಅಂತ. ಈಗ ಹುಡುಗರು, ಈ ಜನರೇಷನ್ ಹುಡುಗರಿಗೂ ನಮ್ಮ ಜನರೇಷನ್ ಅಂದ್ರೆ ಆವಾಗ ಇರೋ ಹುಡುಗರಿಗೂ ಏನ್ ವ್ಯತ್ಯಾಸ? ಅವಾಗಿರೋ ಹುಡುಗರು ಹೆಂಗೆ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್, ಫುಲ್ಲು ವಿಸಿಲ್ ಹೊಡ್ಕೊಂಡು ಏಯೋ ಅಂತೆಲ್ಲ ಕಿರ್ಚಾಡ್ಕೊಂಡು ರೇಗಿಸೋರು, ರೇಗ್ಸೋರು. ಅಂಡ್ ಎಷ್ಟೋ ಜನ ಬಂದು ಪ್ರಪೋಸಲ್ಲು ಮಾಡಿದ್ದಾರೆ. ಲೆಟ್ಸ್ ನಾಟ್ ಗೆಟ್ ಡೀಪ್ ಇನ್ ಟು ಇಟ್. ಬಟ್ ಇದೆಲ್ಲ ಆಗಿದೆ, ತುಂಬಾ ಪ್ರಪೋಸಲ್ಸ್ ಬಂದಿದೆ. ಅವಳಿಗೂ ಅಷ್ಟೇ, ನನ್ಗೂ ಅಷ್ಟೇ. ಬಟ್ ಅವಳಿಗೆ ಸ್ವಲ್ಪ ಜಾಸ್ತಿ ಬಂದಿದ್ದು. ಇಲ್ಲ, ಏರಿಯಾ ಹುಡುಗರಿಂದ ನಿನ್ಗೆ ಜಾಸ್ತಿ ಬಂದಿದ್ದು, ನನ್ಗಲ್ಲ. ಆಯ್ತು, ಈ ಟಾಪಿಕ್ ಡೀಪ್ ಆಗೋದ್ರೂ ಬೇಡ ಅದಕ್ಕೆ ಹೋಗೋದು. ಸೊ ಏನ್ ಡಿಫ್ರೆನ್ಸ್? ವಾಟ್ ಇಸ್ ದ ಡಿಫ್ರೆನ್ಸ್? ಜನರೇಷನಲ್ ಗ್ಯಾಪ್. ಮೇ ಬಿ ಆ ಹುಡುಗರ್ಗೆ ಅವಾಗ ಅಷ್ಟು ಜಸ್ಟ್ ವಿಸಲ್ ಹೊಡಿತಾ ಇದ್ರು, ಬಂದ್ ಪ್ರಪೋಸ್ ಮಾಡ್ತಾ ಇದ್ರು, ಮುಂದಕ್ಕೇನು ಅಂತ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾ? ಆಕ್ಚುಲಿ ಇಟ್ಸ್ ದ ಆಪೋಸಿಟ್. ಅವಾಗ ಗೊತ್ತಿರ್ತಾ ಇತ್ತು, ಇವಾಗ ಗೊತ್ತಿರಲ್ಲ ನನ್ ಪ್ರಕಾರ. ಏನೋ PhD ಮಾಡ್ಬೇಕಷ್ಟೇ. ಅಂದ್ರೆ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನಾಲಿಟಿ ಆಲ್ಸೋ. ಸಮಟೈಮ್ಸ್ ಗೈಸ್ ವಿಲ್ ಗೂಫ್ ಅಪ್ ಇನ್ ಫ್ರಂಟ್ ಆಫ್ ಅಸ್, ಬಟ್ ಹಿಂದೆ ಅವ್ರದ್ದು ಬೇರೆನೆ ಇರುತ್ತೆ. ಆಕ್ಚುಲಿ ಜಡ್ಜ್ ಮಾಡೋದೇ ಕಷ್ಟ. ಅದೇ ಹೇಳ್ತಾ ಇಲ್ವಾ, ಈಗ ಈ ವಿಚಾರಕ್ಕೆ ಹೋಗಕ್ ಹೋದ್ರೆ ನಾವು ಯುನೋ ಇನ್ನೊಂದು ದೊಡ್ಡ ಟೆಲಿಕಾಸ್ಟ್ ಏನೋ ನೀನು ಬ್ರಾಡ್ಕಾಸ್ಟ್ ಏನೇನೋ ಇಟ್ಕೊಬೇಕಾಗುತ್ತೆ. ವೆರಿ ಬಿಗ್ ಟಾಪಿಕ್. ನೀನೇ ಹೇಳ್ಬಿಡು ಒನ್ ಲೈನ್ ಅಲ್ಲಿ. ಅಲ್ಲ, ಜನರಲಿ ಲೈಕ್ ಐ ಬಿಲೀವ್ ನಮ್ಮ ಜನರೇಷನ್ ಲಾಸ್ಟ್ ಅನ್ಸುತ್ತೆ ಪ್ರಾಪರ್ ಆಗಿ ಲವ್ ಮಾಡಕ್ ಬರೋರು. ಒಂದು ಕಮಿಟ್ಮೆಂಟ್, ಜೆನ್ಯೂನಿಟಿ ಇರ್ತಾ ಇತ್ತು. ಒಂದು ಕಮಿಟ್ಮೆಂಟ್ಗೆ ಬೆಲೆ ಕೊಡೋರು, ಕಮಿಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರೋರು, ಆ ತರ ಹುಡುಗರು ಇರ್ತಾ ಇದ್ರು. ರೇಗ್ಸಿದ್ರು, ಏನೇ ಮಾಡಿದ್ರು, ಹುಡುಗಾಟಿಕೆ ಮಾಡಿದ್ರು ಒಂದ್ ಸ್ವಲ್ಪ ಸೀರಿಯಸ್ ಅಂದ್ರೆ ಸೀರಿಯಸ್ ಆಗೇ ಇರೋರು. ಬಟ್ ಇವಾಗ ಈಗಿನ ಜನರೇಷನ್ ಅಷ್ಟು ಸೀರಿಯಸ್ನೆಸ್ ಇಲ್ಲ. ಪಾಸ್ ಆನ್ ರಿಲೇಶನ್ಶಿಪ್ಸ್ ಅಂದ್ರೆ ಏನೇನೋ ಶಿಪ್ಸ್ ಇದೆ. ಸೊ ಅದೇನೇನ್ ಶಿಪ್ಸ್ ಇದೆ ಅಂತಾನು ಗೊತ್ತಿಲ್ಲ. ಆಕ್ಚುಲಿ ಗೊತ್ತಿಲ್ಲ. ಮೇ ಬಿ ನಾವೇ ಹಿಂಗಿರೋದು ಅನ್ಕೊಂತೀನಿ. ಸೊ ಆಲ್ ದ ಜೆನ್ಸೀಸ್ ವಾಚಿಂಗ್, ಐ ಆಮ್ ರಿಯಲಿ ಸಾರಿ, ಬಟ್ ದಿಸ್ ಇಸ್ ಅ ಫ್ಯಾಕ್ಟ್. ಅಂದ್ರೆ ನಮ್ಮ ಅಪ್ಪ ಅಮ್ಮ ಜನರೇಷನ್ ಅಷ್ಟೇ. ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್, ನಿನ್ಗೂ ಗೊತ್ತಿದೆ. ಅವರು ಸ್ಕೂಲಿಂದ ಲವ್ ಮಾಡಿ ಮದ್ವೆ ಆಗಿರುವಂತ ಜನರೇಷನ್. ಅಂಡ್ ಅಷ್ಟು ಕಮಿಟ್ಮೆಂಟ್ ಇರ್ತಾ ಇತ್ತು. ಲೈಕ್ ಆರ್ ಫ್ರೆಂಡ್ಶಿಪ್, ಇಫ್ ಐ ಆಮ್ ನಾಟ್ ರಾಂಗ್, ನಾವ್ ಎಲ್ಲಿಂದ ಕ್ಯಾರಿ ಮಾಡ್ಕೊಂಡ್ ಬಂದಿದೀವಿ. ಈಗ ಇದನ್ನೇನೆ ನಾವು ಯುನೋ ಆಪೋಸಿಟ್ ಸೆಕ್ಸ್ ಅಲ್ಲಿ ಇದ್ದಿ, ಇಫ್ ಯು ವುಡ್ ಹ್ಯಾವ್ ಕ್ಯಾರಿಡ್ ಔಟ್ ದಿಸ್ ರಿಲೇಶನ್ಶಿಪ್ ಅಲ್ಲ, ಆ ಲವ್ ಗಾಟನ್ ಮ್ಯಾರಿಡ್. ಎಕ್ಸಾಕ್ಟ್ಲಿ. ಅಯ್ಯೋ, ಅಂದ್ರೆ ಐ ಮೀನ್
ರಂಜು ವೆಡ್ಸ್ ಐಶು. ಓಕೆ, ನೆವರ್ ಮೈಂಡ್. ಇವಾಗ ಆಗೋಗಿದ್ಯಾ, ಅವಳಿಗೆ ಆಕ್ಚುಲಿ ಮದ್ವೆ ಆಗಿದೆ, ಮದ್ವೆ ಆಗಿ ಒಂದು ಮಗು ಇದೆ. ಎಷ್ಟು ವರ್ಷ ಮನಸ್ವಿಗೆ ಇವಾಗ? 6 years. 6 years, ಕರೆಕ್ಟ್. ಓ ಮೈ ಗಾಡ್, 11 years of married life. The baby is of 6 years. Yeah. ನಿನ್ ತರನೇ ಇದೆ. ಗೊತ್ತು ಅದ್ ನನಗ್ ಗೊತ್ತು ಬಿಡು. ಓಕೆ, ಅಯ್ಯೋ, ಇದ್ರ ಹಿಂದೆ ಏನಿಲ್ಲ. ಆಮೇಲೆ ಅದು ಇನ್ನೇನು ಇದು ಆಮೇಲೆ ಬರುತ್ತೆ ಸ್ಟೋರಿ. ಇದು ಚೈಲ್ಡ್ಹುಡ್ ಮುಗಿಸ್ಬಿಡೋಣ. ಸೊ ಚೈಲ್ಡ್ಹುಡ್ ಓವರ್ ಆಲ್ ನನ್ ಜೊತೆಗೆ ಒಂದ್ ಜರ್ನಿ ಅಥವಾ ನಿನ್ ಚೈಲ್ಡ್ಹುಡ್ ಬಗ್ಗೆ ಇನ್ನೊಂದ್ ಹೇಳ್ಬೇಕು. ನಿಮ್ಮ ಫ್ಯಾಮಿಲಿ ಒಂದ್ ಸ್ವಲ್ಪ ಕನ್ಸರ್ವೇಟಿವ್ ಆಗಿದ್ರು, ಆಂಟಿ ಅಂಕಲ್ ಆಗಿರ್ಬೋದು, ವೆರಿ ಟ್ರೆಡಿಷನಲ್, ವೆರಿ ಟ್ರೆಡಿಷನಲ್ ಫ್ಯಾಮಿಲಿ, ಆರ್ಥೋಡಾಕ್ಸ್ ಅಂತಾನೆ ಹೇಳ್ಬೋದು. ವೆರಸ್ ನನ್ ಫ್ಯಾಮಿಲಿ ಬೇಸಿಕಲಿ ಗೌಡಾಸ್ ಆರ್ ಲೈಕ್ ದಟ್. ನೆವರ್ ಮ್ಯಾಟರ್ ವಾಟ್, ಮೇ ಬಿ ಒಂದ್ 100% ಅಲ್ಲಿ ಮೇ ಬಿ ಒಂದ್ 5 to 10% ಆಫ್ ಗೌಡಾಸ್ ಪೀಪಲ್ ವಿಲ್ ಬಿ ಲೈಕ್ ಹೆಂಗಾದ್ರೂ ಇರು ಅಂತ. ಮೋಸ್ಟ್ ಆಫ್ ದ ಗೌಡಾಸ್ ಪೀಪಲ್ ಇಲ್ಲಿ ನೋಡ್ತಿರೋರು ಎಲ್ರಿಗೂ ಅರ್ಥ ಆಗತ್ತೆ. ಎಲ್ಲಾರ ಮನೇಲೂ ಹಿಂಗೆ ಬೆಳೆಸಿರ್ತಾರೆ ಆರ್ಥೋಡಾಕ್ಸ್. ನಾವ್ ಅವಾಗ ಹಿಂಗೆಲ್ಲ ಫ್ರೆಂಡ್ಶಿಪ್ ಮಾಡಿ ಹಿಂಗೆಲ್ಲ ಏನೋ ಒಂದ್ ಹೇಳಿ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಓಕೆ, ಸರಿ. ಓಕೆ, ಸೊ ನಮ್ಮ ತಂದೆ ತಾಯಿ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಆಗಿ ಅಂಕಲ್ ಆಂಟಿ ವೆರಿ ಸ್ವೀಟ್. ಐ ಶುಡ್ ರಿಯಲಿ ಟೆಲ್, ಐ ಡೋಂಟ್ ನೋ, ಅಂಕಲ್ ತುಂಬಾ 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 ಓಪನ್ ಅಂಡ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಂಡ್ ನಿಂಗೆ ಏನ್ ಬೇಕು ಮಾಡು ಅಂತ ಬಿಟ್ಟಿದ್ರು. ಮೇ ಬಿ ಲಕ್ಕಿಲಿ ಮೇ ಬಿ ದೇವ್ರಿಗೆ ಅದೇ ಸಹಿಸಕ್ ಆಗಿಲ್ವೇನೋ. ದೇ ವುಡ್ ಬಿ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪೇರೆಂಟಿಂಗ್. ಹಂಗಂತ ಎಲ್ಲಾರಪ್ಪ ಅಮ್ಮಂದಿರು ಗ್ರೇಟ್. ಅವ್ರವ್ರದೇ ಒಂದು ರೀತಿ ಇರುತ್ತೆ. ಅಂದ್ರೆ ಅವ್ರು ಹೇಗೆ ಅಂದ್ರೆ ಧೈರ್ಯ. ಯು ಕ್ಯಾನ್ ಥಿಂಕ್, ಈಗ ಹೇಳಿದ್ಲು ಕೆನೆಟಿಕ್ ಯಾವ ಧೈರ್ಯದ ಮೇಲೆ ನಮ್ಮ ಅಪ್ಪ ಅಮ್ಮ ಕೊಡ್ಸಿದ್ರು ಅಂತ. ದಟ್ ಇಸ್ ಒನ್ ಸ್ಮಾಲ್ ಎಕ್ಸಾಂಪಲ್. ಒಬ್ಳೆ ಮಗಳು ಕೆನೆಟಿಕ್, ನಾವ್ ಇಬ್ಬಿಬ್ರು ಮಕ್ಳು ಇಟ್ಕೊಂಡು ನಮ್ಮಪ್ಪನ ಹತ್ರ ನಾನೊಂದು ಗಾಡಿ ಕೊಡಿಸ್ಕೊಳ್ಳಕ್ಕೆ ಡಿಗ್ರಿಗೆ ಬರ್ಬೇಕಾಯ್ತು. ಇಲ್ಲಾಂದ್ರೆ ಮೇ ಬಿ PU ಸೆಕೆಂಡ್ PU ಕೊಡಿಸಿದ್ರು. ಸೆಕ್ಯೂರಿಟಿ ಅಂದ್ರೆ ನಿಂಗೊಂದು ಸೆಕ್ಯೂರಿಟಿ ಇರ್ಲಿ. ಎಕ್ಸಾಕ್ಟ್ಲಿ ಹಂಗೆ ನಮ್ಮನ್ ಹೆಂಗೆ ಅಂದ್ರೆ ತುಂಬಾ ಕವರ್ ಮಾಡೋದು, ತುಂಬಾ ಅವರೇ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು. ಯೂಸ್ ಟು ಕೇರ್ ಅ ಲಾಟ್. ಹಂಗಂತ ತಪ್ಪು ಅಂತ ಅಲ್ಲ, ಬಟ್ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ಅಷ್ಟು ಓಪನ್ನೆಸ್ ಇತ್ತು ಅಂಡ್ ಅಷ್ಟು ಫ್ರೀಡಮ್ ಆ ಟೈಮಲ್ಲೇ ಕೊಟ್ಬಿಟ್ಟಿದ್ರು. ಹೌದು, ಟು ಲರ್ನ್ ಅಂಡ್ ಲೀಡ್ ದ ಲೈಫ್. ಈಗ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ಹಿಂಗ್ ಮಾಡಿ ಬಟ್ ಐ ಲರ್ನ್ ಟೂ ಮೆನಿ ಥಿಂಗ್ಸ್. ಈಗಲೂ ಎಷ್ಟೊಂದ್ ಜನ ಮಕ್ಳಿದ್ದಾರೆ, ಒಂದ್ ಕಡೆ ಹೋಗಕ್ಕೆ ನೀನ್ ಬಾ ಬೇಡ ಗುರು, ಒಂದ್ ವಾಶ್ರೂಮ್ ಹೋಗಕ್ಕೆ ಬರ್ತೀಯಾ, ನಾನು ಒಬ್ಳೆ ಹೋಗ್ಬೇಕಲ್ಲ, ಎಷ್ಟೊಂದ್ ಜನ ಇದ್ದಾರೆ. ಸಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಆಕ್ಚುಲಿ. ಅಂದ್ರೆ ವೈ ದೇ ವರ್ ಸೋ ಸ್ವೀಟ್ ಅಂದ್ರೆ ಚಿಕ್ಕ ವಯಸ್ಸಿಂದಾನೆ ನಿಂಗೆ ಏನ್ ಸರಿ ಏನ್ ತಪ್ಪು ನೀನ್ ಕಲಿಯಂತ ಫ್ರೀಡಮ್ ಬಿಟ್ಬಿಟ್ರೆ, ಅಟ್ ಲೀಸ್ಟ್ post 8th standard ಹಂಗ್ ಬಿಟ್ರು. She had that maturity mind and she was such a sweet kid. ಬಿಟ್ರು, ದಟ್ ವಾಸ್ ದಿ ಬೆಸ್ಟ್. ಐ ಡೆಂಟ್ ಟೇಕ್ ಅಡ್ವಾಂಟೇಜ್ ಆಫ್ ದೇರ್ ಫ್ರೀಡಮ್. ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನನ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ಅವಾಗೆಲ್ಲ ಇಷ್ಟೆಲ್ಲ ಫ್ರೀಡಮ್ ಕೊಟ್ಟು ನಾನು ಇಂಡಿಪೆಂಡೆಂಟ್ ಆಗಿ ಬೆಳೆಸಿರೋದು, ಐ ಥಿಂಕ್ ದೇ ವರ್ ಪ್ರಿಪೇರಿಂಗ್ ಮೀ ಫಾರ್ ದಿಸ್ ಲೈಫ್ ಟು ಲಿವ್ ವಿತೌಟ್ ದೆಮ್ ಅಂತ ಒಂದೊಂದ್ಸಲ ಅನ್ಸುತ್ತೆ ನನ್ಗೆ. ಅವ್ರು ಇಲ್ದಿರ ಹೆಂಗ್ ಜೀವನ ನಡೆಸ್ಬೇಕು ಅಂತ ಅವಾಗ್ಲಿಂದಾನೇ ಪ್ರಿಪೇರ್ ಮಾಡ್ತಾ ಇದ್ರೇನೋ ಅಂತ ಇವಾಗ ಅನ್ಸುತ್ತೆ ನನ್ಗೆ. ಬಟ್ ಎನಿವೇಸ್, ಬೋತ್ ಆರ್ ಪೇರೆಂಟ್ಸ್ ಆರ್ ಅಮೇಝಿಂಗ್ ಮಾ. ನಾನಂತೂ ನಿಮ್ ಡ್ಯಾಡಿ ಫ್ಯಾನ್ ಆಗ್ಬಿಟ್ಟಿದ್ದೆ. ಲೈಕ್ ಅವ್ರ ಡ್ಯಾಡಿ ಏನ್ ಗೊತ್ತಾ, ಫುಲ್ ಇಂಗ್ಲಿಷಲ್ಲೇ ಮಾತಾಡ್ಸೋರು ನನ್ನ. ವಾಟ್ ಎವರ್ ಇಂಗ್ಲಿಷ್ ಹಿ ಕುಡ್, ವಾಟ್ ಎವರ್ ಬ್ರೋಕನ್ ಇಂಗ್ಲಿಷ್ ಹಿ ಕುಡ್, he still talks to me in English. Exactly. How are you, Aishu? How are you? You had food, you had lunch, you had breakfast. This is so sweet he is. Seriously. And ಅಮ್ಮ ಅಂತೂ ಹೇಳೋಂಗೆ ಇಲ್ಲ, ಒಂದು ನಿಮಿಷನೂ ಕೂರಿದ್ದೆ ನೋಡಿಲ್ಲ ನಿಮ್ಮ ಮಮ್ಮಿನ. She was working that time and ಒಂದಿನೂ ನಾನು ಅವರು ರೆಸ್ಟ್ ಮಾಡ್ತಾ ಇರೋದಾಗ್ಲಿ, ಆರಾಮಾಗಿ ಕುತ್ಕೊಂಡಿರೋದಾಗ್ಲಿ ನೋಡೇ ಇಲ್ಲ. ಬೋತ್ ಯೋರ್ ಪೇರೆಂಟ್ಸ್ ವರ್ ಹಾರ್ಡ್ ವರ್ಕಿಂಗ್. ನೀನ್ ಅಕ್ಕ ಬಗ್ಗೆ ಹೇಳ್ಬೇಕು, ಅವ್ರ ಅಕ್ಕ ಅಂತೂ ಇವಾಗ್ಲೂ ಭಯ ಆಗುತ್ತೆ. ಇವಾಗ ಒಂದ್ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ, ಫೈನ್. ಬಟ್ ಅವಾಗ ನಮ್ಗೆಲ್ಲ ಹಾಕೊಡ್ತಾ ಇದ್ದು ಫಿಟ್ಟಿಂಗ್ ಅಂದ್ರೂ ತಪ್ಪಿಲ್ಲ. ಮಮ್ಮಿ ಬದ್ಲು ಮಮ್ಮಿ ನೋಡಿ, ಮಮ್ಮಿ ಇವಳು ಎಗ್ರೋಗ್ತಾಳೆ, ಹೋಗ್ತೀನಿ ಏನೇಗ ಅಂತ ಕಾಂಪೌಂಡ್ ಎಗ್ರು. ಹೌದು, ಓ ಮೈ ಗಾಡ್, ರಂಜಿತಾ ಎಷ್ಟು ಸಲ ಕಾಂಪೌಂಡ್ ಎಗ್ರು ಬಂದಿದ್ದಾಳೆ ಅಂದ್ರೆ ಅವಳ ಮನೆ ಕಾಂಪೌಂಡು. ಯಪ್ಪ, ಅವ್ರ ಅಕ್ಕ ಅಂತೂ ಲೈಕ್ ಹಿಟ್ಲರ್ ತರ ಸಾರಿ ಹಿಟ್ಲರ್ ತರ ಏನು ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಬಿಟ್ರು ಅವ್ರು ಬಿಡ್ತಾ ಇರ್ಲಿಲ್ಲ. ಸೊ ಓವರ್ ಆಲ್ ಆರ್ ಚೈಲ್ಡ್ಹುಡ್ ವಾಸ್ ಫನ್. ಸಿಕ್ಕಾಪಟ್ಟೆ ಮೆಮರೀಸ್. ಏನ್ ಫುಲ್ ರ್ಯಾಪ್ ಅಪ್ ಮಾಡಕ್ ಏನ್ ಹೇಳಕ್ ಇಷ್ಟಪಡ್ತೀಯ ಚೈಲ್ಡ್ಹುಡ್ ಬಗ್ಗೆ? ಮತ್ ವಾಪಸ್ ಅಲ್ಲಿಗೆ ಹೋಗೋಣ ಅನ್ಸ್ತಾ ಇದೆ. ಹೋಗೋಣ ಬಾ, ಇಲ್ಲೊಂದು ಬೇಜಾರಾಗಿದೆ, ಸಾಕಾಗಿದೆ ಜೀವನ. ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಹೆಂಗಿತ್ತು ಹೇಳು, ಇಷ್ಟು ದೊಡ್ಡವ್ರಾಗ್ಬೇಕು ನಾವು, ನೆಕ್ಸ್ಟ್ ನಾವ್ ಹಿಂಗೆಲ್ಲ ಹೋಗ್ಬೇಕು, ಕಾರ್ ತಗೊಬೇಕು, ಈ ತರ ಬಟ್ಟೆ ಹಾಕೊಬೇಕು, ಅದು ಇದು. ಬಟ್ ಇವಾಗ ಎಲ್ಲ ಇದೆ ಗುರು, ಬಟ್ ಏನು ಬೇಡ, ನನ್ಗ ಕೈನೆಟಿಕ್ ಒಂದ್ ಸಾಕು. ಇಬ್ರು ಓಡಾಡ್ಕೊಂಡು. ಅಂಡ್ ನಿನ್ನ ಹತ್ರ ಎಷ್ಟಿದೆ, ನನ್ನ ಹತ್ರ ಎಷ್ಟಿದೆ, ಎಣ್ಸಿ. ಇವಾಗ ನೋಡಿ ಇಬ್ರ ಹತ್ರ ನೀನ್ ಸ್ಕ್ಯಾನ್ ಹೊಡಿತೀಯ, ನಾನ್ ಸ್ಕ್ಯಾನ್ ಹೊಡಿತೀನಿ. ಲೈಕ್ ವಿ ಆರ್ ಲೈಕ್, ಓ ನಾನ್ ಮಾಡ್ತೀನಿ. ಆಗ ಇವಾಗ ದುಡ್ಡದ ಪ್ರಾಬ್ಲಮ್ ಇಲ್ಲ, ಬಟ್ ಅವಾಗ ಎಷ್ಟೆಷ್ಟು ಚಿಲ್ಡ್ರೆ ಇದ್ರು ಕೂಡಿಟ್ಕೊಂಡು ಫಿಲ್ಮ್ಗಂತ
ಅಂತ ಏನೋ ತಗೊಂಡು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಅಷ್ಟಷ್ಟರಲ್ಲೇ ನಾವು ಖುಷಿ ಪಡ್ತಾ ಇದ್ವಿ. ಬಟ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಮಿನಿಮಮ್ ಅಮೌಂಟ್. Exactly. ಇವಾಗ ಎಷ್ಟೇ ಅಮೌಂಟ್ ಇದ್ರೂ Maximum ಏನು amount, ಮ್ಯಾಕ್ಸಿಮಮ್ minimum ಸ್ಟ್ರೆಸ್, happiness. ಮ್ಯಾಕ್ಸಿಮಮ್ Stress, ಸ್ಟ್ರೆಸ್, exactly. ಮ್ಯಾಕ್ಸಿಮಮ್ ಅಮೌಂಟ್ ಆ ತರ ಇರುತ್ತೆ ಇವಾಗ. ಸೊ ಎನಿವೇಸ್ ಹೋಪ್ಫುಲಿ ಲೆಟ್ಸ್ ನಾವಿಬ್ರು ಜೊತೆಗಿದ್ದಾಗ ನಾವಿಬ್ರು ಚೈಲ್ಡ್ಹುಡ್ ಮೆಮರೀಸ್ ತರನೇ ರೀಲಿವ್ ಮಾಡೋಣ ಅಂತ. ಆಕ್ಚುಲಿ ಎಸ್, ವೆನ್ ಎವರ್ ಐ ಕಮ್ ಟು ಯೋರ್ ಪ್ಲೇಸ್ ಇಲ್ಲ ನಾವು ಮೀಟ್ ಮಾಡಿದಾಗ ಡು ಯು ರಿಯಲಿ ಥಿಂಕ್ ನಾನ್ ಒಂದ್ ಮ್ಯಾನೇಜರ್, actually ನೀನ್ stress ಒಂದ್ ಆಕ್ಟ್ರೆಸ್, ಇಲ್ಲ. ಇದನ್ನ ನಾನು ಹೇಳಲೇಬೇಕು. ಅವಳು ಒಂದ್ ಆಕ್ಟ್ರೆಸ್ ಆಗಿದ್ದಾಳೆ, ಇಲ್ಲ ಇವಾಗ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾಳೆ. ಶಿ ಇಸ್ ಆಕ್ಚುಲಿ ಪ್ರೆಸೆಂಟಿಂಗ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ತೋರ್ಸಿದ್ರು ನನ್ನ ಹತ್ರ ಇಲ್ಲ. ಶಿ ಇಸ್ ಸೇಮ್ ಓಲ್ಡ್ ಐಶು ವೇರ್ ಐ ಹ್ಯಾಡ್ ಇನ್ ಮೈ ಚೈಲ್ಡ್ಹುಡ್. ವೆನ್ ಎವರ್ ವಿ ಮೀಟ್ ಇನ್ನು ಚೈಲ್ಡ್ ಆಗಿ ಹಂಗೆ ಆಡ್ತೀವಿ. ನಂಗೊಂದು ಚೈಲ್ಡ್ ಆಗಿದೆ, ಬಟ್ ಸ್ಟಿಲ್ ನಾನು ಇವಳ ಹತ್ರ ಬಂದ್ರೆ ನಾನು ಚೈಲ್ಡ್. ಹೌದು ಹೌದು ಹೌದು. ಅದನ್ನೇ ನಾನು ಹೇಳಕ್ ಬಂದೆ. ನಿನ್ಗೂ ಒಂದು ಮದ್ವೆ ಆಗಿ ಮಗು ಆಗಿ ಒಂದು ಕೋಟಕ್ ಬ್ಯಾಂಕ್ ಅಂತ ದೊಡ್ಡ ಬ್ಯಾಂಕ್ ನ ಮ್ಯಾನೇಜರ್ ಆಗಿದ್ಯಾ ಅಂತ ಯಾರು ಹೇಳಕ್ಕಾಗಲ್ಲ. ಅಂದ್ರೆ ನನ್ ಜೊತೆಗಿರ್ಬೇಕಾ. ಶಿ ಇಸ್ ದ ಸೇಮ್ ಓಲ್ಡ್ ರಂಜು ಫಾರ್ ಮೀ. ಚೈಲ್ಡ್ಹುಡ್ ಇಂದ ಹೆಂಗಿದಾಳೋ ಇವಾಗ್ಲೂ ನನ್ನ ಜೊತೆಗೆ ಹಂಗೆ ಇದ್ದಾಳೆ. ಐ ವಿಲ್ ಕಮ್ ಟು ಆಲ್ ದಟ್ ಅದರ್ ಟಾಪಿಕ್ಸ್ ಲೇಟರ್. ಇವಾಗ ಚೈಲ್ಡ್ಹುಡ್ ಕಥೆ ಮುಗಿಸಿದೀವಿ. ಸೆಗ್ಮೆಂಟ್ 1 ಇಸ್ ಡನ್. ಶುಗರಿ ಮೆಮರೀಸ್ ಇನ್ ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ ಜೊತೆಗೆ ಮುಗೀತು. ಸೆಗ್ಮೆಂಟ್ 1 ಇಸ್ ಡನ್ ಸಕ್ಸಸ್ಫುಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Okay, welcome back to Sugar and Spice with Aish. And ನನ್ನ Sugar and Spice with Aish ಅಲ್ಲಿ ನನ್ನ ಗೆಸ್ಟ್ ಆಗಿ ಬಂದಿರೋರು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ರಂಜಿತಾ. ವೆಲ್ಕಮ್ ಬ್ಯಾಕ್. ಹಾಯ್, ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಸೋ ಗ್ರೇಟ್. ಇಲ್ಲಿ ತನಕ ಸ್ವೀಟ್ ಆಯ್ತು, ನೆಕ್ಸ್ಟ್ ಏನಿದೆಯೋ ಅಂತ ಯೋಚನೆ. ನೆಕ್ಸ್ಟ್ ಒಂದ್ ಸ್ವಲ್ಪ ಸ್ಪೈಸಿ ಆಗಿ ಹೋಗೋಣ ಅಂತ. ಶುಗರ್ ಆಯ್ತು, ಇವಾಗ ಸ್ಪೈಸು ಬೇಕಲ್ವಾ ಒಂದ್ ಸ್ವಲ್ಪ. ರೆಡಿ ಫಾರ್ ದ ಸ್ಪೈಸ್? ಯಾ, ಐ ಆಮ್ ರೆಡಿ. ಡು ಯು ಈಟ್ ಸ್ಪೈಸ್? A little bit, not as much as ನನಗ್ you. And ಗೊತ್ತಿತ್ತು. also we both are opposite to that. I'm sweet and you are spice. ಅದಕ್ಕೆ ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ ಅಂತ ಇಟ್ಟಿರೋದು. Nice, actually. ಸೊ ಇವಾಗ ನಿನ್ಗೆ ಸ್ವೀಟ್ಸ್ ಅಂದ್ರೆ ಇಷ್ಟ, ಶುಗರ್ ಅಂದ್ರೆ ತುಂಬಾ ಜಾಸ್ತಿ ಕ್ರೇವಿಂಗ್ಸ್ ಇದೆ, ಡೆಸರ್ಟ್ಸ್ ತಿಂತ್ಯಾ. ಬಟ್ ಸ್ಪೈಸಿ ಫುಡ್ ಇಷ್ಟನಾ ಅಂತ ತಿಂತ್ಯಾ? ಇಷ್ಟ ಇಲ್ವಾ? ಓಕೆನಾ? ಏನು ಅಂದ್ರೆ ಓಕೆ, moderate, not too spicy. ಆಹಾ. ಬಟ್ ಸ್ವೀಟ್ ಎಷ್ಟೇ ಇದ್ರು ತಿಂತೀನಿ. ಸ್ವೀಟ್ Okay. ತಿನ್ನುವಷ್ಟು ಸ್ಪೈಸಿ ಆಗಿ ತಿನ್ನಕ್ಕಾಗಲ್ಲ. ಬಟ್ ಇವತ್ ತಿನ್ಲೇಬೇಕು, ಯಾ, ಇವಾಗ ತಿನ್ಲೇಬೇಕು. ನಿನ್ ಜೊತೆ ಸೇರಾದ್ಮೇಲೆ ತಿನ್ಲೇಬೇಕು, ಇಲ್ಲ ತಿನ್ನಿಸ್ತ್ಯಾ. ಇಲ್ಲ ಇವಾಗ ಸದ್ಯಕ್ಕೆ ಪಾಡ್ಕಾಸ್ಟ್ ಅಲ್ಲಿ ಮೆಂಟಲಿ ತಿನ್ಸೋಣ ಅಂತ ಸ್ಪೈಸು. ಗೆಟ್ ರೆಡಿ. ಓಕೆ, ಇವಾಗ ಒಂದು ಸ್ಪೆಷಲ್ ಸೆಗ್ಮೆಂಟು. ನನ್ನ ಪಾಡ್ಕಾಸ್ಟ್ ಹೊಸದಾಗಿರೋದ್ರಿಂದ ಒಂದ್ಸಲ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ. ಈಗ ನಮ್ಮ ಸೆಗ್ಮೆಂಟ್ ಅಲ್ಲಿ ಇದ್ರ ಹೆಸರು ಬಂದು ಶುಗರ್ ಆರ್ ಸ್ಪೈಸ್ ಅಂತ. ಈಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ ನಿನ್ಗೆ, ಅದಕ್ಕೆ ನೀನ್ ಯಾವ ತರ ರಿಯಲ್ ಲೈಫ್ ಅಲ್ಲಿ ರಿಯಾಕ್ಟ್ ಮಾಡ್ತೀಯಾ ಅಂತ. ಒಂದ್ ಶುಗರ್ ಅಥವಾ ಸ್ಪೈಸ್ ಈ ಎರಡರಲ್ಲೇ ಎಸ್ ಆರ್ ನೋ ತರ. ಎಸ್ ಆರ್ ನೋ ಬದಲು ಶುಗರ್ ಆರ್ ಸ್ಪೈಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀಯಾ? ಶುಗರ್ ಅಂದ್ರೆ ನಾನು ಸ್ವೀಟ್ ಆಗಿ ರಿಯಾಕ್ಟ್ ಮಾಡ್ತೀನಿ, ನಾನು ತುಂಬಾ ಒಳ್ಳೆಯವಳು, ಐ ಆಮ್ ಏಂಜಲ್ ಅಂತ. ಸ್ಪೈಸ್ ಅಂದ್ರೆ ನಾನ್ ರಗ್ಗಡ್ ಆಗಿ ರಿಯಾಕ್ಟ್ ಮಾಡ್ತೀನಿ, ಚಿತ್ರಾನ್ನ ಮಾಡ್ಬಿಡ್ತೀನಿ ಅವ್ರನ್ನ ಅಂತ. ಓಕೆನಾ? ಸಿಚುವೇಶನ್ ಕೊಡ್ತೀನಿ ನಾನು. ಸೊ ಯು ಹ್ಯಾವ್ ಟು ಆನ್ಸರ್ ವಿತ್ ಶುಗರ್ ಅಂಡ್ ಸ್ಪೈಸ್ ಆರ್ ಸ್ಪೈಸ್. ಓಕೆ, ಆಕ್ಚುಲಿ ನೀನು ಶುಗರ್ ಅಂಡ್ ಸ್ಪೈಸ್ ಅಂತಾನೂ ಹೇಳ್ಬೋದು, ಯಾವ್ದಕ್ಕಾದ್ರೂ ಎರಡ್ ತರಾನು ರಿಯಾಕ್ಟ್ ಮಾಡ್ಬೋದು. ಬಟ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಓಕೆನಾ? ರೆಡಿ? Ready for sugar or spice round? So excited. Yes, I'm ready. Good. Okay. First question. Your best friend forget your birthday? Sugar and spice, both. Explain. As you're busy and you will be traveling, ನಾನೇ ಅಂತ ಅಲ್ಲ, promotions. Any best friend ನಾನ್ ಅಂತ ನನ್ಗಿರೋ ಒಂದೇ ತುಂಬಾ ಕ್ಲೋಸೆಸ್ಟ್ ಬೆಸ್ಟೆಸ್ಟ್ ಅಂದ್ರೆ ಚಿಕ್ಕ ವಯಸ್ಸಿಂದ ನೀನ್ ಒಬ್ಳೆ. ಸರಿ, So I can't imagine the ಸರಿ, situation ನಾನೇ with ಮರ್ತೋದ್ನಪ್ಪ ಬರ್ಡೇ. ಇವಾಗ ನಾನು ಆಕ್ಚುಲಿ ಮರ್ತೋಗಿದ್ದೀನಿ, ಇವತ್ತೇ ನಿನ್ ಬರ್ಡೇ. ಇವಾಗ ನನ್ಗೆ ರಿಯಾಕ್ಷನ್ ಕೊಡು. ಆಕ್ಚುಲಿ ಕ್ವೆಶ್ಚನ್ ಸರಿ ಇಲ್ಲ. ಅವಳು ಯಾವತ್ತೂ ನನ್ ಬರ್ಡೇ ಮರಿಯಲ್ಲ. ನೀನು ಶಾರ್ಪ್ 12 ಎಲ್ಲೇ ಇದ್ರು ನನ್ ಮುಂದೆ ಬಂದೇ ಬರ್ತಾಳೆ. ದಟ್ ಇಸ್ ಡಿಫ್ರೆಂಟ್. ಬಟ್ ಸ್ಟಿಲ್ ಸಿಚುವೇಶನ್ ಕೊಟ್ಟಿರೋದಕ್ಕೆ ಹೇಳಲೇಬೇಕಲ್ಲ. ಸರಿ, ಇವಾಗ ನಾನು ನಿನ್ ಮುಂದೆ ಇದ್ದೀನಿ, ಇವತ್ತೇ ನಿನ್ ಬರ್ಡೇ ಇವತ್ತು. ನಾನು ಸುಮ್ನೆ ಮೀಟ್ ಆಗಕ್ ಬಂದಿದ್ದೀನಿ, ನಿನ್ ಬರ್ಡೇ ಅಂತ ನನಗ್ ಗೊತ್ತಿಲ್ಲ. ಇವಾಗ ನನ್ ಮೇಲೆ ಹೆಂಗ್ ರಿಯಾಕ್ಟ್ ಆಗ್ತೀಯಾ ಹೇಳು. ಹೇ ಹಾಯ್ ರಂಜಿತಾ, ಹೌ ಆರ್ ಯು? ನಾಟ್ ಗುಡ್. ಯಾಕೆ, ಏನಾಯ್ತು? ಇನ್ನು ಏನೋ ಆಗಿಲ್ವಲ್ಲ, ಏನಾಯ್ತು ಅಂತ ಹೇಳಿ. ಇನ್ ಏನ್ ಆಗ್ಬೇಕಿತ್ತು? ವೈ ಆರ್ ಯು ಸೋ ಅಪ್ಸೆಟ್? ಏನಿಲ್ಲ ಬಿಡ, ಆಯ್ತು. ಓಕೆ ಫೈನ್, ಬಾಯ್. ಬಾಯ ಇವಾಗ ತಾನೇ ಹಾಯ್ ಹೇಳ್ದೆ, ಇಷ್ಟ ಬೇಗ ಬಾಯ್ ಹೇಳ್ತಾ ಇದೆಯಲ್ಲ. ಸಾಯಕ್ಕೆ ಎಷ್ಟು ಬೇಗ ಆಸೆ ಆಗಿದೆಯಲ್ಲ ನಿನ್ಗೆ, ಅದಕ್ಕೆ ಬಾಯ್ ಹೇಳಿ ಒಂದೇ ಸಲ ಕಳ್ಸಿಕೊಟ್ಬಿಡೋಣ ಅಂತ. ದಿಸ್ ಇಸ್ ವಾಟ್ ದಿ ಸ್ಪೈಸಿ ರಿಯಾಕ್ಷನ್ ವಿಲ್ ಬಿ ಟುವರ್ಡ್ಸ್ ದಟ್ ವಾಸ್ ವೆರಿ ವೆರಿ ಸ್ಯಾವೇಜ್. ದಟ್ ವಾಸ್ ನಾಟ್ ಸ್ಪೈಸಿ, ದಟ್ ವಾಸ್ ಸ್ಯಾವೇಜ್. ಓಕೆ, ಈಗ ಸ್ವೀಟ್ ಆಗಿ ರಿಯಾಕ್ಟ್ ಮಾಡು. ಏ ಹಾಯ್.
Hi, baby. How are you? This is how always I speak to How you. are you? I'm good, baby. First ಏನಾದ್ರು ತಿಂದ? ಇಲ್ಲಮ್ಮ ಇನ್ನೂ ತಿಂದಿಲ್ಲ, ನೀನೇನ Why? ಕೊಡ್ಸು ಅಂತ. ಏ ಬಾಮ್ಮ. ನನ್ಗೇನಾದ್ರು ಗಿಫ್ಟ್ ಕೊಡ್ಸಿ ಇವತ್ತು. ಏನ್ ಬೇಕು ಹೇಳಿ, ಇಂಥದ್ ಬೇಕು ಅಂತ ಹೇಳು. ರೋಲ್ಸ್ ರಾಯ್ಸ್ ಬೇಕು ನನ್ಗೆ. ಅಯ್ಯೋ ಬಾ ಆಯ್ತು, ಡೌನ್ ಪೇಮೆಂಟ್ ಏನಿದೆ ಇರೋ ಬರೋದೆಲ್ಲ ಮಾಡ್ಬಿಟ್ಟು ಕೊಡ್ಸ್ಬಿಡ್ತೀನಿ. ಆಗಿದಾಗ್ಲಿ EMI ಕಟ್ಕೊಂಡು ಹೋಗ್ತೀನಿ. ಇವತ್ತೇನೋ ಸ್ಪೆಷಲ್ ಅಂತ ಹೇಳ್ದಲ್ಲ, ಏನು? ಓಕೆ, ನಿನ್ ಸ್ಪೆಷಲ್. ನೀನ್ ನನಗ್ ಕೊಡ್ಸ್ಬೇಡ, ನಾನೇ ನಿನಗ್ ಕೊಡ್ಸ್ತೀನಿ. ಸರಿ ಹೋಯ್ತು ಬಿಡು, ಆಯ್ತು. ಓ ನಿನ್ ಬರ್ಡೇ ತಾನೇ ದಟ್ಸ್ ಇವತ್ತು? ಓಕೆ, ಆಯ್ತು. ದಟ್ಸ್ ಓಕೆ ಮಾ, ದಟ್ಸ್ ಓಕೆ. ಐ That's ಡೋಂಟ್ okay. ಮೈಂಡ್, ಯು ಆರ್ ಸೋ ಬಿಸಿ. ಈ- ಏನೂ ಮಾಡಕ್ ಆಗಲ್ಲ. ದಟ್ಸ್ ಓಕೆ. ಐ ಕಾಂಟ್ ಬಿ ಸ್ವೀಟ್ ಫಾರ್ ದಿಸ್. ಯಾ ಕಮ್ ಆನ್, ಇಟ್ ಇಸ್ ಸೋ ಹಾರ್ಡ್. ಯಾ ಯು ಆಕ್ಚುಲಿ ಕಾಂಟ್ ಬಿ ಸ್ವೀಟ್, ಅದಕ್ಕೆ ನಾನು ಕೇಳಿದೆ. ಈಗ ನನ್ನ ತಲೆ ಮೇಲೆ ಒಂದ್ ಬೆಂಕಿ ಬ್ಲೋ ಆದ್ರೂನು ನೋ ಮ್ಯಾಟರ್ ವಾಟ್. ಎಡಿಟರ್ ಒಂದು ಬೆಂಕಿ ಬ್ಲೋ ಆಗ್ಬೇಕು ಅವಳ ತಲೆ ಮೇಲೆ, ಹಂಗೆ. ಓಕೆ, ಸೊ ಬೇಸಿಕ್ಲಿ ಸ್ಪೈಸಿ ಆಗಿ ರಿಯಾಕ್ಟ್ ಮಾಡ್ತೀಯ ಇಫ್ ಯುವರ್ ಫ್ರೆಂಡ್ ಫರ್ಗೆಟ್ಸ್ ಯು. ನೆಕ್ಸ್ಟ್ ಕ್ವೆಶ್ಚನ್, someone leaves you on road for 3 days, sorry road ಅಂತ ಇದೀನಿ, what's wrong with me? Someone leaves you on red on WhatsApp for 3 days and replies afterwards, ಏನಂತ ರಿಯಾಕ್ಟ್ ಮಾಡ್ತೀಯ? ಶುಗರ್ or ಸ್ಪೈಸ್? ಸಮ್ಮನ್ ಸ್ವೀಟ್ ಅಂಡ್ ಸ್ಪೈಸ್ ಬೋತ್. ಒಂದೇ ಹೇಳ್ಬೇಕು, ಎಲ್ಲದಕ್ಕೂ ಅದೇ ಹೇಳಿದ್ರೆ ಅಲ್ಲ, ಯಾರೋ ಏನೋ ಮಾಡಿಲ್ಲ. ನಿನ್ಗೆ ನೀನೊಂದ್ ಏನೋ ಇಂಪಾರ್ಟೆಂಟ್ ಮೆಸೇಜ್ ಕಳ್ಸಿರ್ತೀಯ ಒಬ್ರಿಗೆ ವಾಟ್ಸ್ಆಪ್ ಅಲ್ಲಿ, ಆಯ್ತಾ? ಅವರು ರೆಡ್ ಟಿಕ್ ಮಾರ್ಕ್ ಬಂದಿರುತ್ತೆ, ಬ್ಲೂ ಟಿಕ್ ಹೋಗಿರುತ್ತೆ. 3 days ಆದ್ಮೇಲೆ ಸಾರಿ ಐ ವಾಸ್ ಬಿಸಿ ಅಂತ ಕಳಿಸ್ತಾರೆ. ಅವಾಗ ಹೆಂಗ್ ರಿಯಾಕ್ಟ್ ಆಗ್ತೀಯ? ಶುಗರ್ ಆರ್ ಸ್ಪೈಸ್? ಸ್ಪೈಸ್. ಸ್ಪೈಸ್ ಆಬ್ವಿಯಸ್ಲಿ. ಯಾರು ಸುಮ್ನೆ ಇರ್ತಾರೆ. ಯೋರ್ ಓಕೆ, ದಿಸ್ ಡಸಂಟ್ ಅಪ್ಲೈ ಟು ಯು, ಬಟ್ ಆದ್ರೂ ಕೇಳ್ತೀನಿ. ಯೋರ್ ಎಕ್ಸ್ ಸಡನ್ಲಿ ಲೈಕ್ಸ್ ಯೋರ್ ಪಿಕ್ಚರ್ after so many years. Suddenly likes your picture. ಯಾವ ತರ ಫೀಲಿಂಗ್ ಇರುತ್ತೆ? Your ex. ಸ್ವೀಟ್. Really? ಸ್ವೀಟ್ ಏನಿದೆ, ಇಟ್ ಇಸ್ ಆಲ್ ಇಟ್ ಇಸ್ ಆಲ್ ಗಾನ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕು. ಓಕೆ, ಆ ತರ. ಹೌದು, ಮೇ ಬಿ ಇನ್ ಯೋರ್ ಕೇಸ್. ಅ ಫ್ರೆಂಡ್ ಬಾರೋಸ್ ಯೋರ್ ಔಟ್ಫಿಟ್ ಅಂಡ್ ಸ್ಟೇನ್ಸ್ ಇಟ್. ನಿನ್ ಬಟ್ಟೆ ತಗೊಂಡು ಫುಲ್ ಹಾಳ್ ಮಾಡಿ ವಾಪಸ್ ಕೊಡ್ತಾರೆ ಯಾರು. ಇಟ್ ಡಿಪೆಂಡ್ಸ್ ಹೂ ಇಸ್ ದಟ್. ಅವೆಲ್ಲ ಇಲ್ಲ. ಅ ಫ್ರೆಂಡ್ ಓನ್ಲಿ, ನಿನ್ನ ಆಫೀಸ್ ಫ್ರೆಂಡ್ ಅಂತ ಇಟ್ಕೋ, ಎಲ್ಲದಕ್ಕೂ ನನ್ನನ್ನು ಸೇರಿಸ್ಕೊಂಬೇಡ. ಅಲ್ಲ, ನಂಗೆ ಕ್ವೆಶ್ಚನ್ ಬರ, ಬಿಕಾಸ್ ಮನೆಗೆ ಸೇರಿಸಿ ಬಟ್ಟೆ ಕೊಡುವಂತ ಫ್ರೆಂಡ್ ಯಾರು ಇಲ್ಲ. ಬಂದ್ರೆ ನೀನ್ ಒಬ್ಳೆ. ಸಿಚುವೇಶನ್ ಹೌ ವಿಲ್ ಯು ರಿಯಾಕ್ಟ್? ಸ್ವೀಟ್. ರಿಯಲಿ? ಯಾ. ಹೌ? ಇರೋದ್ ಒಂದ್ ಜೀವನ, ಒಂದ್ ಬಟ್ಟೆ ತಾನೇ ಹೋದ್ರೋಯ್ತು ಬಿಡುಗರು. ಡ್ರೈ ಕ್ಲೀನಿಂಗ್ ಆದ್ರೂ ಮಾಡಿಸ್ಕೊಡ್ಬಿ, ಐ ಮೀನ್ ಡ್ರೈ ಕ್ಲೀನಿಂಗ್ ಮಾಡಿಸ್ಕೊಡಮ್ಮ ಅಂತ ಕೇಳೋದ? ಆ ಫ್ರೆಂಡ್ಶಿಪ್ ಹಾಳಾಗ್ಬಿಡತ್ತಲ್ಲ ನನಗೆ ಕೇಳೋದ್ರಿಂದ. ಏನ್ ಡ್ರೈ ಕ್ಲೀನಿಂಗ್ ಅವ್ರಿಗೂ ಅದ್ ತಲೆಯಲ್ಲಿ ಇರ್ಬೇಕಲ್ವಾ? ನಾನ್ ಈ ತರ ಹಾಳ್ ಮಾಡ್ಕೊಟ್ಟಿದೀನಿ, ನನ್ ಫ್ರೆಂಡ್ಶಿಪ್ ಹೋಗಲ್ವಾ ಹಿಂಗ್ ಮಾಡ್ಕೊಟ್ರೆ ಅಂತ ಅವ್ರ ತಲೆಯಲ್ಲಿ ಇರ್ಬೇಕು ತಾನೆ. ಅದ್ ಒಂದ್ ಗಿಲ್ಟ್ ಯೋಚನೆ ಮಾಡ್ತಾರಲ್ಲ, ಅದ್ರಲ್ಲಿ ನನ್ ಫ್ರೆಂಡ್ಶಿಪ್ ಏನು ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ. ದಟ್ಸ್ ವೈ ಇಟ್ ಇಸ್ ಸ್ವೀಟ್. ದಟ್ ಇಸ್ ನಾಟ್ ಎಟ್ ಆಲ್ ಫ್ರೆಂಡ್ಶಿಪ್. ನೀನ್ ಬಟ್ಟೆ ತಗೊಂಡ್ ಹಾಳ್ ಕೊಡೋರು ಫ್ರೆಂಡ್ಸೇ ಅಲ್ಲ. ಆತರ ಮಾಡಲ್ಲ. ಬಟ್ ಯು ಬಂದು ಸಾರಿ ರಂಜಿತಾ, ಎಲ್ಲ ಹಾಳ್ ಮಾಡ್ಕೊಟ್ಬಿಟ್ಟಿದೀನಿ, ರಿಯಲಿ ಸಾರಿ, ನನ್ ಗೊತ್ತಿಲ್ಲ, ಏನೋ ಚೆಲ್ಲೋ ಇತ್ತು ಇದ್ರ ಮೇಲೆ, ಅವಾಗ ಓಕೆ. ಹಾಳ್ ಮಾಡ್ಕೊಟ್ಟ, ತಗೋ ರಂಜಿತಾ, ಥ್ಯಾಂಕ್ ಯು, ಬಾಯ್ ಅಂತ ಹೋಗೋ. ಅಲ್ಲ, ಐ ವಿಲ್ ರಿಯಾಕ್ಟ್ ಟು ದಟ್. ನಂಗೆ ಬೇಡ, ಆಲ್ರೆಡಿ ಹಾಳಾಗಿದೆ, ನೀನೇ ಇಟ್ಕೊಂಡ್ಬಿಡು. ಸಿಂಪಲ್. ಶಿ ಸ್ಯಾವೇಜ್. ಓಕೆ, ನೆಕ್ಸ್ಟ್, someone cuts the queue in front of you. ಕ್ಯೂ ಅಲ್ಲಿ ನಿಂತಿರ್ತೀಯ, ಯಾರೋ ಬಂದು ಮಧ್ಯದಲ್ಲಿ ಸೇರ್ಸ್ಕೊಂಡ್ಬಿಡ್ತಾರೆ. ಸ್ಪೈಸಿ. ಹೆಂಗ್ ರಿಯಾಕ್ಟ್ ಮಾಡ್ತೀಯ? ನಾನೇನ್ ಇಲ್ಲಿ ಏನ್ ಮಾಡಕ್ ನಿಂತಿದ್ದೀನಿ ಗುರು, ನೀನ್ ಹೆಂಗ್ ಹೊಟ್ಟೋಗ್ಬಿಡ್ತೀಯ ಮುಂದೆ? ಸಿಂಪಲ್. ನಿನಗ್ ನೀನೇ ಬೀಪ್ ಹಾಕೊಂಡ್ಬಿಟ್ಟೆ ಅಲ್ಲಿ. ಓಕೆ, ನೀವ್ ಹಾಕ್ಬಾರ್ದಲ್ಲ ಅದಕ್ಕೆ. ಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ, it doesn't apply to you. You see your crush with someone else. Okay, now you see your husband with someone else. Sweet. Okay. I can see my husband. ಅದು ಯಾರು? ಹುಡುಗನ ಹುಡುಗಿನ? ಹೂ is it? ಅದೇ, you see your husband with some girl, some other girl. Sweet. Yes. How? Because I can see my husband, the only girl ಅಂದ್ರೆ ನೀನೇ. Obviously sweet. ಎಲ್ಲದಕ್ಕೂ ನನ್ನನ್ನು ಪೋಣಿಸ್ಕೊಂತಾ ಅಲ್ಲ, ಹೇಳೋದಲ್ಲ, ಪೋಣಿಸ್ಕೊಳ್ಳಂಗ್ ಹಾರೋ ತರ ಲೈಫ್ ತುಂಬಾ ನೀನೇ. ಇವಾಗ ಯತೀಶ್ is her husband, by the way. Yatish is with some hot looking girl in some mall. They're shopping. What would you Sweet. do? What? ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಹೋಗಿದಾರ ಗುರು, ಸದ್ಯ ಇಷ್ಟಾರು ಟೈಮ್ ಮಾಡ್ಕೊಂಡು ಯಾವ್ದೋ ಕೆಲ್ಸದ ಮೇಲೆ ಅಂತ ಹಿಂಗ್ ಒಂದು ಹುಡುಗಿ ಜೊತೆ ಹೋಗಿದಾರಲ್ಲ ಅಂತ ಖುಷಿ ಪಡ್ತೀನಿ. ಬಿಕಾಸ್ ಐ ನೋ ವಾಟ್ ಹಿ ಇಸ್. ಕಾಲ್ ಜೆರಾಕ್ಸ್ ಕೊಟ್ಬಿಡ ನನ್ಗೆ, ಸೀರಿಯಸ್ಲಿ. ಆಯ್ತು, ನೆಕ್ಸ್ಟ್. ಓಕೆ, ಇದು ಆಲ್ರೆಡಿ ಕೇಳಿದ್ದಾರೆ. ರಿಲೇಟಿವ್ ಆಸ್ಕ್ಸ್ ಯು ವೆನ್ ಯು ಗೆಟಿಂಗ್ ಮ್ಯಾರಿಡ್ ಅಂತ ಇಲ್ಲಿದೆ, ಬಟ್ ಇದು ಬೇಡ. ರಿಲೇಟಿವ್ ಆಸ್ಕ್ಸ್ ಯು, 2ನೇ ಮಗು ಯಾವಾಗ? ಸ್ಪೈಸಿ. ಮೋರ್ ಡಬಲ್ ಸ್ಪೈಸಿ. ಮಿರ್ಚಿ. ನಾನೇ ಇವಾಗ ರಿಲೇಟಿವ್.
ಏನಮ್ಮ 2ನೇ ಮಗು ಯಾವಾಗ ಬರ್ತಾ ಇದೆ? ಅಯ್ಯೋ ಆಂಟಿ ಸುಮ್ನೆ ಇರಿ, ನೀವೇ ಇನ್ನೊಂದು ಪ್ಲಾನ್ ಮಾಡಿ, ನಾನೇ ಬಾಣಂತನ ಮಾಡ್ತೀನಿ. ಈ ಮಟ್ಟದ ಸ್ಪೈಸಿ. Oh my God. ಓಕೆ. ಯಾರು ಯಾರು ಹೇಳಿ ಪರವಾಗಿಲ್ಲ. ಓಕೆ, ಆಫೀಸ್. ಓಕೆ, ನೆಕ್ಸ್ಟು ನಿನ್ ಫ್ರೆಂಡು ಎಲ್ಲೋ ಅದೇ ಲಡಾಖ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ನಾಳೆ ಹೋಗ್ಬೇಕು. ವಾಟ್ ಅನ್ಸುತ್ತೆ, ಐ ಕಾಂಟ್ ಕಮ್, ಸಾರಿ. ಸಿಚುವೇಶನ್ ಏನಿಲ್ಲ, ಇಷ್ಟೇ ಸಿಚುವೇಶನ್. ಸಾರಿ ಅನ್ಸುತ್ತೆ, ಐ ಕಾಂಟ್ ಕಮ್, ನಾಳೆ ಆಗಲ್ಲ, ಪ್ಲಾನ್ ಕ್ಯಾನ್ಸಲ್. ಲಡಾಖ್ ಬಿಕಾಸ್ ನಿನ್ನ ಸಿಚುವೇಶನ್ ಏನಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಎಲ್ಲ ನೆಟ್ಟಗಿದ್ದು ಬಂದಿಲ್ಲ ಅಂದ್ರೆ ಸ್ಪೈಸಿ. ಇಲ್ಲ, ಫಸ್ಟ್ ರಿಯಾಕ್ಷನ್ ಐ ಆಮ್ ಆಸ್ಕಿಂಗ್, ಫರ್ಗೆಟ್ ಅಬೌಟ್ ದ ಸಿಚುವೇಶನ್. ಸ್ಪೈಸಿ ಏನಂತೆ ಹೊಡೆದು ಕೈಕಾಲ್ ಕಟ್ಟಾಕಿ ಎತ್ತಾಕೊಂಡು ಹೋಗ್ತೀನಿ. ಯು ನೋ ಮೀ. ಸರಿ, ಒಳ್ಳೇದಾಯ್ತು, ನಾನು ಏನು ಹೇಳಲ್ಲ. ಸಮನ್ ಸೇಸ್, ಯಾರದು ಆಫೀಸ್ ಫುಲ್ ಅವ್ಳ ಮ್ಯಾನೇಜರ್ ಅಲ್ಲ, ಸಿಕ್ಕಾಬಡೆ ಬಿಸಿ ಇರ್ತಾಳೆ, ಏನು ಮಾಡಕ್ಕಾಗಲ್ಲ. ನಮ್ಗೆ ಇಷ್ಟೆಲ್ಲ ಟೈಮ್ ಕೊಡ್ತಾರ, ತುಂಬಾ ಪುಣ್ಯ. ಹೌದೌದು, ನನಗ್ ನೀನ್ ಟೈಮ್ ಕೊಡ್ತಾರ ಪುಣ್ಯ. ಈಗ ಸಮನ್ ಸೇಸ್ ಯು ಪುಟ್ ಆನ್ ಅ ಲಿಟಲ್ ವೇಟ್, ಯಾಕೋ ಒಂದ್ ಸ್ವಲ್ಪ ದಪ್ಪ ಆಗಿದ್ದೀರಾ ಅಲ್ವಾ? ಶುಗರ್ ಆರ್ ಸ್ಪೈಸ್? ಫಸ್ಟ್ ಸ್ವೀಟ್. ಶುಗರ್. ಎಲ್ಲಾರ ಹತ್ರ ಸಣ್ಣ ಹಿಂಗೆ ಕೋಟಿಂಗು ಹಂಗೆ ಅಂತ ಹೇಳಿಸ್ಕೊಂಡು ಬೇಜಾರಾಗ ಒಬ್ರು ಯಾರೋ ದಪ್ಪ ಆಗಿದೀನಿ ಅಂದ್ರೆ ಯಾವ ಕಡೆಯಿಂದ ಆಗಿದೀನಿ ಆಂಟಿ, ಎಲ್ಲಿ ಕಾಣಿಸ್ತು ಅಂತ ಕೇಳ್ತೀನಿ. Oh my God. ಅದು ಸ್ಪೈಸಿ ಯಾಕೆ ಕೇಳ್ತೀಯ, ಶುಗರ್ ಯಾಕೆ ಕೇಳ್ತೀಯ? ಶುಗರ್ ಯಾಕೆ ಖುಷಿಯಾಗಿ ಕೇಳ್ತೀನಿ. ಸದ್ಯ ಒಬ್ಬರಾದ್ರೂ ಖುಷಿನಾ ಯಾರಾದ್ರೂ ಹಂಗೆ? ಹೌದು, ಐ ಆಮ್ ಟ್ರೈಂಗ್ ಟು ಪುಟ್ ಆನ್ ಅಟ್ ಲೀಸ್ಟ್ 2 kg. No, if someone says like, that's a wrong statement alva to do. Usually when you see people and the first thing they ask you is, oh ಸ್ವಲ್ಪ ದಪ್ಪ ಆಗಿರೋಂಗಿದೆ, ನೀನ್ ಹೆಂಗಿದ್ಯಾ ಕೇಳಲ್ಲ, ಓ ನೀವ್ ಸ್ವಲ್ಪ ದಪ್ಪ ಆಗಿರೋಂಗಿದೆ ಅಂತ ಕೇಳ್ತಾರಲ್ಲ. ಮನೆಗೆ ಬಂದು ಊಟ ಮಾಡೋದ್ನ. ಅದು that was what I wanted, that was what I was expecting. Okay. ನೀನ್ ಅಕ್ಕ finishes your favorite food without asking you. ಅದು ಒಂದೇ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಪೂರ್ತಿ ತಿಂದು ಮುಗಿಸ್ಬಿಟ್ಟಿರ್ತಾಳೆ, ನೀನ್ ಬರೋಷ್ಟ್ರಲ್ಲಿ ನಿನಗೆ ವೇಟು ಮಾಡಲ್ಲ. ಶುಗರ್. ಹೌದಾ? ಪರವಾಗಿಲ್ಲ, ಹೋಗ್ಲಿ ಬಿಡಿರೋದ್ ಒಂದ್ ಜೀವನ, ಇನ್ನೇನೋ ಅವಳ ಲೈಫೇ ನೋಡಿಲ್ಲ, ತಿನ್ಕೊಂಡು ಹೊಟ್ಟೋಗು ಅಂತ. ಅಯ್ಯೋ, ಯು ನೋ ಹರ್ ರೈಟ್, ಶಿ ಹ್ಯಾಸ್ ನಾಟ್ ಸೀನ್ ಆರ್ ಎಕ್ಸ್ಪ್ಲೋರ್ಡ್ ಲೈಫ್ ಲೈಕ್ ಮೀ. ಅದೊಂದು ತಿನ್ಬಿಟ್ಟು ನನಗೂ ಗೊತ್ತಿಲ್ಲ ಇದ್ರಲ್ಲಿ, ನಂಗೂ ಇದಕ್ ಸಂಬಂಧ ಇಲ್ಲ. ಶಿ ಆಲ್ಸೋ ಸ್ಟ್ರಾಂಗ್ಲಿ ಅಗ್ರೀಸ್. ಓಕೆ, ಸೊ ಇವಾಗ ಶುಗರ್ ಆರ್ ಸ್ಪೈಸ್ ಸೆಗ್ಮೆಂಟ್ ಮುಗ್ದಿದೆ. ಯಾವ್ದು ಕ್ವೆಶ್ಚನ್ ಕೇಳಲಿಲ್ಲ. ನನ್ ಬಗ್ಗೆ ಇರಬಾರ್ದು ಅಂತಾನೆ, ಇಟ್ ಇಸ್ ಸಪೋಸ್ ಟು ಬಿ ಸ್ಪೈಸಿ. ನನ್ ಬಗ್ಗೆ ಇದ್ರೆ ಎಲ್ಲ ಶುಗರೇ ಇರುತ್ತೆ, ಅದಕ್ಕೆ. ಸೊ ಹೆಂಗ ಅನಿಸ್ತು ಸೆಗ್ಮೆಂಟ್? ಇಟ್ ವಾಸ್ ಸೋ ಸ್ವೀಟ್. ನಂಗೆ ಇನ್ನೂ ಏನೇನ್ ಕೇಳ್ತೀವಿ ಅನ್ನೋ ಟೆನ್ಷನ್ ಇತ್ತು. ಲೈಕ್ ಇನ್ನೇನಿದೆ ನನ್ನ ಜೀವನದಲ್ಲಿ ಗುರು ಕೇಳಕ್ಕಾಯ್ತು, ಕೇಳ್ಕೊಳ್ಳಿ ಅಂತ. ಐ ವಾಸ್ ಲೈಕ್ ಎಂಜಾಯಿಂಗ್ ಇಟ್. ಆಕ್ಚುಲಿ ಚೆನ್ನಾಗಿತ್ತು, ನೈಸ್. ಆ ಶುಗರು ಮತ್ತೆ ಸ್ಪೈಸಿ ಅನ್ನೋ ವರ್ಡ್ ಅನ್ನ ಹೇಳಕ್ ಒಂಥರ ಜೋಶ್ ಅನಿಸ್ತಾ. ಓಕೆ, ಇವಾಗ ಇನ್ನೊಂದು ಆಕ್ಚುಲಿ ಒಂದ್ ಕೇಳು, ನನ್ ಬಗ್ಗೆ ಕೇಳ. ಈಗ ನನಗೆ ಯಾರೋ ತುಂಬಾ ಮೋಸ ಮಾಡಿ ಹೋಗ್ಬಿಟ್ಟಿರ್ತಾರೆ, ಹೆಂಗಿರುತ್ತೆ ರಿಯಾಕ್ಷನ್ ನಿಂತು? ಹೋಗವ್ರ ಎದೆ ಮೇಲೆ ಕುತ್ಕೊಂಡು. ಸ್ಪೈಸಿ. ಫಸ್ಟ್ ಯು ಹ್ಯಾವ್ ಟು ಆನ್ಸರ್ ಶುಗರ್ ಆರ್ ಸ್ಪೈಸ್. ಸ್ಪೈಸಿ. ಏನ್ ಹೇಳ್ತೀಯ ಅವ್ರಿಗೆ? ಅಂದ್ರೆ ಹೋಗವ್ರ ಎದೆ ಮೇಲೆ ಕುತ್ಕೊಂತೀನಿ. ಎದೆ ಮೇಲೆ ಕುತ್ಕೊಂಡು ವಾಟ್ ಹ್ಯಾಪೆಂಡ್ ಇಲ್ಲ, ಐ ಗೋ ಬೈ ಲಾಸ್, ಐ ಡೋಂಟ್ ಲೀವ್ ದಟ್ ಪರ್ಸನ್. ಫುಲ್ ಬೇರೆ ಯಾರು ಸಿಕ್ಕಿಲ್ವಾ ಕೋರ್ಟ್ಗೆ ಹೋಗೋಣ? ಆಬ್ವಿಯಸ್ಲಿ ಐ ಹ್ಯಾವ್ ಟು ಗೋ ಬೈ ಲಾಸ್. ಫಸ್ಟ್ ಎದೆ ಮೇಲೆ ಕುತ್ಕೊಂಡ್ಬಿಡ್ತೀನಿ. ನನ್ ಸಮಾಧಾನ ಆದ್ಮೇಲೆ ಹೌದು ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಅವನೇ ಹೋಗ್ಬೇಕು ಕೋರ್ಟ್ಗೆ, ಇಲ್ಲ ನಾನು ಹೋಗ್ತೀನಿ. ಓಕೆ, ಆ ಮಟ್ಟದಂತೂ ಆಗುತ್ತೆ. ಓಕೆ, ಬಿಕಾಸ್ ಯು ಆರ್ ಸ್ವೀಟ್, ಯಾವ್ದು ಆ ತರದ್ ಆಗಲ್ಲ ಇನ್ನು. ಬಟ್ ಸ್ಟಿಲ್ ಅಪ್ಪಿ ತಪ್ಪಿ ಆದ್ರೆ ಆಗಿದೆ. ಅದನ್ನ ಫೈಟ್ ಕೂಡ ಮಾಡಿದೀವಿ ಇಬ್ರು ಜೊತೆಗೆ. ದಟ್ ಇಸ್ ಹ್ಯಾಪನ್ ಅಂಡ್ ಯು ನೋ ವಾಟ್ ವಾಸ್ ಮೈ ರಿಯಾಕ್ಷನ್. ಆಫ್ ಕೋರ್ಸ್, ಯಾ. ಸೊ ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ ಗೆ ಹೋಗೋಣ. ಮೋಸ್ಟ್ ಲೈಕ್ಲಿ ಈ ಒಂದನ್ನ ಯಾರು ನಮ್ಮಿಬ್ರಲ್ಲಿ ಯಾರು ಮಾಡ್ಬೋದು ಅಥವಾ ಯಾರು ಆಗ್ಬೋದು, ಯಾರು ಆಗ್ತಾರೆ ಅನ್ನೋದು ಕ್ವೆಶ್ಚನ್. ಸೊ ಇದಕ್ಕೆ ನಾನೇ ಅಂದ್ರೆ ಹಿಂಗ್ ತೋರ್ಸ್ಕೊಬೇಕು, ಪಾಯಿಂಟ್ ಮಾಡ್ಬೇಕು. ನೀನ್ ಅಂದ್ರೆ ಹಿಂಗ್ ಮಾಡಿ, ಹಿಂಗೆ. ಓಕೆ, ರೆಡಿನಾ? ರೆಡಿ. ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಗೆಟ್ ಅರೆಸ್ಟೆಡ್? ಇಬ್ರದ್ದು ಒಂದೇ ಆನ್ಸರ್ ಇತ್ತು. ಇವಳೆ ಬರೀ ಕಿತಾಪತಿ ಮಾಡೋದು ಜಾಸ್ತಿ. ಸ್ವಲ್ಪ ಶಾರ್ಟ್ ಟೆಂಪರ್ಡ್, ಕೋಪ ಬಂದ್ಬಿಡತ್, ಸಹಿಸ್ಕೊಳಕ್. ಇಲ್ಲ ಶಾರ್ಟ್ ಟೆಂಪರ್ಡ್ ನಾನ್ ಆಕ್ಚುಲಿ, ಬಟ್ ಕಿತಾಪತಿ ಅಂದ್ರೆ ಎಡವಟ್ಟುಗಳು ಮಾಡ್ಕೊಳ್ಳೋದು ಅವಳು ಜಾಸ್ತಿ ಸ್ವಲ್ಪ. ಸೊ ಮೋಸ್ಟ್ಲಿ ಹರ್, ಐ ಥಿಂಕ್, ಬಿಕಾಸ್ ಶಿ ಡೀಲ್ಸ್ ವಿತ್ ಅ ಲಾಟ್ ಆಫ್ ಪೀಪಲ್, ಲೈಕ್. ಟ್ರೂ. ಅದಕ್ಕೆ. ಓಕೆ, ದಿಸ್ ಇಸ್ ಸೋ ಫನ್ನಿ. ನೀನ್ ಏನೇನೋ ಕೇಳ್ಬೇಡ, ನಾನು ಏನೇನೋ ಹಂಗೆ ಫಿಲ್ಟರ್ ಇಲ್ದಂಗ್ ಮಾತಾಡ್ಬಿಡ್ತೀನಿ. ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಬಿಕಮ್ ಅ ಮೀಮ್?
ವಾಟ್ ಇಸ್ ಒಂದು ಮೀಮ್? ಮೀಮ್ ಆಗ್ಬಿಡ್ತೀಯ ಅಂತ. ಏನ್ ಮೀಮ್ ಏ ಅಂದ್ರೆ? ಮೀಮ್ ಅಂದ್ರೆ ಇವಾಗ ಒಂದ್ ಕಾರ್ಟೂನ್ ತರ ನೀನ್ ಬರೀ ನಿನ್ ಫೇಸ್ ಮಾತ್ರ ಕಟ್ ಮಾಡ್ಕೊಂಡು ಈ ವಾಟ್ಸ್ಆಪ್ ಅಲ್ಲೆಲ್ಲ ಸೆಂಡ್ ಮಾಡ್ತಾರಲ್ಲ ಮೀಮ್, ಫನ್ನಿ ಆಗಿ ಒಂದು ಕಾರ್ಟೂನ್. ನಾ ಆಕ್ಚುಲಿ ಹೌದು ನೀನೆ ನಾನೇ ನಾನೇ. ಓಕೆ, ಹೂಸ್ ಮೋಸ್ಟ್ ಲೈಕ್ಲಿ ಟು ಫಾಲ್ ಇನ್ ಲವ್ ಫಸ್ಟ್? ವಿತ್ ಹೋಮ್? Just randomly, man. Just don't ask who and all. Yeah, me. Who is most likely to text their ex first? ನಂದಿಲ್ವೇ ಇಲ್ಲ ಆಪ್ಷನ್. ಏನು ಕ್ಯಾರೆಕ್ಟ್ ಟೆಕ್ಸ್ಟ್? Nane. Okay. Who is most likely to become a millionaire? ಮೇ ಬಿ ಈ ಆನ್ಸರ್ ಅನ್ಕೊಂತೀವಿ ಇಬ್ರು ಆಪೋಸಿಟ್. ಬಿಕಾಸ್ ಐ ವಿಶ್ she has to become and she was ಅಲ್ಲ, I also wish that she has to become a millionaire. Wish is different, but ನಂಗೆ ತುಂಬಾ ಇದಿದೆ ನನಗೆ. ಅವಳು ಆಲ್ರೆಡಿ ತುಂಬಾ ಚೆನ್ನಾಗಿ she is doing really well in her life, but ಇನ್ನೂ ಚೆನ್ನಾಗಿ ಸೇಮ್ ಹಿಯರ್ ಇನ್ನೂ ಚೆನ್ನಾಗಿ ಆಗ್ಬೇಕು. ಅಂದ್ರೆ ಪೊಟೆನ್ಷಿಯಲ್ ಇದೆ, ಡೆಫಿನೆಟ್ಲಿ ಪೊಟೆನ್ಷಿಯಲ್ ಇದೆ. ಪೊಟೆನ್ಷಿಯಲ್ ಮೇಲೆ ಹೇಳ್ತಾರೆ. you too. ಓಕೆ, ಥ್ಯಾಂಕ್ ಯು. Who's most likely to end up on news? This is like 50-50. Nana most. Yeah. This question is Ade, similar to similar the one to which we the like Kitapati arrested. question. Yeah. So mostly avale ansutte. Who's most likely to forget their own wedding anniversary in the future? To forget their own wedding anniversary, I don't think so. None of us, alla? None of us. ಯಾರ್ ಮರ್ತೋಗ್ಬಿಡ್ತೇವೆ? No. Yeah, ನಾನು ಮರ್ತು. I'm very bad with dates, but ಮೇ ಬಿ ಹಂಗೂ ಎಕ್ಸಾಕ್ಟ್ ಆಗಿ ಆನ್ಸರ್ ಹೇಳಲೇಬೇಕು ಅಂದ್ರೆ ಲಿಟಲ್ ಬಿಟ್ ಅಂತಾನೆ ಹೇಳ್ಬೋದು. ನಾನ್ ಯೂಶಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್ ಆನ್ ಡೇಟ್ಸ್. ಅದು ನಮ್ಮ ನಾನು ಡೇಟ್ಸ್ ಐ ಆಮ್ ವೆರಿ ಬ್ಯಾಡ್ ವಿತ್ ಡೇಟ್ಸ್, ಸೊ ಐ ವಿಲ್ ಟೆಲ್ ಇಟ್ಸ್ ಮೀ. ಓಕೆ, ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಗೆಟ್ ಇನ್ ಟು ಅನ್ ಆರ್ಗ್ಯುಮೆಂಟ್ ವಿತ್ ಕಸ್ಟಮರ್ ಕೇರ್? ಯಾ, ನಾನು ಐ ಡೀಲ್ ವಿತ್ ಸೋ ಮೆನಿ ಥಿಂಗ್ಸ್. ಯಾ ಹೌದು, ಮೇ ಬಿ ಹರ್. ಕರೆಕ್ಟ್. ಹೂ ಇಸ್ ಮೋಸ್ಟ್ likely to get kicked out of a WhatsApp group? I don't think we are harmless. Yeah, both of us are harmless, but most likely andre maybe her. I don't know. Okay, last question of the segment. Who is most likely to create drama without meaning to? ಅರ್ಥನೇ ಆಗಲ್ಲ ಒಂದ್ಸಲ. ಅಯ್ಯೋ, ಅದೆಲ್ಲ ಬಿಡಿ, ದೊಡ್ಡ ಕತೆ ಹೇಳಕ್ಕ. ಹೌದು, ಐ ಹ್ಯಾವ್ ಟು ಅಗ್ರಿ ವಿತ್ ಹರ್. ಎಸ್, ಬಟ್ ಏನೇ ಇದ್ರೂನು ನಾನು ಅವಳ್ದು ಏನೋ ಅಂತ ಹಂಗ ಅರ್ಥ ಮಾಡ್ಕೊಂಡು ಆ ಡ್ರಾಮಾಗೇನೋ ಒಂದು ಫುಲ್ ಸ್ಟಾಪ್ ಇಡಕ್ ಟ್ರೈ ಮಾಡ್ತಾ ಇರ್ತೀನಿ. ರೈಟ್? ಹಾ, ಅಂದ್ರೆ ವಿತೌಟ್ ಮೀನಿಂಗ್ ಟು. ಹೌದು, ಹೌದು. ಯಾ, I don't mean to, but sometimes it happens because I'm overly expressive. ನನಗೆ ದುಃಖ ಆದ್ರೂ ಅದನ್ನ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಖುಷಿ ಆದ್ರೂ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀನಿ. That's how I am. So that maybe ಅದು ಕೆಲವು ಜನಕ್ಕೆ ಡ್ರಾಮಾ ಅಂತ ಕಾಣಿಸ್ಬೋದೇನೋ. I don't know. No. She is very real on that, but that is her nature. That's how she portray herself. Simple. Okay, done. So this segment is also done. ಹೆಂಗ್ ಅನ್ಸ್ತಾ ಇದೆ? ಹೌ ಯು ಫೀಲಿಂಗ್ ಸೋ ಫಾರ್? ಹಬ್ಬ, ಇನ್ನೇನೇನು ಕ್ವೆಶ್ಚನ್ ಕೇಳ್ಬಿಟ್ಲ ಇಲ್ಲೋ ಅಂತ ಟೆನ್ಷನ್ ಆಗ್ತಾ ಇತ್ತು. ಏನೂ ಇಲ್ಲ, ಎಲ್ಲ ಮುಗ್ದೋಯ್ತು. ಎಲ್ಲ ಮುಗ್ದೋಯ್ತು. ಏನ್ ಹೇಳಿ, ನಾನ್ ಯಾವ್ದು ಅವಳು ಯಾವ್ದಕ್ಕೆ ಹೇಳ್ಬೇಕು ಅಂತ. ಬಟ್ ಏನಿದೆ ಅದನ್ನ ಫಿಲ್ಟರ್ ಇಲ್ದಂಗ ಆನ್ಸರ್ಸ್ ಮಾಡ್ತೀನಿ. ಆಕ್ಚುಲಿ ಕೆಲವೊಂದು ಕ್ವೆಶ್ಚನ್ಸ್ ಇದೆ ನಾನು ತಿಳ್ಕೊಬೇಕಾಗಿರೋದು. ಕೆಲವೊಂದು ಅಂದ್ರೆ ಆಸ್ ಅ ಬೆಸ್ಟ್ ಫ್ರೆಂಡ್ ನನ್ಗಿದು ಗೊತ್ತಾಗ್ಬೇಕು, ಅಪ್ಡೇಟ್ ಆಗ್ಬೇಕು ಅಂತ. ಬಿಕಾಸ್ ಇದೆಲ್ಲ ನಾವು ತುಂಬಾ ಹಿಂದೆ ಡಿಸ್ಕಸ್ ಮಾಡಿರ್ತೀವಿ. ಇವಾಗ ಒಂಚೂರು ಅಪ್ಡೇಟ್ ಆಗೋಣ ಅಂತ. ಸುಮ್ನೆ ನನ್ನ ಜನರಲ್ ನಾಲೆಡ್ಜ್ಗೆ. ಹೂ ಇಸ್ ಯೋರ್ ಫೇವ್ರೆಟ್ ಆಕ್ಟರ್? What's your problem to answer that? ಆಕ್ಚುಲಿ ಯಾರೇ ನಂಗೆ ಈ ಕ್ವೆಶ್ಚನ್ ಕೇಳಿದ್ರು ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ ತಕ್ಷಣ ಎವ್ರಿಬಡಿ ವಿಲ್ ಟೆಲ್ ದಟ್ ಇಟ್ಸ್ ದೇರ್ ಫಾದರ್. ನನ್ಗೂ ನನ್ನ ಹೀರೋ. Who is your favorite actor who acts in movies? Movie. I'm gonna kill you, like seriously. Just tell whoever it is. Doesn't matter. I think it's Dr. Sudeep Rajkumar. sir. Sudeep sir. Okay.
ಸುದೀಪ್ ಸರ್. ಡಾಕ್ಟರ್ ರಾಜ್ಕುಮಾರ್ ಸರ್ ಆಲ್ಸೋ. ಬಟ್ ಐಮ್ ನಾಟ್ ಲೈಕ್ ಎಲ್ರ ತರ ಓಕೆ ನಾನು ದೊಡ್ಡ ಅಭಿಮಾನಿ, ನನ್ನ ತಲೆಯಲ್ಲಿ ಯಾವಾಗ್ಲೂ ಅವೆಲ್ಲ ಇಲ್ಲ ನನ್ನ ಹತ್ರ. ಬಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ಹಿ ಪೋರ್ಟ್ರೇಸ್ ಸೆಲ್ಫ್ ಅಂಡ್ ತುಂಬಾ ಚೆನ್ನಾಗಿ ಏನಂತಾರೆ ಪ್ರೊಜೆಕ್ಟ್ ಮಾಡ್ತಾರೆ ಸುದೀಪ್ ಅಂತ ಸರ್. ಅಂದಾಗ ಎಸ್ ಸುದೀಪ್ ಸರ್. ಸುದೀಪ್ sir. ಬಿಕಾಸ್ ಲಾಸ್ಟ್ ಟೈಮ್ ಅದಕ್ಕೆ ನಾನು ಅಪ್ಡೇಟ್ ಆಗ್ಬೇಕು ಅಂತ ಹೇಳಿದ್ದು. ಬಿಕಾಸ್ ಚೈಲ್ಡ್ಹುಡ್ ಅಲ್ಲಿ ಅವಳು ಯಾವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋಳು. ಸೊ ಇವಾಗ ಅಪ್ಡೇಟ್ ಆಗ್ಬಿಟ್ಟಿದೆ. ಅವಾಗ ಅಷ್ಟೊಂದ್ ಮೂವೀಸು ಅದೆಲ್ಲ ನೋಡಿ ನೋಡಿ ಅಪ್ಪನೊಟ್ಟಿಗೆ ನಾವು like ಜಾಸ್ತಿ ಅದೇ ಹಳೆ fashion. ಸಿನಿಮಾಗಳು ನೋಡ್ತಾ ಇದ್ವಿ. ಸೊ ಹೌದು. ಅವಾಗ ನಾವ್ ಆಕ್ಚುಲಿ ಒಳ್ಳೆ ಮಕ್ಕಳು ನೋಡು, ಒಳ್ಳೇದೆಲ್ಲ ಡಾಕ್ಟರ್ ಏನ್ ಒಳ್ಳೆ ಮಕ್ಳು. ನಂದ್ ಯಾವಾಗ್ಲೂ ಒಂದೇಮ್ಮ, ನಾವು ಉಪ್ಪಿ ಸರ್ ಅಭಿಮಾನಿ ಅಷ್ಟೇ. ಓ ಯಾ ಸೊ ಹೂಸ್ ಯೋರ್ ಫೇವ್ರೆಟ್ ಹೀರೋಯಿನ್ ಆಕ್ಟ್ರೆಸ್? ಐಶ್ವರ್ಯ ಏ ಓವರ್ ಏನ್ ಹಿಂಗ್ ಹೇಳ್ಬೇಕು ಅಂತೆಲ್ಲ ಹೇಳ್ತಾ ಇಲ್ಲ. ಯಾವ ಹೀರೋಯಿನ್ ನನ್ಗೆ ನಾನೇ ಹೀರೋಯಿನ್ ಗುರು ಫಸ್ಟ್. ಹೌದು. ಅದ್ ಬಿಟ್ಟು ನಾನು ಸ್ಕ್ರೀನ್ ಅಲ್ಲಿ ಹೌದು. ಏನೋ ಒಂದ್ ನಿಜವಾಗ್ಲೂ ನೋಡ್ಲೇಬೇಕಲ್ಲ ಅಂತ ನೋಡಿದ್ರೆ ಇವಳ್ದೇನಾದ್ರೂ ನೋಡ್ತೀನಿ. ಏನ್ ನೋಡ್ತೀಯ ನಂದು ಸ್ಕ್ರೀನ್ ಅಲ್ಲಿ ಏನೋ ನೋಡ್ಬೇಕು ಅಂದ್ರೆ? ಗುರು ಆಕ್ಟಿಂಗ್ ಗುರು ವಾಟ್. ಆಯ್ತು ಓಕೆ. ಬೇರೆ ಅಂದ್ರೆ So- ಲೈಕ್ ಸೀಸನ್ಡ್ ಆಕ್ಟರ್ಸ್ ಅಲ್ಲಿ ಯಾರಿಷ್ಟ? ಲೈಕ್ ಸೀಸನ್ಡ್ ಹೀರೋಯಿನ್ಸ್. ಮಾಡ್ಬೇಕು ಮೇ ಬಿ ರಾಧಿಕಾ ಪಂಡಿತ್ ಬಿಕಾಸ್ ಸ್ವಲ್ಪ ನಾನು ಅವ್ರ ತರ ಸಿಮಿಲರ್ ಆಗಿದ್ದೀನಿ. ಕಟ್ ಮಾಡಿ ಎಡಿಟರ್ ಅವ್ರ ಪಕ್ಕದಲ್ಲಿ ಹಂಗೆ ಕ್ರಾಪ್ ಅಂದ್ರೆ ಇದ್ ಮಾಡಿ ರಾಧಿಕಾ ಪಂಡಿತ್ ಅಂದ್ರೆ ಮೋಸ್ಟ್ ಆಫ್ ದಮ್ ಅವ್ರ ಕುತ್ತಿಗೆ ಮೇಲೆ ರಾಧಿಕಾ ಪಂಡಿತ್ ಮ್ಯಾಮ್ ಇದು ಕೂರ್ಸ್ಬಿಡಿ. ಬಿಕಾಸ್ ಸುಮಾರು ಜನ ಆತರ ಹೇಳಿದಾರೆ. ನಾನು ಅವಾಗ ಹೌದಾ ಇಲ್ಲ ಇಲ್ಲ, ಐ ಕ್ಯಾನ್ ಸಿ ದ ಸಿಮಿಲಾರಿಟಿ. ಡೆಫಿನೆಟ್ಲಿ ಸ್ಲೈಟ್ಲಿ ಸಿಮಿಲರ್ ಅಂತ. ಅವ್ರಿಗೆಲ್ಲ ನಾನು ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ Yeah, ಹೇಳಿ ಅದಕ್ಕೆ ಮೇ ಬಿ what is ಆಕ್ಟಿಂಗ್ there? ನೋಡಿದಾಗ ಯಾ ಶಿ ಇಸ್ ಗುಡ್ ಅಲ್ವಾ, ಎಷ್ಟ್ ಚೆನ್ನಾಗಿದ್ದಾರೆ ಅಂತ ಫೀಲ್ ಆಗಿರೋದಕ್ಕೆ ಐ ಜಸ್ಟ್ ಟುಕ್ ಔಟ್ ಹರ್ ನೇಮ್. ಓಕೆ. ನನ್ ಫೇವ್ರೆಟ್ ಆಕ್ಟ್ರೆಸ್ ಹೇಳು ನೋಡೋಣ. ಐಶ್ವರ್ಯ ರೈ. ನಮ್ ಕನ್ನಡದಲ್ಲಿ ಏಯ್ ಕನ್ನಡದಲ್ಲಿ ಅದಕ್ಕೆ ಅಪ್ಡೇಟ್ ಆಗ್ಬೇಕು ಅಂತ ಹೇಳಿದ್ ನಾನು. ಹೇಳು. ನನ್ಗೆಲ್ಲರೂ ಲೈಕ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ನಂಗೆ ಚೈಲ್ಡ್ಹುಡ್ ಇಂದಾನು ನನ್ನ ಫೇವ್ರೆಟ್ ಆಕ್ಟರ್ ಅಂದ್ರೆ ಉಪ್ಪಿ ಸರ್. ಆಕ್ಟ್ರೆಸ್ ಹೀರೋಯಿನ್ ಒನ್ ಆಫ್ ದೆಮ್. ಯಾ ಡೆಫಿನೆಟ್. ಯಾ ಯುವರ್ ರೈಟ್, ಒನ್ ಆಫ್ ದೆಮ್. ಬಟ್ ಐ ಹ್ಯಾವ್ ನನ್ನ ಫಸ್ಟ್ ಫೇವ್ರೆಟ್ ಒಬ್ರು ಇದ್ದಾರೆ. ಶಿ ಇಸ್ ಅನ್ ಓಲ್ಡ್ ಆರ್ಟಿಸ್ಟ್, ಲೆಜೆಂಡರಿ ಆಕ್ಟ್ರೆಸ್. ಪ್ರಿಯಾಂಕಾ ಮೇಡಮ್. ನೋ ಲೈಕ್ ಶಿ ಇಸ್ ಅ ಓಲ್ಡ್ ಆಕ್ಟರ್. ನೀನು ಇದು DKD ನಲ್ಲಿ ಮಾಡಿದ್ದೆ ಅಲ್ಲ? ಇಲ್ಲ not her. ಮಾಡಿಲ್ವಾ ಅವರು? ಲಕ್ಷ್ಮಿ ಅಮ್ಮ, ಜೂಲಿ ಲಕ್ಷ್ಮಿ. ಸೊ ಐ ಲವ್ ಹರ್. ಸೊ ನೀನು ಅಪ್ಡೇಟ್ ಆಗ್ಬೇಕು. ಹೂಸ್ ಯೋರ್ ಫೇವ್ರೆಟ್ ವಿಲನ್? ಅದ್ ಯಾರೋ ನೋಡಿದೇನ್ ಗೊತ್ತಾ, ಹೆಸರು ಗೊತ್ತಾಗ್ತಾ ಇಲ್ಲ. ಏಯ್ ಅದ್ ಯಾರೋ ನೋಡಿದೀನಿ ಗೊತ್ತಾಗ್ತಾ ಇಲ್ಲ. ಯಾವ್ದೋ ಮೂವಿನಲ್ಲಿ ವಿಲನ್. What does that mean? ವಾಟ್ ಇಸ್ ದಟ್ ಮೀನ್? ಯಾವ್ದೋ ಮೂವಿಯಲ್ಲಿ ಯಾರನ್ನೋ ನೋಡಿದ್ದೆ. ಈಗ ಸ್ಕ್ರೀನ್ ಅಲ್ಲಿ ಆಕ್ಚುಲಿ ಇದು ಎಲ್ರಿಗೂ ಗೊತ್ತಿರಲ್ಲ. ಏನೋ ಪರ್ಟಿಕ್ಯುಲರ್ ಆಗಿ ಇವ್ರು ಅಲ್ಲ, ಏನು ಬರೀ ಹೀರೋ ಹೀರೋಯಿನ್ ಮಾತ್ರ ನೆನಪಲ್ಲಿ ಇಟ್ಕೊಬೇಕಾ? ವಿಲನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಸ್ಟೋರಿ ಇರೋದೇ ವಿಲನ್ಸ್ ಇಂದ. ಸೊ ಯಾವ ವಿಲನ್ ಇಷ್ಟ ನಿನ್ಗೆ? ಇಲ್ಲ ನಂಗೆ ಆಕ್ಚುಲಿ ಏನ್ ಗೊತ್ತಾ, ಎಷ್ಟೋ ಜನಕ್ಕೆ ಈ ತರ ಎಲ್ಲ ಆಗತ್ತೆ. ನೀವುಗಳೇನ್ ಗೊತ್ತಾ, ಪರ್ಟಿಕ್ಯುಲರ್ ಆಗಿ ಸರಿ, ಅವಳಿಗೆ ಏನೇನೋ ಆಗ್ತಾ ಇದೆ ಅಂತ ಬಿಟ್ಬಿಡಿ. ನನ್ನ ಫೇವ್ರೆಟ್ ಅರುಂಧತಿ ಮೂವಿ ನಲ್ಲಿ ಸೋನು ಸೂದ್. ಯು ಲೈಕ್ ಹೀರೋಗಿನ್ನ ನಂಗೆ ಆ ವಿಲನ್ ಅಂದ್ರೆ ಇಸ್ ಲೈಕ್ ಅಲ್ಟಿಮೇಟ್. ನೋಡಿದ್ರೆ ನೋಡ್ತಾರಣ ಅಂತ ಅನ್ಸುತ್ತೆ. ಯತೀಶ್ ನೋಡ್ತಾ ಇದಾರೆ ಪಾಡ್ಕಾಸ್ಟ್ ನ ಇವಾಗ. ತಲೆನೇ ಕೆಡ್ಸ್ಕೊಳ್ಳಲ್ಲ. ನನ್ನ ಫೇವ್ರೆಟ್ ವಿಲನ್ ವಜ್ರಮುನಿ ಸರ್. ಐ ರಿಯಲಿ ಲೈಕ್ ಹಿಮ್. ಅಂಡ್ ವಜ್ರಮುನಿ ಸರ್ ತುಂಬಾ ಜನ ಇದ್ದಾರೆ ಆಕ್ಚುಲಿ. ಅಂಡ್ ತುಗುದೀಪ್ ಸರ್. ಅವರೆಲ್ಲ ಬಿಡ. So, ಅವಾಗಂದೆಲ್ಲ. ನಿನ್ ಫೇವ್ರೆಟ್ ಹಾಡ್ ಯಾವ್ದು? ಒಂದೇ ಹಾಡು ಹೇಳಿ. ತುಂಬಾ ಹಾಡುಗಳಿದೆ. ನಿನ್ ಫೇವ್ರೆಟ್ ಹಾಡು ಟಕ್ ಅಂತ ಫಸ್ಟ್ ನಿನ್ ಮೈಂಡ್ ಅಲ್ಲಿ ಬರೋ ಹಾಡು. ಓಕೆ, ಸಡನ್ ಆಗಿ ಬರೋ ಹಾಡು. ಆಲ್ ಟೈಮ್ ಫೇವ್ರೆಟ್ ಸಾಂಗ್. ಇದು ವಾಟ್ ಇಸ್ ದಿಸ್, ದುನಿಯಾ ವಿಜಯ್ ಸರ್ದು ಯಾವ್ದೋ ಒಂದ್ ಹಾಡು ಹಾಡಿದ್ನಲ್ಲ ನಾನು. ಪೆದ್ದು ಕರಿಯಾ ಐ ಲವ್. ಓಕೆ ಸಾರಿ. ಪೆದ್ದು ಹೈದ ಹಾಡು ಒಂದ್ ಎರಡ್ ಸಾಲ ಹಾಡು ನಿನ್ ಫೇವ್ರೆಟ್ ಸಾಂಗ್. ಪೆದ್ದು ಹೈದ ಮನ್ಸು ಸುತ್ತ ಸುಳ್ಳು ಹೇಳೋ ಕುಲವಲ್ಲ, ಸುಣ್ಣದ ನೀರ್ಗೂ ಗೋವಿನ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಈ ಓದಿದೋಳು ಇವನ ಮನಸ್ಸು ಓದವಳೆ, ಕೂದ್ಲಿ ಬಣ್ಣ ಆದ್ರೂ ಚಿನ್ನ ಅಂತ ಇವನ ಜೊತೆಗೌಳೆ. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈಯಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೆ. ಏ ಸೂಪರ್, ಕ್ರೇಜಿ.
ಆಕ್ಚುಲಿ ಏನೇನೋ ಟ್ಯಾಲೆಂಟ್ಸ್ ಇದೆ ನಿನ್ಗೆ, ಬಟ್ ನೀನ್ ಸಿಂಗಿಂಗ್ ಟ್ಯಾಲೆಂಟ್ ನನ್ಗೆ ಗೊತ್ತಾಗಿದ್ದೆ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ಮೇಲೆ. I didn't know you ಹಾಡ್ were- ಕೇಳಕ್ ನಿಂಗೆ ಎಲ್ಲಿ ಟೈಮ್ ಇತ್ತು ಹೇಳು, ಇಬ್ರಿಗೂ ಸುತ್ತಕ್ಕೆ ಟೈಮ್ ಇರ್ಲಿಲ್ವಲ್ಲ. ಐ ರಿಯಲಿ ಡಿಡ್ ನೋ ಶಿ ವಾಸ್ ಎ ಸಿಂಗರ್, ಬಿಕಾಸ್ ಇದು ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ, ಗಾಡ್ ಗಿಫ್ಟೆಡ್. ನಿನ್ಗೂ ಅಂದ್ರೆ ಆ ಭಾವದಿಂದ ಹಾಡು ಹೇಳ್ತೀಯ, ಭಾವಗೀತೆ. ಐ ಫೀಲ್ ಇಟ್. ಯು ಫೀಲ್ ದ ಸಾಂಗ್ ಅಂಡ್ ಯು ಸಿಂಗ್ ಇಟ್. ತುಂಬಾ ಚೆನ್ನಾಗಿ ಹಾಡ್ದೆ ಬೈ. ಅಂಡ್ ಡೋಂಟ್ ಯು ಫೀಲ್, ಬ್ಯೂಟಿಫುಲ್. ನಾನು ಎಲ್ಲಾನು ಅಷ್ಟೇ ಫೀಲ್ ಮಾಡಿದ್ರೆ ಆ ಮನುಷ್ಯ, ಫೀಲ್ ಮಾಡಿದ್ರೆ ಅವ್ರ ಜೊತೆ, ಅಂದ್ರೆ ಮೇ ಬಿ ಹೌದು, ಮೋಸ್ಟ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಎಕ್ಸಾಕ್ಟ್ಲಿ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ಸ್. ಆ ಭಾವನೆಗಳು, ಲೈಕ್ ಆ ತರಾನೇ ಸಾಂಗ್ಸ್ ಕೂಡ. ಸೂಪರ್ ಸೂಪರ್. ಸೊ ಈ ಸೆಗ್ಮೆಂಟ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಂಗೂ ಆಕ್ಚುಲಿ ಬಹಳ ಖುಷಿ ಆಯ್ತು ಈ ಸ್ಟ್ರೆಸ್ಡ್ ಲೈಫ್ ಅಲ್ಲಿ, ಈ ಬಿಸಿ ಸ್ಕೆಡ್ಯೂಲು, ಟ್ರಾಫಿಕ್, ಆ ಕಾರು. ವಿಲ್ ಕಮ್ ಬ್ಯಾಕ್ ಟು ದ ಟ್ರಾಫಿಕ್ ಪಾರ್ಟ್ ಲೇಟರ್. ಇನ್ನೊಂದು Okay. ಸೆಗ್ಮೆಂಟ್ ಇದೆ, ಸೊ ವಿಲ್ ವೈಂಡ್ ಇಟ್ ಅಪ್ ಫಾರ್ ದಿಸ್ ಒನ್. A few moments later. ಸೊ ಬ್ರೇಕ್ ನ ನಂತರ ವೆಲ್ಕಮ್ ಬ್ಯಾಕ್ ಟು ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್. ಸೊ ನನ್ನ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ರಂಜಿತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ರಂಜಿತಾ. ಥ್ಯಾಂಕ್ ಯು ಸೋ ಮಚ್. ಆರ್ ಯು ಫೀಲಿಂಗ್ ಶುಗರಿ ಆರ್ ಆರ್ ಯು ಫೀಲಿಂಗ್ ಸ್ಪೈಸಿ? ಶುಗರ್ ಶುಗರಿಯಾ? ಆಲ್ವೇಸ್ ಶುಗರ್. ಬರೀ ಒಂದೇ ಆಯ್ತಲ್ಲ, ಸ್ಪೈಸಿ ಬೇಕಿತ್ತು. ಹಾಕ್ ಮಿರ್ಚಿ ಹಾಕಿ ಎಲ್ಲಿ ಹಾಕ್ಬೇಕು ಹಾಕಿ ಹುಡುಕಿ. ಸ್ಟಿಲ್ ಯು ಹ್ಯಾವ್ ಟೈಮ್. ಶೀ ಸೋ ಫುಲ್ ಆಫ್ ಶುಗರ್ ಅಂಡ್ ಶೀ ಸೋ ಫುಲ್ ಆಫ್ ಸ್ವೀಟ್. ಅವಳಿಗೆ ಆ ಸ್ಪೈಸ್ನ ಮುಟ್ಸೋದು ಕಷ್ಟ, ಬೇಸಿಕ್ಲಿ ಸಿಕ್ಕಾಪಟ್ಟೆ ಕಷ್ಟ. ಓಕೆ, ಸೊ ಇವಾಗ ನನ್ನ ಪಾಡ್ಕಾಸ್ಟ್ ನಿನಗೆ ಹೇಗೆ ಅನ್ನಿಸ್ತು? ಜೆನ್ಯೂನ್ ಆಗಿ ಹೇಳಬೇಕು. ಆಕ್ಚುಲಿ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಹ್ಯಾಪಿನೆಸ್ ಇನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರೀಮ್ ವರ್ಡ್ ಇದ್ರೆ ಹೇಳ್ಬಿಡ್ತೀನಿ. ಯಾಕೆ ನಾನು ಪಾಡ್ಕಾಸ್ಟ್ ಶುರು ಮಾಡಿದೆ ಅಂತ? ಎಕ್ಸಾಕ್ಟ್ಲಿ. ಓಕೆ. ಬಿಕಾಸ್ ಯಾವಾಗ ನೋಡು, ಐ ಮೀನ್ ಸೀರಿಯಲ್ಸು, ಮೂವೀಸು, ಅಂಡ್ ದಿಸ್ ಇಸ್ ಅ ಡಿಫ್ರೆಂಟ್ ಕಂಟೆಂಟ್ ಅಂಡ್ ಆಕ್ಚುಲಿ ವಿಚ್ ಸೂಟ್ಸ್ ಯು. ಓಕೆ, ರಿಯಲಿ? ಎಕ್ಸಾಕ್ಟ್ಲಿ. ಅಂಡ್ ವಿತ್ ಆಲ್ ದಟ್ ಕ್ಯೂಟ್ನೆಸ್ ಅಂಡ್ ಏನೋ ಒಂದು ಕ್ವೆಶನ್ಸ್ ಹಿಂಗೆ ಬರಬೇಕು ಹಂಗೆ ಬರಬೇಕು, ಅಂಡ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಆನ್ ದಟ್ ಟು ಟೇಕ್ ಔಟ್ ಥಿಂಗ್ಸ್. ಅಂಡ್ ಇದು ಬರೀ ಪ್ರಾಡ್ಕಾಸ್ಟ್ ಅಂತಾನೆ ಬಂದ್ರೆ ಮೋಸ್ಟ್ ಆಫ್ ದಮ್ ನಾನು ಹಿಂಗೆ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಇರ್ತೀನಿ. ಎಲ್ಲ ಬರೀ ಅಳ್ಸೋದು, ಅವ್ರದ್ದೇನೋ ಡಿವೋರ್ಸ್ ಆಗೋಟೋಗಿರೋದು, ಮತ್ತೊಂದು ಮಗದೊಂದು. ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಔಟ್ ದ ನೇಮ್ಸ್. ಬರೀ ಅಳ್ಸ್ತಾರ ಗುರು ಕರ್ಸ್ಬಿಟ್ಟು. ದಿಸ್ ವಾಸ್ ಮೋರ್ ಓವರ್ ಫನ್. ಎಮೋಷನ್ಸ್ ಇತ್ತು ನಮ್ದು, ಫನ್ ಇತ್ತು, ಹ್ಯಾಪಿನೆಸ್ ಇತ್ತು, ಜಾಯ್ ಇತ್ತು. ಅಂದ್ರೆ ಈ ಒಂದು ಸಣ್ಣ ಟೈಮಲ್ಲಿ ವಿ ಹ್ಯಾವ್ ಸೀನ್ ಆರ್ ಕಂಪ್ಲೀಟ್ ಚೈಲ್ಡ್ಹುಡ್ ಇಂದ ಇಲ್ಲಿ ತನಕ ಏನು ಅನ್ನೋದನ್ನ ಒಂದ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೆಯಾ. ಆಕ್ಚುಲಿ ದಟ್ ಇಸ್ ದ ಕಂಪ್ಲೀಟ್ ಲೈಫ್. ಈಗ ಅಂದ್ರೆ ಯಾರನ್ನೋ ಪಾಯಿಂಟ್ ಔಟ್ ಮಾಡಿ ಬರೀ ಕರ್ಸಿ ಇದಕ್ಕೆ ಮಾಡಬೇಕು ಅಂತ ಶೂಟ್ ಮಾಡೋದನ್ನೇ ಬ್ರಾಡ್ಕಾಸ್ಟ್ ಅನ್ಕೊಂಡ್ಬಿಟ್ಟಿದೆ ನಾನು. ಐ ಡೋಂಟ್ ನೋ, ಬಟ್ ನೋ, ಈ ತರಾನು ಮಾಡ್ಬೋದು, ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನೀನ್ ತೋರಿಸ್ಕೊ. ಬೇಸಿಕ್ಲಿ ನನ್ನ ಒಂದು ಪಾಡ್ಕಾಸ್ಟ್ ಶುರು ಮಾಡಿದ್ದು ಆಲ್ ಆಫ್ ಅ ಸಡನ್, ನನಗೆ ಪ್ಲಾನೇ ಇರಲಿಲ್ಲ. ಅಂಡ್ ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ ಅನ್ನೋದು ಒಂದು ಕಾಮಿಡಿ ತರ ನಾನು ಹೇಳಿದ್ದು, ಇದೇ ಒಂದು ಹೆಸರಾಗುತ್ತೆ ನನ್ನ ಪಾಡ್ಕಾಸ್ಟ್ಗೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಅಂಡ್ ಪಾಡ್ಕಾಸ್ಟ್ ನಾನು ಮಾಡ್ತೀನಿ ಅಂತ ನನಗೆ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಮಾಡಿದ್ದೀನಿ. ಅಂಡ್ ಈ ಒಂದು ಪಾಡ್ಕಾಸ್ಟ್ಗೆ ನಿನ್ನನ್ನೇ ಫಸ್ಟ್ ಗೆಸ್ಟ್ ಆಗಿ ಕರೆಸ್ಬೇಕು ಅಂತ ನನ್ನ ಮನಸ್ಫೂರ್ತಿಯಾಗಿ ನಾನು ನಿನ್ನ ಕರೆಸಿರೋದು. ಅದು ನನ್ನ ತಲೆಯಲ್ಲಿತ್ತು. ಸಾರಿ ಟು ಬ್ರೇಕ್ ಇಟ್, ಇಟ್ ವಾಸ್ ಅ ಶಾಕ್ ಫಾರ್ ಮೀ. ಶಾಕ್. ನಾನು ಏನ ಕರ್ಸ್ತಾ ಇದ್ದಾಳೆ, ಬಿಕಾಸ್ ನಿಂಗೆ ಎಷ್ಟು ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಹೆಂಗ್ ಮಾಡಿದ್ಯಾ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಕಾಸ್ ಐ ನೆವರ್ ನ್ಯೂ ಈ ತರದೇನೋ ಮಾಡ್ತಾ ಇದೆ, ಇದು ಕರ್ಸ್ತಾ ಇದೆಯಾ ಅನ್ನೋದೇ ಗೊತ್ತಿಲ್ಲ. ಸೊ ಹೌದು, ಅವಳಿಗೆ ಅಷ್ಟು ಕಂಪ್ಲೀಟ್ ಆಗಿ ಏನೋ ಗೊತ್ತಿಲ್ಲ, ಏನೋ ಇಂಟರ್ವ್ಯೂನೋ ಏನೋ ಹೇಳ್ಬೇಕು, ಏನೋ ಫ್ಯಾಮಿಲಿ ತರ, ಓಕೆ ಹೋಗೋಣ. ಆಮೇಲೆ ಪ್ರಾಡ್ಕಾಸ್ಟ್, ವಾಟ್ ಇಸ್ ದಿಸ್? ಎಲ್ಲರೂ ಕೂತ್ಕೊಂಡು ಅಳ್ಸೋದು, ನನ್ ಏನ್ ಗುರು ಇದು ಅಳ್ಸೋದು ಅನ್ನೋದು ಒಂದ್ ಸೆಕೆಂಡ್ ಯೋಚನೆ ಮಾಡಿದೆ. ಆಮೇಲೆ ನೀನೇ ಮಾಡ್ತಿದ್ಯಾ ಅನ್ನೋದು ನಂಗೆ ಗೊತ್ತಿಲ್ಲ, ಏನೋ ಕರ್ಸಿದ್ಯಾ ಮಾಡ್ಬೇಕು, ನಾವಿಬ್ರು ಕೂತ್ ಮಾತಾಡ್. ನಂಗೆ ಆ ಥರದೆಲ್ಲ ಥಾಟ್ಸ್ ಇತ್ತು. ನೀನೇ ಮಾಡ್ತಿದ್ಯಾ ಅಂದ್ರೆ ಇಟ್ ಇಸ್ ಲೈಕ್ ರಿಯಲಿ ಶಾಕಿಂಗ್. ಯು ಜಸ್ಟ್ ಕೇಮ್ ಔಟ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಎನಫ್ ಅಬೌಟ್ ಮೀ ಆ್ಯಂಡ್ ಎನಫ್ ಅಬೌಟ್ ಅವರ್ ಫ್ರೆಂಡ್ಶಿಪ್. ಇವಾಗ ನಿನ್ನ ಬಗ್ಗೆ ನಾನು ಒಂದಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ. ಜೆನ್ಯೂನ್ಲಿ ಆ್ಯಸ್ ಯುವರ್ ವೆರಿ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆ್ಯಸ್ ನಿನ್ನ ನೋಡ್ಕೊಂಡು ಬಂದಿರೋದ್ರಿಂದ ನಿನ್ನ ಲೈಫ್ ಜರ್ನಿನ ಒಂದಷ್ಟು ನನ್ನ ತಲೆಯಲ್ಲಿ ಕ್ವೆಶನ್ಸ್ ಇದೆ ನಿನಗೆ. ನಾನು ನೋಡಿರೋ ರಂಜಿತಾ ಚೈಲ್ಡ್ಹುಡ್ಡಿಂದ ತುಂಬ ಒಂದು ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿರುವಂಥ ಒಂದು ಹುಡುಗಿ ವಿತ್ ಬಿಗ್ ಡ್ರೀಮ್ಸ್ ಇನ್ ಹರ್ ಹಾರ್ಟ್, ಇನ್ ಹರ್ ಮೈಂಡ್. ಎಲ್ಲ ತುಂಬ ಕೆಲಸ ಅಂದರೆ ಮನೆ ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿಕೊಂಡು, ಹೊರಗಡೆನೂ ಓದ್ಕೊಂಡು, ಫ್ಯಾಮಿಲಿ ಮಮ್ಮಿ ಡ್ಯಾಡಿ ಅಕ್ಕ ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾರನ್ನೂ ಮ್ಯಾನೇಜ್ ಮಾಡಿಕೊಂಡು ಬಂದಿರುವಂಥ ಹುಡುಗಿ. ಆ್ಯಂಡ್ ಎಲ್ಲರ ಬಾಯಲ್ಲೂ ರಂಜಿತಾ ಅಂದರೆ ಒಳ್ಳೆ ಹುಡುಗಿಯಪ್ಪ, ಸೋ ಸ್ವೀಟ್ ಅಂತಲೇ ಬರುತ್ತೆ. ಸೊ ಹೆಂಗೆ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದೆ ನೀನು? ಹೌ ಡಿಡ್ ಯು ಮ್ಯಾನೇಜ್ ಎವ್ರಿಬಡಿ?
ಬಿಕಾಸ್ ಈಗಂದು ನಮ್ಗೂನು ಸೇರ್ಸಾ ಒಂದು ಇಲ್ಲ ಅಂದ್ರೆ ಅಂದ್ರೆ ನಮ್ಗೂನು ಒಂದು ಶಾರ್ಟ್ ಟೆಂಪರ್ ಅಂತ ಇರುತ್ತೆ, ಒಂದು ಟೆಂಪರ್ ಅಂತ ಇರುತ್ತೆ, ಎಲ್ರೂನು ಮ್ಯಾನೇಜ್ ಮಾಡ್ಬೇಕು. ಇವಾಗ ನಾವು ಯೋ ಮ್ಯಾನೇಜಿಂಗ್, ನಾನು ಅದಕ್ಕೆ ಹೇಳಿದ್ದು ಅವಾಗಿಂದ ಇವಾಗವರೆಗೂ. ಇವಾಗ ಯೋ ಮ್ಯಾರಿಡ್, ಇವಾಗ ಅತ್ತೆ ಮಾವ ಇದ್ದಾರೆ, ಗಂಡ ಇದ್ದಾರೆ, ಮಗು ಇದೆ. ಹೌ ಆರ್ ಯು ಮ್ಯಾನೇಜಿಂಗ್ ಎವ್ರಿಥಿಂಗ್? ಹೌ? ಇಟ್ಸ್ ಮೈ ವಿಲ್ ಪವರ್ ಫಸ್ಟ್ಲಿ ಸೀಯಿಂಗ್, ಹ್ಮ್ ಅಂಡ್ ಹಿಂಗೆ ಇರಬೇಕು, ನಾನು ಹಿಂಗೆ ಬೆಳಿಬೇಕು ಅನ್ನೋದನ್ನ. ಬಿಕಾಸ್ ಸುಮಾರು ವೆನ್ ಐ ವಾಸ್ ಲೈಕ್ ನನ್ನ ಚೈಲ್ಡ್ಹುಡ್ ಅಲ್ಲಿ ನಿನ್ಗೂ ಗೊತ್ತಿರೋ ಪ್ರಕಾರ ನಮ್ಮ ಮನೇಲಿ ಎಲ್ಲದಕ್ಕೂ ನೀನ್ ಹಿಂಗೆ ಮಾಡು ಅಂತ ಬಿಟ್ಟಿದ್ ಕಮ್ಮಿ. ಹ್ಮ್ ಅದನ್ನ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹ್ಮ್ ಬೆಳೀತಾ ಬೆಳೀತಾ ಒಂದೊಂದನ್ನು ಐ ಜಸ್ಟ್ ಟುಕ್ ಇಟ್ ಆಸ್ ಅ ಚಾಲೆಂಜ್. ಓ, ಹೌದು. ನಾನು ಇದನ್ನ ಮಾಡಕ್ಕಾಗತ್ತಾ, ಆಗಲ್ವಾ? ಕಮ್ ಇನ್ ಟು ಡ್ರೈವಿಂಗ್ ಇರ್ಬೋದು, ಯು ನೋ ದ್ಯಾಟ್ ಹ್ಮ್ ನನ್ಗಾಗತ್ತಾ. ಬಿಕಾಸ್ ಸುಮಾರು ವಿಚಾರಗಳು ವೆನ್ ಐ ಸಿ ಯು ಆಲ್ಸೋ ಹ್ಯಾವ್ ಟೇಕನ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್. ಹ್ಮ್. ಈಗ ಬೇರೆ ಯಾರನ್ನೋ ನೋಡ್ತೀನಿ, ಇಫ್ ಐ ಫೀಲ್ ಜೆನ್ಯೂನ್ಲಿ ಹೌದು ಇವ್ರೇನೋ ಇಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನೂ ಇನ್ಸ್ಪಿರೇಷನ್ ಆಗಿ ತಗೊಂತೀನಿ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ. ಹ್ಮ್. ಆ ಲರ್ನಿಂಗ್ ಜೊತೆಲಿ ಎಲ್ನ ತೆಗೆದ್ರೆ ಅರ್ನಿಂಗ್ಸ್ ಆಗತ್ತೆ. ಸೊ ಈ ಲರ್ನಿಂಗ್ಸ್ ಒಟ್ಟಿಗೆ ಅರ್ನಿಂಗ್ಸ್ ಮಾಡ್ಕೊಂಡು Yeah. ಜಸ್ಟ್ ಐ ಆಮ್ ಗೋಯಿಂಗ್ ಆನ್ ಅಂಡ್ ಆನ್ ಅಂಡ್ ಆನ್. ಇನ್ನೊಂದೇನಂದ್ರೆ ನೀನು ಓದಿದ್ದು BEd, ಕರೆಕ್ಟ್? ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಮುಂದುವರಿಬೇಕು ಅಂತ ಯು ಡಿಡ್ ಯೋರ್ ಡಿಗ್ರಿ ಅಂಡ್ B.Ed. ಅಂಡ್ ಎಂ ಡಿಪ್ಲೊಮಾ ಇನ್ NTT ಮಾಡ್ಕೊಂಡೆ, Okay. B.Ed ಮಾಡ್ಕೊಂಡೆ, ಹ್ಮ್. B.Com ಮುಗೀತಿದ್ದಂಗೆ ಮದ್ವೆ ಆದೆ. ಓಕೆ. ಅದಾದ್ಮೇಲೆ ನನ್ನ B.Ed ನನ್ನ NTT ಮಾಡ್ಕೊಂಡೆ, ನರ್ಸರಿ ಟೀಚರ್ಸ್ ಟ್ರೈನಿಂಗ್, NTT ಅಂದ್ರೆ ಸೊ ಬೇಸಿಕ್ಲಿ ಎಜುಕೇಶನ್ ಎಜುಕೇಶನ್ ಫೀಲ್ಡ್ ಅಲ್ಲೇ ಮುಂದುವರಿಬೇಕು. ಹೌ ಡಿಡ್ ಅಂತ ದಟ್ ಮಾಡ್ದೆ. ಚೇಂಜ್? ಹೌ ವಾಸ್ ಎಜುಕೇಶನ್ ಫೀಲ್ಡ್? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್? ಅದಾದ್ಮೇಲೆ ಏನಕ್ಕೆ ಚೇಂಜ್ ಆಯ್ತು? Education field, it is ultimate. I can't even imagine. It is such a grateful job and reputed job, to be precise. ಹ್ಮ್. ಅಲ್ಲಿಂದ ಡೈರೆಕ್ಟ್ ಸ್ವಿಚ್ ಆಗ್ಬೇಕು ಅಂದ್ರೆ ಇಟ್ ಇಸ್ ವಿಟಮಿನ್ ಎಂ. ನನ್ಗೆ ಬರೀ ಫಿಕ್ಸೆಡ್ ಸ್ಯಾಲರಿ ಸಾಕಾಗ್ತಾ ಇರ್ಲಿಲ್ಲ ಟು ಫುಲ್ಫಿಲ್ ಮೈ ಡ್ರೀಮ್ಸ್, ಕಮಿಟ್ಮೆಂಟ್ಸ್, ಎವ್ರಿಥಿಂಗ್. ವಾಟ್ ವಾಸ್ ಯುವರ್ ಡ್ರೀಮ್? ಟು ಬಿಲ್ಡ್ ಎಲ್ರದ್ದು ಒಂದ್ ಆಸೆ, ಇರಕ್ ಒಂದ್ ಮನೆ, ತಿನ್ನಕ್ ಕಣ್ಣಕ್ ಕಾಣಿಸಿದ್ ಊಟ, ಬಟ್ಟೆ, ನೆಮ್ಮದಿ ನಿದ್ದೆ. ದಿಸ್ ಇಸ್ ವಾಟ್ ದಿ ಲಕ್ಸುರಿ ವಾಟ್ ಐ ಮೀನ್ ಇಟ್. ಓಕೆ. ಸೊ ಹಿಂಗಿರ್ಬೇಕಂದ್ರೆ ಯುನೋ ಐ ಮ್ಯಾರಿಡ್ ಟು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಹ್ಮ್. ಅಂಡ್ ನಾನು ಹಿಂಗೆ ಬೆಳಿಬೇಕು ಬರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ, ನಿಂಗೆ ಗೊತ್ತು, ಸೈಟ್ ತಗೊಂಡ್ವಿ, ಕಷ್ಟ ಬಿದ್ದಿ. ವೆನ್ ಐ ವಾಸ್ ಲೈಕ್ ಇನ್ ಟು ಟೀಚಿಂಗ್ ಪ್ರೊಫೆಷನ್, BGS ಅಲ್ಲಿ ಇದ್ದಾಗ, ನಾನು BGS ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿದ್ದಾಗ ಸೈಟ್ ತಗೊಂಡ್ವಿ, ಇನ್ ಮನೆ ಕಟ್ಬೇಕಾಗಿತ್ತು, ಕಮಿಟ್ಮೆಂಟ್ಸ್ ದೊಡ್ಡದಾಯ್ತು. ನಾನು ಇಲ್ಲೇ ಇದ್ದಿ ಫಿಕ್ಸ್ಡ್ ಸ್ಯಾಲ್ರಿಲಿ ಇದ್ರೆ ಯಾಕೋ ಇದು ವರ್ಕೌಟೇ ಆಗ್ತಾ ಇಲ್ಲ. ಅದೇ ದುಡ್ಡು, ಅದೇ ಎಣ್ಸು, ಅದೇ ಹುಡುಕಾಟ ಎಲ್ಲಾನು ಇರ್ತಾ ಇತ್ತು. ಸೊ ದೆನ್ ಐ ಜಸ್ಟ್ ಥಾಟ್ ಫ್ಲೆಕ್ಸಿಬಿಲಿಟಿ ಇರಬೇಕು ಜಾಬ್ ಅಲ್ಲಿ. ನಾನು ಒಂದ್ ನಿಮಿಷನೂ ಟೈಮ್ ನ ವೇಸ್ಟ್ ಮಾಡ್ದಂಗೆ ಅರ್ನ್ ಮಾಡ್ಬೇಕು. ಅವಾಗ ನಂಗೆ ಇನ್ಸೆಂಟಿವ್ಸ್ ಅನ್ನೋದು ಕಾಣಿಸ್ತು. ಸೊ ಕೆಲಸ ಮಾಡಿ ಫಿಕ್ಸೆಡ್ ಸ್ಯಾಲ್ರಿನೂ ಬರುತ್ತೆ, ನೀನ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು. ದಿನಕ್ಕೆ ಒಬ್ಬ ಮನುಷ್ಯ 5 ತರದ್ ಕೆಲಸ ಮಾಡ್ಬೋದು, ನಂಬ್ತ್ಯಾ? ನಾನ್ ₹1 ಒಂದ್ ಟೈಮು ವೇಸ್ಟ್ ಮಾಡಿಲ್ಲ ಅಂದ್ರೆ ಮಲ್ಟಿಪಲ್ ಜಾಬ್, ಸ್ವಿಗ್ಗಿ, ಝೊಮ್ಯಾಟೊ ಇಂದ ಹಿಡಿದು, ಇಲ್ಲ ಏನೋ ಒಂದು ಸಣ್ಣ ಸಣ್ಣ ಕೆಲಸ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ ಎಲ್ಲ ಕೆಲಸನೂ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಬಿ ರೆಡಿ ಟು ಡೂ ಆಲ್ ದೀಸ್ ಥಿಂಗ್ಸ್. ಬಟ್ ಐ ವಾಸ್ ರೆಡಿ. ಯು ಆರ್ ರೆಡಿ. ಈಗ ನಾನು ಪ್ರೊಫೆಷನಲ್ ಆಗಿ ಟೀಚರು, ಟೀಚಿಂಗ ನೀವು, ಲೆಕ್ಚರರಾ, ಟೀಚರಾ, ದಟ್ ಇಸ್ ಅ ಗ್ರೇಟ್ಫುಲ್. ಓ, ಇನ್ಶೂರೆನ್ಸಾ? ಐ ಹ್ಯಾವ್ ಸೀನ್ ದಿ ಬೋತ್ ದ ಥಿಂಗ್ಸ್. ಬಟ್ ನನ್ಗೆ ಈಗ ಹೆಸರಿಗಿನ್ನ ನನ್ಗೆ ದುಡ್ಡು ಮಾಡೋದು ಇಂಪಾರ್ಟೆಂಟ್. ಬಿಕಾಸ್ ನಾನೀಗ ಐ ಹ್ಯಾವ್ ಟು ಅಪ್ಗ್ರೇಡ್ ಮೈ ಲೈಫ್. ಹೌದು. ಬಿಕಾಸ್ ನಾಳೆ ನನ್ನ ಮಗಳಿಗೆ ನಾನು ಏನ್ ತೋರಿಸ್ತೀನಿ. ಅಸೆಟ್ ಕ್ರಿಯೇಷನ್ ಇಸ್ ಇಂಪಾರ್ಟೆಂಟ್. ಬೇಸಿಕ್ ಅಸೆಟ್ ಕ್ರಿಯೇಷನ್ ಇಸ್ ನೆಸೆಸಿಟಿ. ಕರೆಕ್ಟ್. ಅದು ಯಾರಿಗೂ ಅರ್ಥ ಆಗಲ್ಲ. ಬಟ್ ನನ್ನ ಅರ್ಥ ಮಾಡ್ಕೊಳ್ಳೋದು, ನನ್ನ ವಿಚಾರಗಳೇ ಬೇರೆ. ಅಂಡ್ ಐ ಲವ್ ಟು ಬಿ ಇಂಡಿಪೆಂಡೆಂಟ್. ನನ್ನ 21 ಲೈಕ್ ಡಿಗ್ರಿ ಮುಗೀತಿದ್ದಂಗೆ ಐ ಸ್ಟಾರ್ಟೆಡ್ ಮೈ ಅರ್ನಿಂಗ್ ಜರ್ನಿ. ಯು ನೋ ದಟ್. ಯಾ ಆಫ್ ಕೋರ್ಸ್. ಸೊ ಡಿಗ್ರಿ ರಜ್ಗಳಲ್ಲೇ ನಾನು ಶುರು ಮಾಡ್ಕೊಂಡೆ. ಡಿಗ್ರಿ ಓದ್ತಾನೆ ಇನ್ಫ್ಯಾಕ್ಟ್ MNC ನಲ್ಲಿ ನೈಟ್ ಶಿಫ್ಟ್ಸ್ ಮಾಡಕ್ಕೆ. ಐ ಮೀನ್ ಇಟ್ಸ್ ನಾಟ್ ದಟ್ ಕಷ್ಟ ಇತ್ತು. ಅಪ್ಪ ಅಮ್ಮ ವೇರ್ ಲೈಕ್ ವೆರಿ ವೆಲ್ ಸೆಟಲ್ಡ್. ಈಗಲೂ ಆರಾಮಾಗಿ ನಿಂದು ಅಂತ ನಂದು ಅಂತ ಸ್ಟ್ಯಾಂಡ್ ತಗೋಬೇಕು. ನನ್ನ ನಾನ್ ಐಡೆಂಟಿಟಿ ಗೌಡ್ರು ಮಗಳು ಕೇಳ್ ಸಾಕಾಗಿದೆ ಗುರು. ಬಟ್ ಓಕೆ, ನಂಗೆ ತುಂಬಾ ಪ್ರೌಡ್ನೆಸ್ ಇದೆ ಅದ್ರ ಬಗ್ಗೆ ಕೇಳಕ್ಕೆ. ಬಟ್ ರಂಜಿತಾ ಓಕೆ, ರಂಜಿತಾ, ಐ ನೀಡ್ ಮೈ ಓನ್ ಐಡೆಂಟಿಟಿ. ಓ, ಇವ್ರಪ್ಪ ಅಂತ ನಾನು ಅವ್ರನ್ನ ಕರ್ಸ್ಬೇಕಾಗಿತ್ತು. ದಟ್ ಐ ಡಿಡ್ ಇಟ್ ಇನ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಐ ಟುಕ್ ಅ ಮೆಡಲ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. ಅವಾಗ ಅಪ್ಪನ್ ಕರ್ಸ್ದೆ. ಐ ವಾಸ್ ಇನ್ ಟು ಟಿಯರ್ಸ್. ಮಕ್ಳಾಗಿ ಇನ್ನೇನ್ ಕೊಡ್ಬೋದು, ಚೆನ್ನಾಗಿ ಓದ್ಬೋದು ಅಂಡ್ ನಾವು ಒಳ್ಳೆ ಬಾಳಾಟ ಮಾಡಿದಾಗ ಅಪ್ಪ ಅಮ್ಮ ನೋಡಿದಾಗ ದಟ್ ಇಸ್ ವಾಟ್ ದ ಗಿಫ್ಟ್ ವಾಟ್ ವಿ ಆರ್ ಗಿವಿಂಗ್ ದಮ್ ಇನ್ ರಿಟರ್ನ್. ಹೌದು. ಸೊ ಅಲ್ಲಿಂದ ಐ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ಗ್ರೌಂಡ್ ಲೆವೆಲ್. ಇದು ಎಲ್ಲದಕ್ಕೂ ಯತಿ ಸಪೋರ್ಟ್ ಇಲ್ಲದೆ ಐ ಆಮ್ ಝೀರೋ. ಹೆಂಗಿರುತ್ತೆ ಅಂದ್ರೆ, ಲೈಕ್ ನಾವು ಓದೋವರ್ಗು ಅಥವಾ ನಾವು ಒಂದು ಒಳ್ಳೆ ಕೆಲ್ಸದಲ್ಲಿ ಇರೋವರ್ಗು ನಾವು ಇಂಥವ್ರ ಮಕ್ಕಳು ಅಷ್ಟೇ ಐಡೆಂಟಿಟಿ. ನಮ್ ತಂದೆ ಅಂದ್ರೆ ಸುರೇಶ್ ಅವ್ರ ಮಗಳು ಐಶ್ವರ್ಯ, ವಾಣಿಶ್ರೀ ಅವ್ರ ಮಗಳು ಐಶ್ವರ್ಯ ಅಂತ ಇರುತ್ತೆ. ನಾವ್ ಯಾವಾಗ ನಾವ್ ಅರ್ನಿಂಗ್ಸ್ ಮಾಡ್ಕೊಂಡು ಏನೋ ಒಂದು ಮೆಡಲು, ಒಂದ್ ಸರ್ಟಿಫಿಕೇಟು, ಐಶ್ವರ್ಯ ಅದೇ ಅವಳು ಇದ್ದಾಳಲ್ಲ, ಅವಳು ಈ ತರದ್ದೆಲ್ಲ ಮಾಡಿದಾಳೆ,
ಒಂದು 4 ಜನ ಮಾತಾಡಿದಾಗ ಓ ನೀವು ಅವ್ರ ಅಪ್ಪನ ಅಂತ ಐಡೆಂಟಿಟಿ ಕ್ರಿಯೇಟ್ ಕೇಳಿಸ್ಕೊಂತಾರಲ್ಲ. ಆಗಿ ನಿನ್ನ ಹೆಸರು ಹೆಚ್ಚಾಗ್ಬಿಟ್ಟಿರುತ್ತೆ ಅವ್ರ ಮೈಂಡ್ ಅಲ್ಲಿ. ಐಶ್ವರ್ಯ, ರಂಜಿತಾ ಹಿಂಗ್ ಮಾಡ್ತಾ ಇದ್ದಾಳೆ, ರಂಜಿತಾ ಇಸ್ ವರ್ಕಿಂಗ್ ಇನ್ BGS, ಐಶ್ವರ್ಯ ಇಸ್ ಇನ್ ದಿಸ್ ಮೂವಿ, ಅವಳ ಮೂವಿ ರಿಲೀಸ್ ಆಗಿದೆ ಅಂತ Exactly. ಒಂದು ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಯೋರ್ ನೇಮ್. ಸುರೇಶ್ ಅವ್ರ ಮಗಳು ಅಂತ ಬರಲ್ಲ ಅಲ್ಲಿ. ಐ ಮೀನ್ ದಟ್ಸ್ ಅ ವೆರಿ ಪ್ರೌಡ್ ಥಿಂಗ್ ಆಫ್ ಕೋರ್ಸ್. ಎಕ್ಸಾಕ್ಟ್ಲಿ. ಬಟ್ ಯಾವಾಗ ಐಶ್ವರ್ಯ ಅವ್ರ ಅಪ್ಪ ಅಂತಾನು ಅವಾಗ ಅನ್ಸ್ಕೊಂಡಿದ್ರು ಅಲ್ಲ ಡ್ಯಾಡಿ, ಅವಾಗ ನನ್ಗೆ ನಮ್ ತಂದೆನೂ ಬಂದ್ ಹೇಳಿದ್ರು, ಯು ಫೀಲ್ ಸೋ ಪ್ರೌಡ್. ಇವತ್ತು ಐಶ್ವರ್ಯ ಅವ್ರ ತಂದೆ ಅಂತ ಹೇಳಿದ್ರಲ್ಲ, ನಂಗೆ ತುಂಬಾನೇ ಖುಷಿ ಆಯ್ತು ಅಂತಾನು ಬಂದು ಹೇಳಿರೋದಿದೆ. ಮೈ ಮಮ್ ಇಸ್ ಆಲ್ಸೋ ಟೋಲ್ಡ್ ಮಿ ದಿಸ್ ಮಲ್ಟಿಪಲ್ ಟೈಮ್ಸ್. ಸೊ ಆ ಐಡೆಂಟಿಟಿ ನೀನ್ ಚೇಂಜ್ ಮಾಡ್ಕೊಬೇಕು. ಎಲ್ರೂ ಅಷ್ಟೇ, ಇವ್ರ ಮಗ ದೊಡ್ಡ ಸಾವುಕಾರ ಮಕ್ಕಳೇ ಇರ್ಬೋದು, ಬಟ್ ಅವ್ರದ್ದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅವ್ರ ಸ್ವಂತವಾಗಿ ಒಂದು ನೇಮ್ ಮಾಡ್ಕೊಂಡಾಗ, ದುಡ್ದಾಗ, ಅಂಡ್ ಯು ಆರ್ ಸಚ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಇಟ್. ಸಚ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಸೆಲೆಬ್ರಿಟೀಸ್ ವಿ ಆರ್ ಇನ್ ಲೈಮ್ ಲೈಟ್. ನಾವು ಟಿವಿಯಲ್ಲಿ ಕಾಣಿಸ್ಕೊಂತೀವಿ, ಅಲ್ಲಿ ಕಾಣಿಸ್ಕೊಂತೀವಿ ಅಂತ ಎಲ್ರಿಗೂ ನಮ್ಮ ಹೆಸರು ಗೊತ್ತಿರುತ್ತೆ. ಓಕೆ, ವಿ ಹವ್ ಆಲ್ಸೋ ಕ್ರಿಯೇಟೆಡ್ ಅನ್ ಐಡೆಂಟಿಟಿ. ಬಟ್ ಕಮಿಂಗ್ ಫ್ರಮ್ ದಟ್ ಕೈಂಡ್ ಆಫ್ ಅ ಬ್ಯಾಕ್ ಗ್ರೌಂಡ್, ನೀನು ಒಂದು ನಿನ್ನ ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡಿದ್ಯಲ್ಲ, ದಟ್ ಇಸ್ ರಿಯಲಿ ಇನ್ಸ್ಪೈರಿಂಗ್ ಫಾರ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ಎನಿ ಕೆಲಸ ಮಾಡೋಕ್ಕೆ ರೆಡಿ ಆಗಿರಬೇಕು ಅನ್ನೋದು ನೀನು ಇವತ್ತು ನಮ್ಮ ಆಡಿಯನ್ಸ್ಗೆ ಹೇಳ್ಕೊಟ್ಟಿದ್ಯಾ. ಆ್ಯಂಡ್ ಎಷ್ಟೋ ಯಂಗ್ಸ್ಟರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಇದರಿಂದ ಇನ್ಸ್ಪೈರ್ ಆಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂದ್ರೆ, ನೀನ್ ಹೇಳ್ದೆ ಗೊತ್ತಾ, ಸ್ವಿಗ್ಗಿ, ಝೊಮ್ಯಾಟೊ ಈ ತರದ್ದು ಕೆಲಸ ಅಂತ. ದಟ್ ಇಸ್ India- ಆಪ್ಷನಲ್ ಇಂಡಿಯಾದಲ್ಲೇ ಈ ತರ ಇರೋದು ಪ್ರಾಬ್ಲಮ್. ಏನಂದ್ರೆ US ಗೆ ಹೋದಾಗ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋರು ಆಗಿರ್ಬೋದು, ಅವರು ಅಲ್ಲಿ ಮೆಕ್ಡಾನಲ್ಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಲೈಕ್ ಆಸ್ ಅ ಸೆಕೆಂಡ್ ಜಾಬ್, ಒಂದು ಸೈಡ್ ಜಾಬ್ ಆಗಿ KFC ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದೋಸ್ ಪೀಪಲ್ ಡಸಂಟ್ ಹ್ಯಾವ್ ಸೊ ಇಟ್ ಇಸ್ ನಾಟ್ ಡಿಗ್ನಿಟಿ ಆಫ್ ಲೇಬರ್ ಇರಲ್ಲ, Exactly. ಇಟ್ಸ್ ಕಾಲ್ಡ್ ಡಿಗ್ನಿಟಿ ಆಫ್ ಲೇಬರ್. ಇಲ್ಲಿ ಯಾಕೆ ಇಂಡಿಯಾದಲ್ಲಿ, ಈಗ ನಾನು ಆಕ್ಟ್ರೆಸ್ ಆಗಿ ಹೆಡ್ ವೇಟ್. ಡಿಗ್ನಿಟಿ ಆಫ್ ಲೇಬರ್, ನಾನು ಆಕ್ಟ್ರೆಸ್ ಆಗಿ ನಾನು ಯಾಕೆ ಅಪ್ಪ ನಾನು ಎಲ್ಲೋ ಹೋಗಿ ತಿಂತಾ ಇದ್ದೀನಿ, ರೋಡ್ ಸೈಡಲ್ಲಿ ಯಾಕೆ ತಿಂತಾ ಇದ್ದೀನಿ, ಇಟ್ಸ್ ಮೈ ವಿಶ್ ಬ್ರೋ. ಅದ್ರಲ್ಲಿ ಡಿಗ್ನಿಟಿ ಏನು ಬರಲ್ಲ, ಇಟ್ಸ್ ಮೈ ವಿಶ್. ನಾನು ಇವಾಗ KFCಗೆ ಹೋಗಿ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ ಅಥವಾ ಬೇರೆ ಎಲ್ಲೋ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ. ಇಟ್ಸ್ ಡೋಂಟ್ ಸಿ ಡಿಗ್ನಿಟಿ ಆಫ್ ಲೇಬರ್. ಯಾವತ್ತಿದ್ರೂ ನಾವು ಅರ್ನಿಂಗ್ಸ್ ಮಾಡೋದನ್ನ ನಾವು ನೋಡಬೇಕು, ಲೇಸಿ ಆಗಿರಬಾರ್ದು. ಏನಾದರೂ ಒಂದು ಜಾಬ್ ಮಾಡಬೇಕು ಅಂತ ನೋಡಬೇಕು, ಎಕ್ಸ್ಟ್ರಾ ದುಡ್ಡು ಎಲ್ಲಿ ಬರುತ್ತೆ ಅಂತ ನೋಡ್ಕೊಬೇಕು. ಬಿಕಾಸ್ ಇವಾಗ ಎಕಾನಮಿ ಇಸ್ ಗೋಯಿಂಗ್ ಅಪ್, ಎಲ್ಲಾನು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಡಿಗ್ನಿಟಿ ಆಫ್ ಲೇಬರ್ ನೋಡ್ಬೇಡಿ, ಬಿಕಾಸ್ US ಅಲ್ಲಿ ಯಾರು ನೋಡಲ್ಲ, ಅದನ್ನ ಯಾರು ನೋಡಲ್ಲ. ನಮ್ಮ ಹೆಡ್ ಶೆಫ್ ಬಂದು ಪಾತ್ರೆ ತೊಳಿತಾ ಇದ್ರು, ವೆನ್ ದೇರ್ ವಾಸ್ ನೋ ವಾಷರ್ಸ್, ಅಂದ್ರೆ ಸ್ಟಾಫ್ ಕಡಿಮೆ ಇದ್ದಾಗ. where is the dignity of See, labor? look at that person. We have to learn from him. ಎಕ್ಸಾಕ್ಟ್ಲಿ. ಸೊ ಇಂಡಿಯಾದಲ್ಲೇ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೊಂದು ಈ ಒಂದು ಜನರೇಷನ್ ಇಂದ ಅದು ಸ್ಟಾಪ್ ಆಗ್ಬಿಡ್ಲಿ ಅಂತ. ಎಕ್ಸಾಕ್ಟ್ಲಿ. ಅಂಡ್ ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ದಯವಿಟ್ಟು ಇಂಡಿಪೆಂಡೆಂಟ್ ಆಗಿರಿ. ಸಿ ಅಪ್ಪ ಅಮ್ಮ, ಪೋಸ್ಟ್ 21 ಆರ್ 25 ಇಯರ್ಸ್ 23 ಇಯರ್ಸ್ ಮೇಲೆ ಎಲ್ಲರೂ ವರ್ಕ್ ಮಾಡಬೇಕು ಗುರು. ಇಟ್ ಇಸ್ ನಾಟ್ ಬಯಾಸ್ ಅಬೌಟ್ ದ ಜೆಂಡರ್. ಎಲ್ಲರೂ ವರ್ಕ್ ಮಾಡಬೇಕು. ಗಂಡ ಮದ್ವೆ ಆಗ್ತೀವಿ, ದಟ್ ಡಸಂಟ್ ಮೀನ್ ದಟ್ ನಮ್ಮನ್ನ ಕಂಪ್ಲೀಟ್ ಆಗಿ ಇನ್ನೊಬ್ರು ನೋಡ್ಕೊಳ್ಳಿ. ಸೋ ಕಾಲ್ಡ್ ಸೆಟಲ್ ಆಗೋದು. ಎಕ್ಸಾಕ್ಟ್ಲಿ. ನೀವೆಲ್ಲ ಸೆಟಲ್ ಆಗಕ್ ಮದ್ವೆ ಆಗ್ತಾ ಇದೀರಾ ನನಗೆ ಗೊತ್ತಿಲ್ಲ. ವಿ ನೀಡ್ ಅ ಲೈಫ್ ಪಾರ್ಟ್ನರ್ ಹೂ ಸಪೋರ್ಟ್ಸ್ ಅಸ್ ಅಂಡ್ ವಿ ಸಪೋರ್ಟಿಂಗ್ ದೆಮ್. ಎಕ್ಸಾಕ್ಟ್ಲಿ. ಸಿಂಪಲ್. ಅದಕ್ಕೆ ಒಂದ್ ಸಿಂಬಲ್ ಆಗಿ ಒಂದ್ ಮಗು, ಅಂಡ್ ಅದ್ರದ್ದು ಅಷ್ಟೇ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ತಗೋಬೇಕು. ಓ ನಿನ್ ಮಗು ಫೀಸ್ ನೀನ್ ಕಟ್ಟೋ, ನೀನ್ ಹಿಂಗ್ ಮಾಡು, ನೀನ್ ಹಿಂಗ್ ಬಂದ್ರೆ ಎಲ್ರದ್ದು ಜಗಳಾನೆ, ಎಲ್ರದ್ದು ಕಾಂಟ್ರವರ್ಸಿನ, ಎಲ್ಲರೂ ಇವತ್ತು ಆಗ್ತಾ ಇರೋದೇ. ಬೇಸಿಕ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ರೆ ಆದಷ್ಟು ಒಳ್ಳೇದು. ಎಕ್ಸಾಕ್ಟ್ಲಿ. ಈಗ ಅವ್ರನ್ನ ಅವ್ರು ನೋಡ್ಕೊಂತಾರೋ ಇಲ್ಲ ಅವರು ನಿಮ್ ನೋಡ್ಕೊಂತಾರೋ, ಇಲ್ಲ ಒಂದ್ ಲೈನ್ ಅಲ್ಲಿ ಇದು ಹೇಳ್ಕೊಂಡು ಹೋದ್ರೆ ದೊಡ್ಡದು ಆಕ್ಚುಲಿ. ಬಟ್ ಎಲ್ಲರೂ ಇಂಡಿಪೆಂಡೆಂಟ್ ಆಗಿರಿ. ಇಟ್ ಶುಡ್ ನಾಟ್ ಬಿ ಡಿಪೆಂಡೆಂಟ್. ಹಸ್ಬೆಂಡ್ ಅವ್ರ ರೋಲ್ ನ ಅವ್ರು ಪರ್ಫಾರ್ಮ್ ಮಾಡ್ಲಿ, ವೈಫ್ ಆಗಿ ನೀವು ನಮ್ಮ ರೋಲ್ ಏನಿದೆ ನಾವು ಪರ್ಫಾರ್ಮ್ ಮಾಡೋಣ, ಅಂಡ್ ಮಗುಗೆ ಏನಿದೆ ಮಾಡೋಣ. ಆಕ್ಚುಲಿ ಹ್ಯಾಪಿ ಫ್ಯಾಮಿಲಿ ಅವಾಗ. ಮದ್ವೆ ಆಗಿದ್ರು ಅಂಡ್ ಅಪ್ಪ ಅಮ್ಮ ಹಂಗೆ ಇದ್ದಾರೆ. ಇವಾಗ ಅದನ್ನೇ ನಾನು ಕೇಳಕ್ ಬಂದೆ. ದಟ್ಸ್ ವಾಟ್ ಐ ವಾಂಟ್ ಟು ಆಸ್ಕ್, ಲೈಕ್ ಹೌ ಆರ್ ಯು ಮ್ಯಾನೇಜಿಂಗ್? ಇವಾಗ ಮಗು, ಹಸ್ಬೆಂಡು, ಇವಾಗ್ಲೂ ಯು ವರ್ಕಿಂಗ್ ಆಲ್ಸೋ, ಯು ಆರ್ ದ ಮ್ಯಾನೇಜರ್ ಆಫ್ ಅ ಬ್ಯಾಂಕ್. ಹೌ ಆರ್ ಯು ಮ್ಯಾನೇಜಿಂಗ್ ಅಂತ ಇವಾಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್? ಆಕ್ಚುಲಿ ನಾನಿರೋದು ನಿನ್ ಗೊತ್ತಿರೋ ಹಾಗೇನೆ ಕೂಡು ಕುಟುಂಬ. ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಷ್ಟ್ರಿಟ್ ನೋ. ಅಲ್ಲದೆ ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೂಡ ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ಸೊ ಅವಳು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿ ಐ ಥಿಂಕ್ ಯು ಹವ್ ಸ್ಟಾಪ್ಡ್ ಈಟಿಂಗ್ ನಾನ್ ವೆಜಿಟೇರಿಯನ್ ಫುಡ್ ಆಲ್ಸೋ. So how did that work out for you? I mean, what made you do all this? ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಸೊ ಫುಡ್ ಅಲ್ಲಿ ಏನೋ ಆಬ್ಲಿಗೇಷನ್ಸ್ ಇಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಪರ್ಸನ್. ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅದು ನಿನ್ನ ಚಾಯ್ಸ್ ಅಲ್ಲಿ ನೀನ್ ಮಾಡಿದ್ಯಾ? ಸೊ ಹೌ, yeah. ಏನಕ್ಕೆ, why these changes ಅಂತ? ಇಂಟರ್ ಕಾಸ್ಟ್ ಮ್ಯಾರೇಜ್, ರೈಟ್? ಹೌದು ಹೌದು. Yeah. So how ಲವ್ did ಕಮ್ ಅರೇಂಜ್ ಮ್ಯಾರೇಜ್. ನಮ್ಮ ಅಪ್ಪಂದೇ ದೊಡ್ಡ ಸಪೋರ್ಟ್ ಇದ್ರಲ್ಲಿ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಹಿ ಡಿಡ್ ನಾಟ್ ಲುಕ್ ಇನ್ ಟು ದ ಗ್ರೇಡ್ಸ್.
ಈ ಹುಡುಗ ಈ ಗ್ರೇಡ್ ಅಲ್ಲಿ ಇದ್ದಾನೆ. ಈಗ ತಂದೆ ತಾಯಿಗಳೆಲ್ಲ ತಪ್ಪು ಮಾಡಿ ಮಕ್ಳುಗಳನ್ನ ಸೋಂಬೇರಿ ಮಾಡ್ತಾ ಇದ್ದಾರೆ. ಮಕ್ಳು ಅನ್ನೋಕಿನ ತಂದೆ ತಾಯಿ ಪಾತ್ರನೂ ಅಷ್ಟೇ ಇದೆ. ಓ ಅವ್ರಿಗೆ ಅಷ್ಟ ಆಸ್ತಿ ಇದೆಯಾ, ಓ ಅವ್ರಿಗೆ ಅತ್ತೆ ಇಲ್ವಾ, ಓ ನನ್ ಮಗ್ಳು ಲೈಫ್ ಸೆಟ್ಲು, ಆತರ ನೋಡ್ಬೇಡಿ. ನಿಮ್ ಮಗ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿ, ನಿಮ್ ಮಗ್ಳಿಗೆ ಒಳ್ಳೆ ಸಂಸ್ಕಾರ, ಕಲ್ಚರ್, ಇಂಡಿಪೆಂಡೆಂಟ್ ಮಾಡಿ ಬೇಸಿಕಲಿ. ಸೊ ಶಿ ಕ್ಯಾನ್ ಲೀಡ್ ಲೈಫ್. ಯಾರನ್ನ ಮದ್ವೆ ಆದ್ರೂ ನಿಮ್ ಮಗಳು ಚೆನ್ನಾಗಿರ್ತಾಳೆ. ರೈಟ್ ಐಶು? ನೀವು ಎಲ್ಲ ನೋಡ್ಬಿಟ್ಟು ಸೆಟಲ್ಮೆಂಟ್ ಹುಡುಗಂಗ್ ಮದ್ವೆ ಮಾಡ್ಬಿಟ್ಟು ಹುಡುಗಂಗ್ ನಾಳೆ ಹುಡುಗಿ ತಲೆನೋವಾಗಕ್ ಶುರು ಆಗ್ಬಿಡ್ತಾಳೆ. ರೈಟ್, ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ಎಲ್ಲದಕ್ಕೂ ಗಂಡನ ಹತ್ರ ನಂಗೊಂದು 10 ರೂಪಾಯಿ ಕೊತ್ತಂಬರಿ ಯಾಕೆ ಗುರು ಬೇಕು? ಅದು ಒಂದ್ ಜೀವನ ಅನ್ಸುತ್ತೆ. ಇರೋದ್ ಒಂದ್ ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗಿರಿ, ಆರಾಮಾಗಿರಿ, ನಿಮ್ ಲೈಫ್ ನೀವ್ ಲೀಡ್ ಮಾಡಿ, ಚಿಲ್ ಮಾಡಿ, ಆ ಫ್ರೆಂಡ್ಶಿಪ್ ಬಾಂಡಿಂಗ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ದಿನ ಗಂಡನು ಹೊಸದಾಗಿರ್ತಾನೆ, ವಿ ಫೀಲ್ ದಟ್ ಲವ್. ಎಷ್ಟೋ ವರ್ಷ ಆದ್ಮೇಲೆ ಆನಿವರ್ಸಿಗೂ ಗುರು ಅವಳನ್ನ ಬಿಟ್ಟು ಬಂದೆ, ನಂಗೆ ನೆಮ್ಮದಿ ಗುರು ಇವತ್ತು, ಅದನ್ನ ಬಿಟ್ಬಿಡಿ. ನಾವ್ ಹೆಣ್ಮಕ್ಳು ಅಷ್ಟೇ ತುಂಬಾ ಸಫಕೇಟ್ ಮಾಡ್ತೀವಿ ನಾವು ಮನೇಲಿ. ಇವಾಗ 11 years to your marriage, what is the secret? ಸ್ಟಿಲ್ ಐ ಫೀಲ್ ಯತೀಶ್ ನ್ಯೂ. ವಾಟ್ ಇಸ್ ಅ ಸೀಕ್ರೆಟ್? ನಾನೀಗ ಹೇಳಿದ್ನಲ್ಲ ಅದೇ ಸೀಕ್ರೆಟ್. ಅವ್ರ ಪಾಡ್ ಅವ್ರಿದ್ದಾರೆ, ನನ್ ಪಾಡ್ ನಾವಿದೀವಿ, ಅಂಡ್ ಯು ಆರ್ ಲೀಡಿಂಗ್ ಅ ವೆರಿ ಗುಡ್ ಫ್ಯಾಮಿಲಿ. No, but honestly I'm asking, how was your journey in the marriage? ಹೆಂಗಿತ್ತು ಸ್ಟಾರ್ಟಿಂಗ್ ತುಂಬಾ ಮದ್ವೆ ಅಂದಾಗ ಹೆಂಗಾಯ್ತು? ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಟ್ರಾನ್ಸಿಷನ್ ಲೈಫ್ಗೆ ಯಾರಿಗಾದ್ರೂ ಮದ್ವೆ ಅನ್ನೋದು. ಆಕ್ಚುಲಿ ನನ್ ಮದ್ವೆದ್ ಏನಪ್ಪಾ ಸೀಕ್ರೆಟ್ ಅಂದ್ರೆ, ನಾನು ಅಷ್ಟ್ ಬೇಗ ಮದ್ವೆ ಆಗೋ ಯೋಚನೆ ಇರ್ಲಿಲ್ಲ. ನಾನು ಆಕ್ಚುಲಿ ಐಶು ಜೊತೆ ಇಂಡಸ್ಟ್ರಿ, ಮೂವಿ, ನಾನು 1-2 ಮೂವಿ ಮಾಡಿದೀನಿ, ಓಡಾಡಿದೀನಿ. ಸೀರಿಯಲ್, ಶಾಂಭವಿ ಸೀರಿಯಲ್ ಅಲ್ಲೂ ಮಾಡಿ. ಅದು ಬಿಡು, ಅದು ನಿನ್ನಿಂದಾನೇ ನಾನು ಮಾಡಿದ್ದೆ. ಎಕ್ಸಾಕ್ಟ್ಲಿ ಹಂಗೂ ಮಾಡ್ದೆ. ಅದೆಲ್ಲ ಸೈಡ್ ಆಗೋಯ್ತು. ನಾನು ಹಿಂಗೆ ಬೆಳಿಬೇಕು ಅಂತಿತ್ತು. ಏನಕ್ ಮದ್ವೆ ಬಂತು ಅಂದ್ರೆ, ಇಲ್ಲಿಂದ ಆಪ್ಷನ್ ಅತ್ತೆ ಮಕ್ಕಳು ಅಂಡ್ ಗೌಡಾಸಲ್ಲಂತೂ ಕೇಳಲೇಬೇಡಿ. ನಾವ್ ಇಲ್ಲಿಲ್ಲೇ ಮಾಡ್ಕೊಂಡ್ಬಿಡೋಣ, ಅಲ್ಲಲ್ಲೇ ಮಾಡ್ಕೊಂಡ್ಬಿಡೋಣ, ಎಲ್ಲ ನಮ್ದೇ ಆಸ್ತಿ. ಐ ಮೀನ್ ಐ ಶುಡ್ ನಾಟ್ ಟೆಲ್, ಇದು ಒಂದು ಕಾಂಟ್ರವರ್ಸಿನೇ ಆಗೋಗ್ಬಿಡುತ್ತೇನೋ. ನಮ್ಮ ಫ್ಯಾಮಿಲಿ ಆಲ್ರೆಡಿ ಮಾಡಿಟ್ಬಿಡ್ತಾಳೆ ನನ್ನ ಪಾಡ್ಕಾಸ್ಟ್ ನ ಕಾಂಟ್ರವರ್ಸಿ ಆಗಿ. ಓಕೆ, 1 second. ಸೊ ಹಿಂಗಾಗಿ ಐ ಹ್ಯಾಡ್ ಟೂ ಮೆನಿ ಆಪ್ಷನ್ಸ್ ಟು ಗೆಟ್ ಮ್ಯಾರಿಡ್, ಇವರು ಅವರು ಅಂತೆಲ್ಲಾನು. ದೆನ್ ನಂಗೆ ಅದರಲ್ಲಿ ಆಕ್ಚುಲಿ ವಿತ್ ಆಲ್ ಲವ್ ಅಂಡ್ ಎಫರ್ಟ್ಸ್ ಯತೀಶು ತುಂಬಾ ಜೆನ್ಯೂನ್ ಆಗಿ ಇಷ್ಟ ಆದ್ರು. ಓಕೆ, ನಾನು ಇವ್ರ ಜೊತೆಲಿದ್ರೆ ನನ್ನ ಫ್ರೀಡಮ್ ಹಂಗೆ ಇರುತ್ತೆ. You guys were working in Maruti ಕಲ್ಯಾಣಿ. Suzuki. ಆಕ್ಚುಲಿ ನಾನು ಜಾಬ್ ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ನಾನು ಹಿಂಗೆ ಹೇಳದ್ನಲ್ಲ, ನೈಟ್ ಶಿಫ್ಟ್ ಕೆಲಸ ಮಾಡಿದೆ, ಕಲ್ಯಾಣಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ. And the person straight away ಆಕ್ಸಿಡೆಂಟ್ ಆಗೋಗಿದೆ. ಆಯ್ತು, ಫೈನಲಿ ಆಕ್ಸಿಡೆಂಟ್ 11 ವರ್ಷದಿಂದ. And then he straight away spoke to my father. ನಮಗ್ ಗೊತ್ತಿಲ್ಲ, ಅವ್ರ ಕ್ಯಾಸ್ಟೇ ಗೊತ್ತಿರ್ಲಿಲ್ಲ. ದೆನ್ ಪೋಸ್ಟ್ ಹಿಂಗೆಲ್ಲ ಆಯ್ತು, ಮಾತಾಡಿದ್ರು. ಡ್ಯಾಡ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಟ್ ಹುಡುಗನ ಹತ್ರ ಲೈಕ್ ಹಿ ವಾಸ್ ನಾಟ್ ಸೆಟಲ್ಡ್ ಅನ್ನೋದು ಬಂತು. ಪಾಪ ಅವರು ತುಂಬಾ ಏನಂತಾರೆ, ಸ್ಕ್ರಾಚ್ ಲೆವೆಲ್ ಇಂದ ಬಂದಿರೋ ಮನುಷ್ಯ. ಅವ್ರ ಐಡೆಂಟಿಟಿನ ಅವರೇ ಬಿಲ್ಡ್ ಮಾಡ್ಕೊಂಡಿರೋಂತ ಮನುಷ್ಯ, ವ್ಯಕ್ತಿ. ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ? ಈಗ ಹಿ ಇಸ್ ವರ್ಕಿಂಗ್ ಆಸ್ ಅ ಫೈನಾನ್ಸ್ ಹೆಡ್ at Kalyani Motors. His work is speaking for himself. Exactly. Yeah. 19 So how years proud journey of you are? Hey, I'm very much proud of your husband. Very much proud. ಅವ್ರಿಲ್ದೆ ನಾನು ಏನೂ ಇಲ್ಲ, zero. That's what I can tell. So sweet. ಅವರಿಂದ ನಾನು ಇವತ್ತು ಏನಾದ್ರೂ ಇದ್ರೆ ಕೂತಿದ್ರೆ ಯತೀಶ್ ನನ್ಗೆ ನೀವ್ ಗಿಫ್ಟ್ ಕೊಡಿಸ್ಬೇಕು, ಯತೀಶ್ ಟ್ರೀಟ್ ಕೊಡಿಸ್ಬೇಕು. ನೋಡಿ ಅವಳ ಬಾಯಿಂದ ಏನೇನ್ ಬರ್ಸಿದ್ದೀನಿ ಇವತ್ತು. ಆಸ್ ಆಲ್ವೇಸ್ ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ. ಅಂಡ್ ಈಸ್ ಅ ಸ್ಟ್ರಾಂಗ್ ಸಪೋರ್ಟ್ ಟು ಮೀ. ಇವತ್ತು ನಾನು ಇಷ್ಟೆಲ್ಲ ಜಾಬ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಇರೋ ಹಿಂದೆ ಇರೋದೇ ನನ್ ಗಂಡ. ಅವ್ರು ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ಇಸ್ ಅ ವುಮೆನ್ ಅಂತ, ಬಟ್ ಬಿಹೈಂಡ್ ದಿಸ್ ಬ್ಯೂಟಿಫುಲ್ ಸಕ್ಸೆಸ್ಫುಲ್ ವುಮೆನ್ ಇಸ್ ಅವರ್ ಹಸ್ಬೆಂಡ್. ಅಂದ್ರೆ ಈಕ್ವಲ್ ಸಪೋರ್ಟ್ ಆಗಿ ಒಬ್ರಿಗೊಬ್ರು ನಿಂತಿದ್ದೀರಾ. ಗಾಡ್ ಬ್ಲೆಸ್ ಯೋರ್ ಫ್ಯಾಮಿಲಿ. ನಿಜವಾಗ್ಲೂ ಒಳ್ಳೇದಾಗ್ಲಿ. ನಿಮ್ಮ ಫ್ಯಾಮಿಲಿ ತುಂಬಾ ತುಂಬಾ ಶುಗರ್ ಇಂದ ತುಂಬಿಕೊಂಡಿರ್ಲಿ. ಸ್ಪೈಸ್ ಬೇಡ, ಶುಗರ್ ಇರ್ಲಿ. ನಿಂದು ನಿನ್ ಹಸ್ಬೆಂಡ್ ಮಧ್ಯೆ ಸ್ವಲ್ಪ ಸ್ಪೈಸ್ ಇರ್ಲಿ ಅಂತ ಅಲ್ಲ, ಆತರ ಸ್ಪೈಸ್ ಅಲ್ಲ, ಬೇರೆ ಸ್ಪೈಸ್ ಹೇಳಿ. ಅಂಡ್ ಒನ್ ಮೋರ್ ಥಿಂಗ್, ಸಾರಿ ಟು ಟೆಲ್ ದಿಸ್. ಈಗ ಐಶು ಹೇಳ್ಬಾರ್ದು, ಅಂಕಲ್ ಆಂಟಿ ಇದ್ದಾಗ ಯಾವ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ಲು, ಇವತ್ತು ಯಾವ್ದಕ್ಕೂ ಕಮ್ಮಿ ಇಲ್ಲ ಗುರು, ನಾನು ಇರೋದೇ ಹಿಂಗೆ ಅಂತ ಲೀಡ್ ಮಾಡ್ತಾ ಇದ್ದಾಳೆ. ಶಿ ಈಸ್ ಆಲ್ಸೋ ಮೈ ಇನ್ಸ್ಪಿರೇಷನ್. ಸೊ ಇದ್ರ ಮುಂದೆ ನಂದೇನೋ ದೊಡ್ಡದು, ನಾನೇನೋ ದಬಾಕ್ದೆ ಏನಿಲ್ಲ. ನನ್ಗೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಇದೆ. ಅಂಡ್ ನಮಗೆ ಎಲ್ಲಾ ಕಡೆಯಿಂದಾನು ಸಪೋರ್ಟ್ ಇದೆ. ಈ ತರ ಇಂಡಿವಿಜುವಲ್ ಆಗಿ ಈಗ ಐಶು ಕಾಣಿಸ್ಕೊಂತ ಇದ್ದಾಳೆ. ಎಸ್, ಈ ತರ ಸುಮಾರು ಜನ ಹೆಣ್ಮಕ್ಳು ಇರ್ಬೋದು. ಯು ಶುಡ್ ಟೇಕ್ ಹರ್ ಆಸ್ ಇನ್ಸ್ಪಿರೇಷನ್. ಏನು ಯಾರಿಗೂ ಕಮ್ಮಿ ಇಲ್ಲ ಗುರು. ಇಂಡಿವಿಜುವಲ್ ಆಗಿ ಯು ಕ್ಯಾನ್ ಡೂ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಆಫ್ ಕೋರ್ಸ್ ಯು ಕ್ಯಾನ್. ವೈಡ್ ಆಪ್ಷನ್ಸ್ ಇದೆ. ನೋಡಿ, ಬೆಳೀರಿ, ಇಂಡಿಪೆಂಡೆಂಟ್ ಆಗಿರಿ, ಸ್ಟ್ರಾಂಗ್ ಆಗಿರಿ. ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ನಮ್ಮ ವಿಲ್ ಪವರ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ನಾನಿರೋದೇ ಹೀಗೆ. ಅಷ್ಟೇ ಗುರು. ನೀವ್ ಪ್ರಪಂಚಕ್ಕೋಸ್ಕರ ಬದುಕ್ತೀರಾ, ನನ್ಗೋಸ್ಕರ ಬದುಕ್ತೀರಾ. ಎಕ್ಸಾಕ್ಟ್ಲಿ. ಸೊ ಎನಿವೇಸ್, ಇಟ್ ವಾಸ್ ಅಮೇಸಿಂಗ್ ಟು ಹ್ಯಾವ್ ಯು ಮಾ. ನನ್ನ ಮೊದಲನೇ ಪಾಡ್ಕಾಸ್ಟ್ ಶುಗರ್ ಅಂಡ್ ಸ್ಪೈಸ್ ವಿತ್ ಐಶ್ ಅಲ್ಲಿ ನೀನ್ ಬಂದಿರೋದು ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅಂಡ್ ನಂಗೆ ನಿಜವಾಗ್ಲೂ ಇದು ಪಾಡ್ಕಾಸ್ಟ್ ಅಂತ ಅನ್ಸಿಲ್ಲ, ಯಾವ್ದೋ ಒಂದು ಕೆಫೆಲಿ ನಾವು ಹರಟೆ ಹೊಡೆದಂಗಿತ್ತು ಅಲ್ವಾ. ಸೊ ಬೇಸಿಕ್
ಬೇಸಿಕ್ಲಿ ದಟ್ ಈಸ್ ದ ಏಮ್ ಆಫ್ ದಿಸ್ ಪಾಡ್ಕಾಸ್ಟ್. ಒಂದು ಲೈಟ್ ಹಾರ್ಟೆಡ್ನೆಸ್ ಇರಬೇಕು, ಒಂದು ಫನ್ ಇರಬೇಕು, ಒಂದು ಲೈವ್ಲಿನೆಸ್ ಇರಬೇಕು ಅನ್ನೋದೇ ನನ್ನ ಗುರಿ ಆಗಿತ್ತು. ಆ್ಯಂಡ್ ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನೀನು ತೊಗೊಂಡು ಹೋಗಿದ್ಯಾ. ಥ್ಯಾಂಕ್ ಯು ರಂಜು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ ಆ್ಯಂಡ್ ಫಾರ್ ಕಮಿಂಗ್ ಟು ದ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನೇ ಫಸ್ಟ್ ಕರೆದಿರೋದು, ಇಟ್ ಇಸ್ ಲೈಕ್ ಸೋ ಎಮೋಷ್ನಲ್. ಏನೋ ಜೋಶಲ್ಲಿ ಹೇಳಬೇಕು ಅಂದರೆ ನಾನು ಸೆಲೆಬ್ರಿಟಿ ಆಗೋದೆ ಗುರು. ಯಾ, ನೀನು ನನಗೆ ನಿನ್ನ ಫ್ಯಾಮ್ಲಿಗೆ ನೀನು ಸೆಲೆಬ್ರಿಟಿನೇ, ಸೀರಿಯಸ್ಲಿ. ಸೊ You're ಯಾರ್ಯಾರನ್ನೋ no less than a ಕರ್ಸ್ಬೋದಾಗಿತ್ತು celebrity. ಟು ಓಪನ್ ಅಪ್ ಆಫ್ ಹರ್ ಬ್ರಾಡ್ಕಾಸ್ಟ್. ನನ್ನೇ ಇಷ್ಟೊಂದು ಇಟ್ಕೊಂಡು ಕರೆದಿದ್ದಾಳೆ. ಇನ್ನು ಎಮೋಷನಲಿ ಹೇಳಿದ್ರೆ ಹಿಂಗೆಲ್ಲ ಹೇಳಿದ್ರೆ ನಂಗೆ ಸೂಟ್ ಆಗಲ್ಲ. ಬೇಡ, ನೋ ಕ್ರೈಯಿಂಗ್ ಆನ್ ಮೈ ಪಾಡ್ಕಾಸ್ಟ್ ಮಾ, ಎದ್ದೋಗ್ಬಿಡು ಅಷ್ಟೇ. ಅದು ಬೇರೆಯವ್ರದ್ದು ಇಲ್ಲ. ಐಮ್ ಲೈಕ್ ಸೋ ಹ್ಯಾಪಿ ಟು ಟೆಲ್ ದಿಸ್. Yeah, of course, ಥ್ಯಾಂಕ್ ಯು of ಸೋ course. ಮಚ್. ಐಮ್ ಲೈಕ್ Thank you. ಫ್ರೆಂಡ್ಶಿಪ್ಪು ಫ್ಯಾಮಿಲಿ ಆಗೋದು ತುಂಬಾ ಜನದ ಕಮ್ಮಿ ವಿಚಾರ. ಅಂಡ್ ನಾವು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಒಬ್ರಿಗೊಬ್ರಿಗೆ ನಾವು ಎಲ್ಲ ಆಗಿದ್ದೀವಿ. ಸೊ ಈ ಒಂದು ಫ್ರೆಂಡ್ಶಿಪ್ ಇನ್ನು ಮುಂದೆ ತುಂಬ ದೊಡ್ಡ ಬಿಸ್ನೆಸ್ಸು ಮಾಡೋ ಅಂಥ ಪ್ಲಾನ್ಸ್ ಇದೆ, ಇನ್ನೂ ಏನೇನೋ ಮಾಡೋ ಪ್ಲಾನ್ಸ್ ಇದೆ. ಸೊ ಎನಿವೇಸ್ ರಂಜು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಶುಗರ್ ಆ್ಯಂಡ್ ಸ್ಪೈಸ್ ವಿತ್ ಐಶ್ ಒನ್ಸ್ ಅಗೇನ್. ನಿನ್ನ ಲೈಫು ತುಂಬ ಶುಗರಿ ಆಗಿರಲಿ ಆ್ಯಂಡ್ ಎಲ್ಲ ಸಕ್ಸಸ್ ಆಗಲಿ, ನಿನಗೆ ಖುಷಿಯಾಗಿರು. ಥ್ಯಾಂಕ್ ಯು ಸೋ ಮಚ್. Yeah. ಇರೋದ್ ಒಂದ್ ಜೀವನದಲ್ಲಿ ನಿಂದು ಎಲ್ಲ ಹಂಗೆ ಆಗಿ ಥ್ಯಾಂಕ್ ಯು ಬರೀ ಶುಗರೇ ತುಂಬಿರ್ಲಿ. ಯಾ, ಥ್ಯಾಂಕ್ ಯು. ಆಲ್ ರೈಟ್, ಸೊ ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಮೊದಲನೇ ಎಪಿಸೋಡ್ ಆಫ್ ಮೈ ಫಸ್ಟ್ ಪಾಡ್ಕಾಸ್ಟ್ ಶುಗರ್ ಆ್ಯಂಡ್ ಸ್ಪೈಸ್ ವಿತ್ ಐಶ್ ಪಾಡ್ಕಾಸ್ಟ್. ತುಂಬ ಚೆನ್ನಾಗಾಯಿತು. ನನಗೆ ಶುಡ್ ಐ ಪಿಂಚ್ ಮೈ ಸೆಲ್ಫ್, ನಂಬಕ್ಕಾಗ್ತಾಯಿಲ್ಲ ನಾನು ಇನ್ನೂ ಕನಸು ಕಾಣ್ತಾ ಇದ್ದೀನಾ ಅಥವಾ ನಿಜವಾಗ್ಲೂ ಇದೆಲ್ಲ ನಡೀತಾ ಇದೆಯಾ ಅಂತ. ಸೊ ಸಕ್ಸಸ್ಫುಲ್ ಆಗಿ ನನ್ನ ಮೊದಲನೇ ಪಾಡ್ಕಾಸ್ಟ್ನ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಈ ಒಂದು ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಇದಕ್ಕೆ ಒಂದು ಥಮ್ಸ್ ಅಪ್ ಕೊಡಿ, ಒಂದು ಕಮೆಂಟ್ ಹಾಗೆ ಬರೀರಿ. ಆ್ಯಂಡ್ ಪ್ಲೀಸ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ದ ನೋಟಿಫಿಕೇಷನ್ಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸ್ಟೇ ಹ್ಯಾಪಿ, ಸ್ಟೇ ಶುಗರಿ ಆ್ಯಂಡ್ ಸ್ಟೇ ಸ್ಪೈಸಿ. ಬಾಯ್.